ಅಚ್ಯುತರಾಯರ ನಡುವೆ, ಸದಾಶಿವರಾಯರ ನಡುವೆ ಮತ್ತು ಒಳೆಯರಾಮರಾಯರ ನಡುವೆ ಸಿಂಹಾಸನಕ್ಕಾಗಿ ಕಚ್ಚಾಟ, ಅಧಿಕಾರಕ್ಕಾಗಿ ಕಚ್ಚಾಟ, ಫಲವತ್ತಾದ ಭೂಮಿಗಳಿಗಾಗಿ ಕಚ್ಚಾಟ. ಆ ಪತನದ ದಾರಿ 1565ರ ರಕ್ಕಸತಂಗಡಿಗೆ ಯುದ್ಧದೊಂದಿಗೆ ಪತನ. ಕೃಷ್ಣ ಮತ್ತು ತುಂಗಭದ್ರಾ ನದಿಯ ನಡುವೆ ಇದ್ದಂಥ ಪ್ರದೇಶವನ್ನು ಅತ್ಯಂತ ಫಲವತ್ತಾದ ಪ್ರದೇಶ, ದೋವಾ ಪ್ರದೇಶ ಅಂತ ಕರಿತೀವಿ ರಾಯಚೂರಿನಲ್ಲಿ. ಅದಕ್ಕಾಗಿ 13 ಬಾರಿ ಯುದ್ಧ ನಡೆದಿತ್ತು, ಕೃಷ್ಣದೇವರಾಯ ವರ್ಸಸ್ ಡೆಕ್ಕನ್ ಸುಲ್ತಾನ್. ಆ ವೆಪನ್, ಅವನ ಮಾಲಿಕೆ ಮೈದಾನ ಅನ್ನೋಂಥ ದೊಡ್ಡ ಪಿರಂಗಿನ ತಯಾರಿಸಿದವರೇ ಅವರು ಡೆಕ್ಕನ್ ಸುಲ್ತಾನ್. ಅದನ್ನು ತಂದು ಈ ವಿಜಯನಗರದ ಈ ರಕ್ಕಸತಂಗಡಿಗೆ ಯುದ್ಧದಲ್ಲಿ ಪ್ರಯೋಗಿಸ್ತಾರೆ. ಒಂದು ಬಾರಿಗೆ ಒಂದು 200-300 ಜನ ಅಥವಾ 400 ಜನ ಒಂದೇ ಬಾರಿಗೆ ಹೊಡೆದುರುಳಿಸುವಂಥ ಸಾಮರ್ಥ್ಯ ಆ ಮಾಲಿಕೆ ಮೈದಾನದಲ್ಲಿ. ದೇವಸ್ಥಾನಗಳು, ರಾಜ್ಯಗಳೆಲ್ಲ ಆಕ್ರಮಣ ಮಾಡಿದಂಥ ಟೈಮಲ್ಲಿ ಜನಗಳಿಗೂ ಹಿಂಸೆ ಕೊಡ್ತಿದ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಿದ್ರು. ರಕ್ಕಸತಂಗಡಿಗೆ ಯುದ್ಧ ಅದು ದೊಡ್ಡ ಫೀಲ್ಡಲ್ಲಿ ಆಯಿತು. ಇವತ್ತಿಗೂ ಆ ಫೀಲ್ಡ್ ನೀವು ನೋಡ್ಬೋದು, ಬಟಾನ್ ಬಯಲಿದೆ ಈಗಲೂ. ಮುದ್ದೆಬಿಹಾಳದ ಹತ್ರ, ನೀವು ಮುದ್ದೆಬಿಹಾಳದಿಂದ ಒಂದು ಅರ್ಧ ಗಂಟೆ ಹೋದರೆ ರಕ್ಕಸಗಿ ತಂಗಡಿಗೆ ಗ್ರಾಮ ಸಿಗುತ್ತೆ, ಅದರ ಮಧ್ಯದಲ್ಲಿದೆ, ಈಗಲೂ ಇದೆ. ಅದು ಬಯಲಲ್ಲಾಯಿತು. ಒಬ್ಬ ರಾಜ ಇನ್ನೊಬ್ಬ ರಾಜನ ಕೋಟೆಗೆ ಮುತ್ತಿಗೆ ಹಾಕೋದು, ಅವಾಗ ಅವನನ್ನು ಸೋಲಿಸಲೇಬೇಕು ಅಂತ ಬಂದಾಗ ಅವನು ಸ್ವಲ್ಪ ಗಟ್ಟಿಯಾಗಿದ್ದರೆ ಇವರು ಲೂಟಿಗೆ ಆಫರ್ ಕೊಡೋರು. ಸಿಕ್ಕಿದ್ದನ್ನು ಹೊತ್ಕೊಂಡು ಹೋಗೋದು, ಇಡೀ ಊರಿಗೆ ಬೆಂಕಿ ಹಚ್ಚೋದು, ಕೊಲೆ, ಲೂಟಿ, ರೇಪು, ದರೋಡೆ, ಅದನ್ನೆಲ್ಲ ನಡೆಯೋದು. ಇವತ್ತು ನಮ್ಮ ಪಾಡ್ಕಾಸ್ಟ್ ತುಂಬಾ ಸ್ಪೆಷಲ್. ಯಾಕಂದರೆ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಇರ್ತಕ್ಕಂಥ ನಮ್ಮ ವಿಶೇಷವಾದಂಥ ಸೆಲೆಬ್ರಿಟಿ ಕೂಡ ನಿಜಕ್ಕೂ ಸ್ಪೆಷಲ್. ಕಾರಣ ಇಷ್ಟೇ, ಮೂಲತಃ ಇವರೊಬ್ಬರು ಸಿವಿಲ್ ಇಂಜಿನಿಯರು, ಮೈಸೂರವರು. ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡಿ ನಂತರ ಇವ್ರು ರೂಢಿಸ್ಕೊಂಡಂಥ ಒಂದು ಹವ್ಯಾಸ ಇತ್ತಲ್ಲ, ಅದು ಹವ್ಯಾಸ ಅಂತ ಅನ್ನೋಕ್ಕಿಂತ ನಿಜವಾಗ್ಲೂ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ಹೇಗಿದೆ ಅಂದರೆ ಅದೊಂಥರ ನಿಸ್ವಾರ್ಥ ಸೇವೆ. ನಮ್ಮ ನಾಡು, ನುಡಿ, ನಮ್ಮ ರಾಜ ಮನೆತನಗಳು, ವಾವ್, ಒಂದೆರಡ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿದೆ. ಯಾಕಂದರೆ ಇವತ್ತು ನನ್ನ ಮುಂದೆ ಕೂತಿರೋದು ಧರ್ಮೇಂದರ್ ಸರ್. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ದೇವ್ರದೆ, ನೀವು ಹೇಗಿದ್ರಿ? ತುಂಬ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೈ ಎತ್ತು ಮುಗಿತೀನಿ ನಿಮ್ಮ ಒಂದು ನಿಸ್ವಾರ್ಥ ಸೇವೆ. ಎಷ್ಟು ಒಳ್ಳೆ ಕೆಲಸ ಅಂದರೆ ನೀವು ಮಾಡ್ತಾ ಇರೋದು. ಯಾಕಂದರೆ ಸಾಕಷ್ಟು ವಿಚಾರಗಳಲ್ಲಾಗಲಿ ಸರ್, ನಮಗೆ ಈಗ ನಾವು ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಬೆಂದಕಾಳೂರು ಬೆಂಗಳೂರು ಆಯ್ತಂತೆ, ಏನೋ ಒಂದು ಕತೆ ಕಿವಿಲ್ ಕೇಳಿಸ್ಕೊಂಡಿದ್ವಿ, ಎಷ್ಟೋ ವರ್ಷಗಳ ಕಾಲ ಹಂಗೆ ನಂಬಿಟ್ಟಿದ್ವಿ. ಮುಂದೆ ಯಾರಾದ್ರೂ ಕೇಳಿದ್ರು ನಾವು ಇದೇ ತರದ್ದು ಈ ಗುಬ್ಬಿ, ಈಗ ಏನಂತಾರಲ್ಲ ಕಾಗೆ ಗುಬ್ಬಿ ಕತೆಗಳ ತರ ಏನೇನೋ ಬಾಯಿಗೆ ಬಂದಿದ್ದು ಹೇಳ್ತಿದ್ವಿ. ಬಟ್ ನೀವು ಹೇಳ್ತಕ್ಕಂಥ ಪ್ರತಿಯೊಂದು ಇತಿಹಾಸ ಘಟನೆಗಳು ಎಷ್ಟು ಪ್ರೂಫ್, ಎಷ್ಟು ಕರೆಕ್ಟಾಗಿ ಹೇಳ್ತೀರಾ ಸರ್. ಈ ಆಸಕ್ತಿ ರೂಢಿಸ್ಕೊಂಡಿದ್ದು ಇದು ಈಗ ಆಲ್ರೆಡಿ ನಾನು ತುಂಬ ವೀಡಿಯೋಗಳೆಲ್ಲ ಹೇಳಿದ್ದೀನಿ, ಆದರೂ ಇಲ್ಲೂ ಒಂದು ಕಡೆ ಹೇಳ್ತೀನಿ. ಆದರೆ ಇಲ್ಲಿ ಸ್ವಲ್ಪ ನಾನು ಬೇರೆ ಕಡೆಯಿಂದ ಹೇಳ್ತೀನಿ. ಏನು ಅಂತಂದರೆ, ಮೊದಲು ನಿಮ್ಮಲ್ಲಿ ಒಂದು ಮನುಷ್ಯ ಅಂತ ಹುಟ್ಟಿದಾಗ ಈ ಸೊಸೈಟಿಗೆ ಏನಾದ್ರು ವಾಪಸ್ ಕೊಡಬೇಕು ಅನ್ನೋ ತುಡಿತ ಡೇ ಒನ್ನಿಂದ ಇರಬೇಕು. ಅದನ್ನ ಹುಡುಕ್ತಾ ಇರಬೇಕು, ನೀವು ಡೇ ಒನ್ನಿಂದ ಹುಡುಕ್ತಾ ಇರಬೇಕು. ಇದನ್ನೇ ಮಾಡಬೇಕು ಅಂತ ನಮಗೆ ಮುಂಚೆಯಿಂದ ಯಾರಿಗೂ, ನನಗೆ ಅಲ್ಲ ಯಾರಿಗೂ ಏನೂ ಐಡಿಯಾ ಇರೋದಿಲ್ಲ. ಹುಡುಕ್ತಾ ಈ ದಾರಿ ತಂತಾನೆ ತೆಕ್ಕಳುತ್ತೆ. ನಿಮ್ಮಲ್ಲಿ ಅದು ತುಡಿತಾ ಇರಬೇಕು. ನಾನು ಈ ಸೊಸೈಟಿಗೆ ನಾನು ಮಾಡಬೇಕು, ನಾನು ಇದರಿಂದ ತೊಗೊಂಡ್ಬಿಟ್ಟಿದ್ದೀನಿ ಅನ್ನೋವಂಥ ಒಂದು ದಾಕ್ಷಿಣ್ಯ ಇರಬೇಕು. ಮನುಷ್ಯನಿಗೆ ದಾಕ್ಷಿಣ್ಯ ಅನ್ನೋದು ಭಾಳ ಮುಖ್ಯ. ಆ ದಾಕ್ಷಿಣ್ಯ ಇರಬೇಕು. ಅಯ್ಯೋ ನಾನು ಇವ್ರ ಹತ್ರ ಏನೋ ತೊಗೊಂಬಿಟ್ಟಿದ್ದೀನಿ, ಈ ಸೊಸೈಟಿನ ನಾನೇನೋ ತೊಗೊಂಬಿಟ್ಟಿದ್ದೀನಿ, ಅದನ್ನು ಹೆಂಗೆ ವಾಪಸ್ ಕೊಡೋದು ಅನ್ನೋ ದಾಕ್ಷಿಣ್ಯ ಇತ್ತು ನನ್ನಲ್ಲಿ. ಅದು ತುಡಿತಾ ಇತ್ತು, ಹೇಗಾದರೂ ಮಾಡಿ ವಾಪಸ್ ಕೊಡಬೇಕು ಅನ್ನೋಂಥ ಒಂದು ತುಡಿತಾ ಇತ್ತು. ಅದನ್ನು ಅಲ್ಲಲ್ಲೇ ನೀವು ತೋರಿಸ್ತಾ ಇರಬೇಕು. ಹೆಂಗೆ ತೋರಿಸ್ತಾ ಇರ್ತೀರ ನೀವು? ನಿಜವಾಗ್ಲೂ ನೀವು ಒಬ್ಬ ದಾಕ್ಷಿಣ್ಯ ಇಟ್ಕೊಂಡಿರೋರಾದರೆ ತರಕಾರಿ ಅವ್ರ ಹತ್ರ ನೀವು ಬಾರ್ಗೇನ್ ಮಾಡಲ್ಲ. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅಲ್ಲಿಂದನೇ ನಿಮ್ಮ ಇದು ಶುರು, ಅಲ್ಲಿ ನಿಮ್ಮ ದಾಕ್ಷಿಣ್ಯ ಅಲ್ಲಿಂದನೇ ಶುರುವಾಗುತ್ತೆ. ಅಯ್ಯೋ ಇವರು ಈಗ ಮಾಲ್ಗಳಿಗೆ ಎಲ್ಲಾದ್ರೂ ಹೋದ್ರೆ ಟೊಮ್ಯಾಟೊ ಒಂದು 100-200 ರೂಪಾಯಿ ಆದರೆ ಸುಮ್ಮನೆ ಕೊಟ್ಟು ತೊಗೊಂಡ್ಬರ್ತಾರೆ, 50 ಪೈಸೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಆದರೆ ರಸ್ತೆ ಬದಿಲಿ ಬರ್ತಾರಲ್ಲ ವ್ಯಾಪಾರಸ್ಥರು, ಅಲ್ಲಿ ಚೌಕಾಶಿ 1 ರೂಪಾಯಿ 5 ರೂಪಾಯಿ ಅಲ್ಲಿ ಮಾಡದೇ ಇದ್ದಾಗಲೇ ನಿಮ್ಮಲ್ಲಿ ಆ ದಾಕ್ಷಿಣ್ಯ ಬಂದಿರುತ್ತೆ. ಅಂದರೆ ಏನಾದರೂ ಜನಕ್ಕೆ ಮಾಡಬೇಕು, ಅವರೂ ಚೆನ್ನಾಗಿರಲಿ ಅನ್ನೋದು ಇದೆಯಲ್ಲ, ಆ ಕಾನ್ಸೆಪ್ಟ್ ನಿಮ್ಮ ಹತ್ರ ಬಂದರೆ ನೀವು ಇಂಥದ್ದೆಲ್ಲ ಮಾಡೋಕ್ಕೆ ಸಾಧ್ಯ. ಬೇರೆ ಯೂಟ್ಯೂಬರ್ಗಳು, ನೀವು 100 ಯೂಟ್ಯೂಬರ್ಗಳನ್ನ ನೋಡಿದ್ದೀರಾ. ಆ್ಯಂಡ್ ಅವ್ರ ಕಾನ್ಸಂಟ್ರೇಷನ್ ಯಾವ ರೀತಿ ಇರುತ್ತೆ, ಅವ್ರ ಪ್ರೋಗ್ರೆಸ್ ಯಾವ ರೀತಿ ಇರುತ್ತೆ ಅನ್ನೋದು ನೋಡಿದ್ದೀರಾ. ಆದರೆ ನೀವು ನಾಡಿಗೆ ವಾಪಸ್ ಕೊಡ್ತೀನಿ ಈ ಸೋಷಿಯಲ್ ಮೀಡಿಯಾ ಮೂಲಕ ಅಂತ ಹೋದಾಗ ನೀವು ನನ್ನನ್ನು ನೋಡ್ತೀರ. ನಾನೇನೋ ವಾಪಸ್ ಕೊಡ್ತೀನಿ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಇದ್ರಗಳ ಹಂಗಿಲ್ಲ, ನನಗೆ ಸಬ್ಸ್ಕ್ರೈಬರ್ಸ್ ಹಂಗಿಲ್ಲ, ಅಯ್ಯೋ ವ್ಯೂ ಕಮ್ಮಿ ಆಯಿತು ಅನ್ನೋ ಯೋಚನೆ ಇಲ್ಲ, ಚಿಂತೆ ಇಲ್ಲ, ಲೈಕ್ಸ್ಗಳು ಕೊಡ್ತೆ ಅಂತ ಏನಿಲ್ಲ ನನಗೆ. ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ, 4 ಜನ ನೋಡ್ತಾ ಇದ್ದಾರೆ, ಅದೇ ತೃಪ್ತಿ ನನಗೆ. ಸೊ ಈ ಒಂದು ನೀವು ವಾಪಸ್ ಕೊಟ್ಕೊಂಡು ಹೋಗೋ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಸಿಕ್ಕುವಂಥ ಸುಖ ಇದೆಯಲ್ಲ, ಅದು ಭಾಳ ಬೆಲೆ ಕಟ್ಟಲಾಗದ ಸುಖ. ಅದು
ಹಾಗಾಗಿ ಇದು ನಿಮಗೆ ಇದು ನಾನು ಕಂಡ್ಕೊಂಡಂಥ ದಾರಿ ಇದು. ನನಗೆ ಕನಸು ಸಹ ಬಿದ್ದಿರಲಿಲ್ಲ. ನನಗೆ ನಮ್ಮ ಲೆಗೆಸಿಯನ್ನು, ನಮ್ಮ ವೈಭವವನ್ನು ನಾವು ಜನಕ್ಕೆ ವಾಪಸ್ ಕೊಡಬೇಕು. ಇದನ್ನೆಲ್ಲ ನಾವು ತಿಳ್ಕೊಂಡು ಎದೆಯಲ್ಲಿ ನಾವು ನೋಡಿ, ಮನುಷ್ಯ ನೀವು ಎದೆ ತುಂಬ ಅವನು ಒಂದು ಸಾರ್ಥಕತೆಯನ್ನು ತುಂಬ್ಕೊಂಡು ಕೊನೆವರೆಗಿದ್ದಷ್ಟೇ ಅವ್ನು ಆವಾಗಲೇ ತೃಪ್ತಿ. ಯಾಕೆಂದರೆ ನೀವು ದುಡ್ಡು ಸಂಪಾದನೆ ಮಾಡಿದ್ರೆ ಒಂದು ಸೊನ್ನೆ ಎಷ್ಟು ಸೊನ್ನೆ ಬೇಕಾದ್ರೂ ನೀವು ಸೇರಿಸ್ತಾ ಇರ್ಬೋದು, ಅದು ಎನ್ ಅದು ಯಾವತ್ತಿಗೂ ಮುಗಿಯಲ್ಲ. ಅದರ ತೃಪ್ತಿ ಇದೆಯಲ್ಲ, ತೃಪ್ತಿ ತುಂಬ ಈಚೆ ಹರಿದಾಗುತ್ತೆ. ಸೊ ಅದನ್ನು ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು, ಅದನ್ನು ನಾನು ತೊಗೋಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಏನಂದರೆ ನನಗೂ ಅದೊಂದು ಸಾರ್ಥಕತೆ ಬೇಕು. ಏನೋ ಮಾಡಿದ್ನಲ್ಲ ನಾನು, ನಮ್ಮೂರಿಗೆ ಏನೋ ಮಾಡಿದ್ನಲ್ಲ ನಾನು, ಯಾವ ರೀತಿ ಬೇಕಾದ್ರೆ ಮಾಡ್ಬೋದು ನನ್ನ, ಯಾವ ರೀತಿ ಇದನ್ನು ನಾನು ಯಾವಾಗಲೂ ಒಂದು ಪದ ಉಪಯೋಗಿಸ್ತೀನಿ, ತೇರನ್ನು ಎಳೆದವರು ಅಂತ. ತೇರು ಎಳೆಯೋದು ಅಂದರೆ ನೋಡಿ, ನೀವು ಜಾತ್ರೆಗಳಲ್ಲಿ ತೇರು ಎಳೆದಿದ್ರೆ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಈ ತೇರು ಒಬ್ಬ ಎಳೆಯೋಕ್ಕಾಗಲ್ಲ, ಎಲ್ಲ ಊರೆಲ್ಲ ಎಲ್ಲರೂ ಸರ್ 100,000 ಜನ ಸೇರಿ, ಅಂದರೆ 100,000 ಜನ ಎಳೆದ್ರೆ ತೇರು ಮುಂದಕ್ಕೆ ಬರುತ್ತೆ. ಆದರೆ ಪ್ರತಿಯೊಬ್ಬನಲ್ಲೂ ನಾನು ತೇರು ಎಳೆದೆ ಅನ್ನೋ ಭಾವ ಇರುತ್ತೆ, ಒಂದು ಸಂತೋಷ. ಅದು ಮುಖ್ಯ. ಅದು ನನ್ನಲ್ಲೂ ಇದೆ. ಈ ಕನ್ನಡದ ತೇರನ್ನು ನಾನೊಬ್ಬ ಎಳೆದಿದ್ದೀನಿ, ಒಂದು 4 ಅಡಿ ದೂರ ಎಳೆದಿದ್ದೀನಿ. ನನಗೆ ಆ ಖುಷಿ ಇದೆ. ಆ ಖುಷಿಲಿ ನೀವು ಪಾಲ್ದಾರ, ಅದು ನಂಗೆ ಇನ್ನೂ ಸಂತೋಷ. ಈ ಮನಸ್ಥಿತಿ ನಿಮ್ಮಲ್ಲಿ ಬಂದರೆ, ನೀವೇನಾದ್ರು ಮಾಡಬೇಕು ಅಂತ ಬಂದಾಗ ಈ ದಾರಿ ತಗೊಳುತ್ತೆ. ನನಗೆ ಈ ಸೋಷಿಯಲ್ ಮೀಡಿಯಾ ದಾರಿ ತಗೊಳ್ತು. ನಾನು ಪುಸ್ತಕ ಬರೆದೆ ಮೊದಲು, ಇದನ್ನು ನಮ್ಮ ಕಥೆಗಳನ್ನು, ನಮ್ಮ ರಾಜರ ಕಥೆಗಳನ್ನು ಜನಕ್ಕೆ ತಿಳಿಸೋಣ ಅಂತ. ಪುಸ್ತಕ ಬರೆಯೋದು ಒಂದು ಕಮರ್ಷಿಯಲ್ ಮಾರ್ಗ. ಪುಸ್ತಕ ಪ್ರಿಂಟ್ ಮಾಡಬೇಕು, ಮಾರಬೇಕು. ನಾನು ನನ್ನ ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಬಿಟ್ಟೆ. ನನಗೆ ಪ್ರಕಾಶಕರು ನನ್ನ ಪಾಲಿನ ಪುಸ್ತಕಗಳು ಅಂತ ಕೊಡ್ತಾರೆ. ಒಂದು ಸರಿ ಪ್ರಿಂಟ್ ಆದರೆ ಒಂದು 200 ಪುಸ್ತಕ ನಂಗೆ ಕೊಡ್ತಾರೆ. ಅದನ್ನು ನಾನು ದುಡ್ಡು ತಗೊಳ್ಳಲ್ಲ, ಉಚಿತವಾಗಿ ಕೊಟ್ಬಿಡ್ತೀನಿ. ನಾನು ಯಾವಾಗಲೂ ವೆಹಿಕಲಲ್ಲಿ, ಕಾರಲ್ಲಿ, ಸ್ಕೂಟ್ರಲ್ಲಿ 5-10 ಪುಸ್ತಕ ಇಟ್ಟಿರ್ತೀನಿ. ಸಿಗ್ದವ್ರಿಗೆಲ್ಲ ಕೊಡ್ತೀನಿ, ಅದಕ್ಕೆ ದುಡ್ಡು ತಗೊಳ್ಳಲ್ಲ. ನಾನು ವಿದ್ಯೆ ಮಾರಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಮಾರಬಾರ್ದು, ಅದನ್ನ ಜ್ಞಾನ ಹಂಚಬೇಕದನ್ನ, ಮಾರಬಾರ್ದು ಅನ್ನೋದು. ಅದಕ್ಕೆ ನಾನು ಪುಸ್ತಕ ಬರೆಯೋದು ನಿಲ್ಲಿಸ್ಬಿಟ್ಟೆ. ನನ್ನ ಮನಸ್ಥಿತಿಗೂ ಆ ಕಮರ್ಷಿಯಲ್ಗೂ ನನಗೆ ಸೂಟ್ ಆಗಲಿಲ್ಲ. ಪುಸ್ತಕ ಬರೆಯೋದು, ಇದು 300 ರೂಪಾಯಿ ತಗೊಳ್ಳಿ ಅನ್ನೋದು ನನಗಾಗಲ್ಲ. ಬೇರೆಯವ್ರು ಮಾಡ್ತಿದ್ದಾರೆ, ಅವ್ರಿಷ್ಟ, ನನಗಾಗಲ್ಲ. ಅದಕ್ಕೆ ನಾನು ಪುಸ್ತಕ ಬರೆಯೋದು ನಿಲ್ಲಿಸಿ ಜನಕ್ಕೆ ಉಚಿತವಾಗಿ ತಲುಪಿಸ್ಬಿಡ್ಬೇಕಿನ್ನ, ಫ್ರೀ, ಅವ್ರು ನೋಡಬೇಕು. ಅದಕ್ಕೆ ಇದು ಇಟ್ಕೊಂಡು. ಸರ್, ಈಗ ನಮ್ಮ ರಾಜಮನೆತನಗಳು, ಕೋಟೆಗಳ ಬಗ್ಗೆನೋ ಈ ಥರದ ಇತಿಹಾಸ ಎಲ್ಲ ಹೇಳಬೇಕು ಅಂತ ಹೊಸ ಪ್ಲೇಸಸ್ಗೆ ನೀವು ಟ್ರಾವೆಲ್ ಮಾಡ್ತಿರ್ತೀರ. ಅಲ್ಲಿ ಸ್ಥಳಕ್ಕೆ ಹೋದ್ಮೇಲೆ ನಿಮ್ಗೆ ಯಾವ ಥರದ ಚಾಲೆಂಜಸ್ ಇರುತ್ತೆ? ಯಾವ್ದಾದ್ರು ಮುಂಚೆ ಇತ್ತು ತುಂಬ ಚಾಲೆಂಜಸ್ಸು. ಯಾಕೆಂದರೆ ಮುಂಚೆ ನಾನು ಯಾರಿಗೂ ಗೊತ್ತಿರಲಿಲ್ಲ. ಮುಂಚೆ ಹೋದಾಗ ಯಾರಿಗೂ ಕೋಆಪ್ರೇಟಿವ್, ನೀವು ಯಾವುದೇ ಊರಿಗೆ, ಸಿಟಿಗೆ ಗೊತ್ತಾಗಲ್ಲ ನಿಮಗೆ. ಸಿಟೀಲಿ ದುಡ್ಡು ಮಾತಾಡುತ್ತೆ. ದುಡ್ಡು ಕೊಟ್ಟರೆ ಎಲ್ಲರೂ ಕಾಫಿ ಕುಡಿಬೋದು, ಊಟ ಮಾಡ್ಬೋದು. ಹಳ್ಳೀಲಿ ಹಾಗಲ್ಲ. ಹಳ್ಳೀಲಿ ನೀವು ಪರಿಚಯ ಇದ್ದರಷ್ಟೇ ನಿಮಗೆ ಸ್ವಾಗತ, ಇಲ್ಲದೇ ನೀವು ಆಗಂತುಕ. ನೀವು ನೋಡ್ತಾ ಇರ್ತೀವಿ, ಯಾಕೆ ಬಂದ ಅಂತ. ಅಲ್ಲಿ ಕೇಳ್ತಾರೆ, ಯಾರು ಸ್ವಾಮಿ ನೀವು, ಯಾರು ನೋಡೋಕೆ ಬಂದ್ರಿ, ಯಾರ ಮನೆಗೆ ಬಂದ್ರಿ ಕೇಳ್ತಾರೆ, ಯಾತಕ್ಕೆ ಬಂದಿದ್ದೀರಾ. ಸೊ ಅದನ್ನು ಕೇಳಿದಾಗ ಇನಿಷಿಯಲಿ ಅವರು ಕೇಳೋರು, ನಾನು ಇಲ್ಲೊಂದು ಕೋಟೆ ಇತ್ತು ಅಥವಾ ಇಲ್ಲೊಂದು ದೇವಸ್ಥಾನ ಇತ್ತು ಅಂದರೆ, ಅಲ್ಲಿತ್ತು ಈಗಿಲ್ಲ ಅಂತಾರೆ. ಅಂದರೆ ಯಾರೂ ತೋರಿಸ್ತಿರ್ಲಿಲ್ಲ, ಅವಾಗ ನಾವೇ ಹುಡುಕ್ಬೇಕಿತ್ತು. ಈಗ ಹಂಗಿಲ್ಲ. ಈಗ ಜನ ನನ್ನ ಗುರುತಿಸ್ತಾರೆ. ಸೊ ಜನ ಭಾಳ ಪ್ರೀತಿಸ್ತಾರೆ. ನಾವು ಊರಿಗೆ ಹೋಗೋಗ್ತಿದ್ದಂಗೆ ಒಂದಷ್ಟು ಜನ ಇರ್ತಾರೆ, ಕರ್ಕೊಂಡೋಗಿ ಎಲ್ಲ ತೋರಿಸ್ಬಿಡ್ತಾರೆ. ಈಗ ಸೊ ಈ ಚಾಲೆಂಜಸ್ ಇಲ್ಲ. ಈಗ ಸ್ವಾಗತ ಎಲ್ಲ. ಅಂದರೆ ನಾವು ಕನ್ನಡಿಗರು ಎಷ್ಟು ಹೃದಯವಂತರು ಅನ್ನೋದಕ್ಕೂ ಇದು ಸಾಕ್ಷಿ. ನಾವು ಕನ್ನಡಿಗರು ತೆರೆದ ಹೃದಯದಿಂದ ನಾವು ಪ್ರೀತಿಸ್ತೀವಿ ಎಲ್ಲರನ್ನು ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ಗೆ ಎಲ್ಲಿ ಹೋದರೂ ನೀವು ಕರ್ಕೊಂಡೋಗಿ ತೋರಿಸ್ತಾರೆ. ನನಗೆ ಚಾಮರಾಜನಗರದಿಂದ ಬೀದರ್ವರೆಗೂ ನೀವು ಎಲ್ಲೇ ಹೋದರೂ ನನ್ನನ್ನು ಕರ್ಕೊಂಡೋಗಿ, ನೋಡಪ್ಪ ನೀನು ಇದೇ ತಾನು ನೋಡೋಕೆ ಬಂದಿದ್ದು, ನೋಡಿಲ್ಲಿ ಅಂತ ತೋರಿಸ್ತಾರೆ. ಮುಂಚೆ ನಾನು ಹುಡುಕ್ಬೇಕಿತ್ತು. ಈಗ 6-7 ವರ್ಷದ ಕೆಳಗೆ, ಕರೋನಾಗೆ ಮುಂಚೆ 17-18ರಲ್ಲಿ ನಾನು ಶುರು ಮಾಡಿದ್ದನ್ನ, ಆವಾಗ ನಾನೇ ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಸರ್, ಈಗ ಸ್ವತಂತ್ರ ಹೋರಾಟ ಅಂದ ತಕ್ಷಣ ಪ್ರತಿಯೊಬ್ಬೊಬ್ರಿಗೂ ಅವರೇ ಫೇವ್ರೇಟ್ ಹೀರೋಗಳಿರ್ತಾರೆ. ಒಬ್ಬರಿಗೆ ಗಾಂಧೀಜಿ ಇಷ್ಟ ಆಗ್ತಾರೆ, ಒಬ್ಬರಿಗೆ ನೇತಾಜಿ ಇಷ್ಟ ಆಗ್ತಾರೆ. ಈಗ ನೀವು ನಿಮ್ಮ ಈ ಒಂದು ಅಧ್ಯಯನದಲ್ಲಿ ನಮ್ಮ ಕನ್ನಡದ ರಾಜರು ಎಷ್ಟೋ ಜನರ ಬಗ್ಗೆ ತಿಳ್ಕೊಂಡಿದ್ದೀರ, ಆ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀರ. ನಿಮಗೆ ಯಾವುದಾದ್ರು ಒಬ್ಬರು ಪರ್ಟಿಕ್ಯುಲರ್ ರಾಜ, ಆತನ ಆಡಳಿತ ಆಗ್ಬೋದು ಅಥವಾ ಆತ ಮೆರೆದಂಥ ರೀತಿ, ಇದನ್ನೆಲ್ಲ ನೋಡಿ ನಿಮಗೆ ನಿಮ್ಮ ಫೇವ್ರೇಟ್ ಯಾರು? ನನ್ನ ಫೇವ್ರೇಟು ಇಡೀ ಜಗತ್ತಿಗೆ ಗೊತ್ತು. ನನ್ನ ಫೇವ್ರೇಟ್ ಯಾವಾಗಲೂ ಅದು ನಾನು ಕೊನೆಗೆ ಉಸಿರಿರೋರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರು ನನ್ನ ಫೇವ್ರೇಟ್. ನನ್ನ ಪಾಲ್ ದೇವರು ಅಂತ. ನಾನು ಮನೆಗೆ ಓದೋದ ಕಡೆ, ಮನೇಲಿ ತಿರುಗಿದ ಕಡೆ ಎಲ್ಲ ಅವ್ರು ಕಾಣ್ಬೇಕು ನನಗೆ. ಹಂಗೆ ಹಾಕ್ಕೊಂಡಿದ್ದೀನಿ ಅವ್ರ ಫೋಟೋಗಳನ್ನ. ಎಲ್ಲಿ ನೋಡಿದ್ರು ಅವ್ರು ಕಾಣ್ಬೇಕು ನನ್ನ ಕಣ್ಣಿಗೆ, ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಅವರು ನನ್ನ ಆಲ್ ಟೈಮ್ ಫೇವ್ರೇಟ್. ನಿಮ್ದು ಎಂಥ ಸೌಭಾಗ್ಯ ಅಂದರೆ ಮಹಾರಾಜರನ್ನ ಹತ್ತಿರದಿಂದ ನೋಡಿದೀರಾ ನೀವು? ಹೌದು. ಹೇಗೆ ಸರ್ ಅದು ವಿವರಿಸಿ ಸರ್. ಅದು ಜಯಚಾಮರಾಜ ಒಡೆಯರನ್ನ, ಕೊನೆ ಮಹಾರಾಜರು, 74ರವರೆಗೆ ಇದ್ದಂಥ ಮಹಾರಾಜರು, ಅವ್ರನ್ನ ನೋಡೋ ಸೌಭಾಗ್ಯ ನಮಗೆ ನಮಗೆಲ್ರಿಗೂ. ಅವರ ಮಹಾರಾಜರು ಅಂದರೆ ಅವ್ರ ಮಹಾರಾಜರು ಅಂತಲೇ ಅನ್ನಿಸ್ತಿರಲಿಲ್ಲ, ನಮಗೆ ತಂದೆ ಅಂತಿದ್ರು. ಎಲ್ರಿಗೂ ಈಸಿಯಾಗಿ ನಾವು ನೋಡ್ಬೋದಾಗಿತ್ತು ಅವ್ರನ್ನ. ಹೊರಗಡೆ ಬಂದಾಗ ಅವರು ಆ ಕಡೆ ಹೋಗಿ ಈ ಕಡೆ ಹೋಗಿ ಅನ್ನೋದು,
ಇವಾಗಿಂದ ಜನ ನೋಡಿದಿರಲ್ಲ ನೀವು, ಯಾರಾದರೂ ಬರ್ತಾರೆ ವಿ ಐ ಪಿಗಳು ಅಂದರೆ ಜನನ ತಳ್ತಾ ಇರ್ತಾರೆ, ಅವೆಲ್ಲ ಏನೂ ಇರಲಿಲ್ಲ. ಅವ್ರಿಗೆ ಬಾಡಿ ಗಾರ್ಡ್ಸು ಅಲ್ಲ ಇದ್ರೂ ಅವೆಲ್ಲ ಒಂದು ಗೌರವ ಸೂಚಕವಾಗಿತ್ತು. ಜನ ಎಲ್ಲ ಅಷ್ಟೇ ಆನಂದದಿಂದ ನೋಡ್ಬೋದಾಗಿತ್ತು ಅವ್ರನ್ನ, ಭಾಳ ಸೊಗಸಾಗಿ ನೋಡ್ಬೋದಾಗಿತ್ತು ಅವ್ರನ್ನ. ಅವ್ರು ಎಲ್ಲಿ ಹೋದರೂ ನೋಡ್ಬೋದಾಗಿತ್ತು, ಎಲ್ಲಿ ಹೋದರೂ ಮಾತಾಡಿಸ್ಬೋದಾಗಿತ್ತು, ಆ ರೀತಿ ಇತ್ತು. ಸೊ ಹಂಗಾಗಿ ನಮ್ಗೆ ಅಸೌಭಾಗ್ಯ ಸಿಕ್ತು ಅವ್ರು ನೋಡೋವಂಥದ್ದು, ಅವ್ರ ಅಂಬಾರಿ ಮೇಲೆ ಕೂತ್ಕೊಳ್ಳೋವಂಥದ್ದು. ಅಂದರೆ ನಮಗೆ ಆ ವಿಷಗಳಿಗೇನು ಸಿಕ್ತು. ಅವ್ರು ಕೊನೆ ಯಾತ್ರೆಯನ್ನು ನೋಡಿದ್ದೀವಿ ನಾವು. ಅವ್ರು ತೀರ್ಕೊಂಡಾಗ ಅದನ್ನು ತೊಗೊಂಡೋಗಿದ್ದು, ಅದಕ್ಕೂ ನಾನು ಅಂತ್ಯ ಸಂಸ್ಕಾರಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ. ಅವ್ರ ಅಂತ್ಯ ಸಂಸ್ಕಾರ ನಮ್ಮ ಮೈಸೂರಲ್ಲೇ ಆಗಿದ್ದರಿಂದ ಅದಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ. ಅಂಥ ದುಃಖದ ಗಳಿಗೇನು ನಾನು ನೋಡಿದ್ದೀನಿ. ಸೊ ಇದನ್ನೆಲ್ಲ ನೋಡಿದ್ದೀನಿ. ಎಲ್ಲ ನಮ್ದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಯಾವಾಗಲೂ ಹೇಳ್ಕೊತೀನಿ. ಇವೆಲ್ಲ ಭಾಳ ಜನ್ಮದ ಪುಣ್ಯ. ಇವೆಲ್ಲ ನಾನು ಎದೆಯೊಳಗೆ ಇಳ್ಕೊಂಬಿಟ್ಟಿದೆ, ಅಚ್ಚೊತ್ಕೊಂಡ್ಬಿಟ್ಟಿದೆ. ಎಂತೆಂಥ ಮಹಾರಾಜರು ಎಷ್ಟು ವಿನಯದಿಂದ ಬದುಕಿದ್ರು ನೋಡಿ. ಮೊನ್ನೆ ರತನ್ ಟಾಟಾ ಮತ್ತು ನಮ್ಮ ನಾರಾಯಣ ಮೂರ್ತಿಯವರು ಒಂದು ಕಡೆ ಕಲಿತು ಒಂದು ಕಡೆ ಮಾತಾಡಿದ್ರು. ಒಂದು ಮಾತು ಅದರಲ್ಲಿ ಬಂತು, ಭಗವಂತ ನಿಮಗೆಲ್ಲ ಕೊಡಲ್ಲ, ಒಂದು ಪ್ಯಾಕೇಜ್ ಕೊಡ್ತಾನೆ. ಆ ಪ್ಯಾಕೇಜಲ್ಲಿ ಬುದ್ಧಿವಂತಿಕೆ ಧೈರ್ಯ ಯಾರಿಗೆ ಕೊಟ್ಟಿರ್ತಾನೆ ಅವ್ರಿಗೆ ಬೇರೆ ಯಾವ ಅವಶ್ಯಕತೆ ಇರೋದಿಲ್ಲ. ಅವನು ಹಾಗೆ ಮುಂದಕ್ಕೆ ಬರ್ತಾನೆ. ಅವನಲ್ಲಿ ಅಪರಿಮಿತವಾದ ಬುದ್ಧಿವಂತಿಕೆ ಮತ್ತು ಧೈರ್ಯ ಅವೆರಡೇ ಅವನು ವೆಪ್ಪನ್ನು. ಅವನಲ್ಲಿ ಹರಿತವಾದಂಥ ಆಯುಧ. ಅವನಲ್ಲಿ ಮುಂದಕ್ಕೆ ಬಂದುಬಿಡ್ತಾನೆ. ಅದು ಎಲ್ರಿಗೂ ಕೊಡಲ್ಲ. 1 in million ಬುದ್ಧಿವಂತಿಕೆ ಧೈರ್ಯ ಕಾಂಬಿನೇಷನ್ ಇದೆಯಲ್ಲ, ಎಲ್ರಿಗೂ ಸಿಕ್ಕಲ್ಲ ಅದು. 1 in a billion ಮೇ ಬಿ. ಮತ್ತು ಮಿಕ್ದವ್ರು ಹೇಗೆ? ಈ 1 in a million ಬುದ್ಧಿವಂತಿಕೆ ಮತ್ತು ಧೈರ್ಯ. ಮಿಕ್ದವ್ರು ಹೇಗೆ? ಮಿಕ್ದವ್ರಿಗೆ ಭಗವಂತ ಇನ್ನೊಂದು ಸೂತ್ರ ಕೊಟ್ಟಿದ್ದಾನೆ, ವಿನಯತೆ ಮತ್ತು ಸದ್ಭಾವನೆ. ವಿನಯತೆ ಮತ್ತು ಸದ್ಭಾವನೆ. ಎಲ್ಲರಲ್ಲೂ ವಿನಯವಾಗಿರಬೇಕು, ಎಲ್ಲರಲ್ಲೂ ಒಳ್ಳೆಯವನಾಗಿರಬೇಕು. ಇದಿದ್ದು ಬಿಟ್ರೆ ಲೈಫಲ್ಲಿ ತಲುಪ್ಕೊಂಡ್ಬಿಡ್ತಾರೆ ನಿಮ್ಮ ಗುರಿನ. ಎಷ್ಟು ಸ್ಮಾಲ್ ಆಯ್ತು ನೋಡ್ರಿ, ಎಷ್ಟು ಸಿಂಪಲ್ ನೋಡ್ರಿ. ಹಾಂ, ಇದು ನಾವು ಅಳವಡಿಸ್ಕೋಬೋದು. ನಮ್ಗೆ ಗೊತ್ತು ನಾವು ಎಷ್ಟು ಬುದ್ಧಿವಂತರು, ಎಷ್ಟು ಧೈರ್ಯವಂತು ಅಂದ್ರೆ. ನಮಗಿಲ್ವಾ? ನಾವು ವಿನಯತೆ ಮತ್ತು ಸದ್ಭಾವನೆ ಅಳವಡಿಸ್ಕೊಂಡ್ಬಿಟ್ರೆ. ಬಟ್ ಈಗಿನ ಸಮಾಜದಲ್ಲಿ ಸರಿ, ಈಗಿನ ಸೊಸೈಟಿಲಿ ನಾವು ಬದುಕ್ತಿರೋ ಅಕ್ಕಪಕ್ಕ ಜನರ ನಡುವೆ ಅಷ್ಟು ಒಳ್ಳೆತನ ಕೂಡ ಕೆಲ್ಸಕ್ಕೆ ಬರುತ್ತೆ. ಸ್ವಲ್ಪ ನಿಧಾನ ಅಷ್ಟೇ, ಖಂಡಿತ ಬರುತ್ತೆ. ಅದು ಖಂಡಿತ ಬರುತ್ತೆ. ಅಷ್ಟಲ್ಲದೆ ಇದನ್ನೆಲ್ಲ ದೇವ್ರು ಮಾಡಿರೋದು ಸುಳ್ಳಾಗಲ್ಲ, ಖಂಡಿತ ಬರುತ್ತೆ. 100% ಬರುತ್ತೆ. ನೀವು ಅದನ್ನು ತಿಳ್ಕೊಬೇಡಿ. 1-2 ದಿನ ಲೇಟ್ ಆಗ್ಬೋದು. ನಿಮ್ಮ ವಿನಯ ಮತ್ತು ಸದ್ವರ್ತನೆ ಸದಾ ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ನೀವು ಧೈರ್ಯ ಬುದ್ಧಿವಂತಿಕೆ ಇಲ್ಲದಾಗ ವಿನಯ ಮತ್ತು ಸದ್ವರ್ತನೆ ಸದಾ ನಿಮ್ಮ ಜೊತೆ ಕಾಪಾಡ್ತಾ. ಅಲ್ಲ, ಒಂದು ಮಾತು ಹೇಳ್ತಾರೆ ಏನಂದ್ರೆ, ಈ ನೇರವಾಗಿರೋ ಮರಗಳಂತೆ ಬೇಕು ಕಡಿಯೋದು. ಹಾಗೆ ಇರುತ್ತೆ, ಇಲ್ಲ ಅಂತಲ್ಲ. ನಿಮ್ಮ ಕಷ್ಟ ಜಾಸ್ತಿ ಬರ್ಬೋದು, ಆದರೆ ಅದನ್ನು ಪಾರು ಮಾಡೋ ಇದನ್ನು ಭಗವಂತ ನಿಮಗೆ ಕೊಡ್ತಾನೆ, ಪಾರು ಮಾಡೋ ದಾರಿನೂ ಕೊಡ್ತಾನೆ. ವಿನಯ ಮತ್ತು ಸದ್ವರ್ತನೆ ನೀವೇನೇ ಕಾರಣಕ್ಕೂ ಬಿಡಬಾರ್ದು. ವಿನಯವಂತೂ ಬಿಡಲೇಬಾರ್ದು. ವಿದ್ಯಾ ದದಾತಿ ವಿನಯಂ ಅಂತಲೂ ಸೀನಿಯರ್ಸ್ ಹೇಳ್ಬಿಟ್ಟಿದ್ದಾರೆ. ವಿದ್ಯಾ ದದಾತಿ ವಿನಯಂ. ನೀನು ಎಷ್ಟು ಓದುತ್ತೀಯ ಅಷ್ಟು ವಿನಯವಂತನಾಗಬೇಕು, ಅದನ್ನು ಹೇಳಿದ್ದಾರೆ. ಸೊ ನೀವು ಎಷ್ಟು ಅಂದರೆ ಓದು ಅಂದರೆ ಬರೀ ಓದನೆ ಅಂತಲ್ಲ, ಎಷ್ಟು ಅನುಭವಸ್ಥರಾಗ್ತೀರಾ, ಎಷ್ಟು ವಯಸ್ಸಾಗುತ್ತೆ, ಎಷ್ಟು ಹಿರಿಯರಾಗ್ತೀರಾ, ಎಷ್ಟು ಧನವಂತರಾಗ್ತೀರಾ, ವಿದ್ಯಾವಂತರಾಗ್ತೀರಾ, ಜ್ಞಾನವಂತರಾಗ್ತೀರಾ, ನಿಮ್ಮ ವಿನಯ ಅಷ್ಟೇ ತೂಕ ಇರಬೇಕು. ಒಂದು ಕಡೆ ಈ ತೂಕ, ಒಂದು ಕಡೆ ಆ ತೂಕ ಅಷ್ಟೇ ತೂಕವಾಗಿರ್ಬೇಕು. ಆವಾಗ ನಿಮ್ಮನ್ನು ಸದಾ ಭಗವಂತ ಕಾಪಾಡ್ತಾನೆ. ಆವಾಗ ನಿಮಗೇನಾಗುತ್ತೆ, ಲೌಕಿಕದ ಆಸಕ್ತಿ ಹೊರಟಾಗುತ್ತೆ. ಯಾವಾಗ ನಿಮಗೆ ಲೌಕಿಕದ ಮೇಲೆ ಆಸಕ್ತಿ ಹೊರಟೋಗುತ್ತೆ, ಆವಾಗ ನೀವೇನು ಕಳ್ಕೊಂಡೆ ಅಂತ ನೆನೆಸಲ್ಲ. ಯಾರೋ ನಿಮ್ಗೆ 100 ರೂಪಾಯಿ ಮೋಸ ಮಾಡ್ಬೋದು, ನಿಮ್ಗೆ ಅದು 100 ರೂಪಾಯಿ ಲೆಕ್ಕನೇ ಇಲ್ಲ ಅನಿಸುತ್ತೆ. ನಿಮ್ಮ ಜೋಬಲ್ಲಿ 100 ರೂಪಾಯಿ ಇಲ್ಲದೇ ಇರ್ಬೋದು, ಆದರೆ ಅದನ್ನು ಲೆಕ್ಕನೇ ಇಲ್ಲ ಅನ್ನೋ ಮೈಂಡ್ ಸೆಟ್ ನೀವು ತಲುಪ್ತಿರಲ್ಲ, ಆಗ ನಿಮ್ಗೇನು ಅನಿಸಲ್ಲ. ಅದನ್ನು ದಾಟಿ ಮುಂದೆ ಹೊರಟೋಗ್ತೀರ. ಮತ್ತು ರೀಸೆಂಟಾಗಿ ನಾನು ಹಂಪಿಗೆ ಹೋದಾಗ ಒಂದು ಗಮನಿಸಿದ್ದೆ ಸರ್, ತುಂಬ ಜನ ಬೇರೆ ಊರುಗಳಿಂದ ಬಂದಿದ್ರು. ಎಸ್ಪೆಷಲಿ ಎಲ್ಲ ಯಂಗ್ಸ್ಟರ್ಸು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋದಾಗ ಕೂಡ ಅದು ಮ್ಯೂಸಿಕಲ್ ಕಂಬಗಳೇನಿದೆಲ್ಲ, ಅಲ್ಲಿ ಹೋದರೆ ಅಲ್ಲಿ ಏನು ಸಂಗೀತ ಕೇಳಬೇಕು ಏನು, ಅದಕ್ಕಿಂತ ಹೆಚ್ಚಾಗಿ ಎಲ್ಲರ ಆಸಕ್ತಿ ರೀಲ್ಸ್ ಮಾಡಬೇಕು, ಫೋಟೋಗಳು ತೊಗೊಬೇಕು, ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗೆ ನನಗೊಂದು ಒಳ್ಳೆ ಫೋಟೋ ಬೇಕು ಅಂತ ಚಿಂತೆ ಬಿಟ್ಟರೆ ಅದ್ರ ಇತಿಹಾಸ ಏನು ತಿಳ್ಕೊಳ್ಳೋಕ್ಕೆ ಹಾನೆಸ್ಟಾಗಿ ಹೇಳ್ತೀನಿ, ಕ್ಯಾಮ್ರಾ ಮುಂದೆ ಹೇಳ್ತೀನಿ, ಬಹಳ ಕಮ್ಮಿ ಜನರಲ್ಲಿ ಸರ್ ನನ್ನ ಆಸಕ್ತಿ ಕಂಡಿತ್ತು. ಸೊ ಈಗ ಎಷ್ಟೋ ಜನ ಯಂಗ್ಸ್ಟರ್ಸ್ ನೋಡ್ತೀರಾ ಈ ಪಾಡ್ಕಾಸ್ಟ್ನ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಅಂಥವ್ರಿಗೆ ತಾಳ್ಮೆ ಮತ್ತು ಸಹನೆಯನ್ನು ಬೆಳೆಸ್ಕೊಳ್ಳಿ. ಪೇಷನ್ಸ್ ಈಸ್ ದ ಕೀ. ಇವತ್ತೇ ಓವರ್ ನೈಟ್ ನೀವು ಯಾರು ಮಿಲಿಯನೇರ್ ಆಗಲ್ಲ. ಓವರ್ ನೈಟ್ ನೀವು 1 ಮಿಲಿಯನ್ ಸಬ್ಸ್ಕ್ರಿಪ್ಷನ್ ನಿಮ್ಮ ಚಾನಲಿಗೆ ಬರಲ್ಲ. ತುಂಬ ತಾಳ್ಮೆ ಬೇಕು, ತುಂಬ ಪರಿಶ್ರಮ ಬೇಕು, ತುಂಬ ಪರಿಶ್ರಮ ಹಾಕ್ಬೇಕು. ನೀನು ನಿದ್ದೆ ಕೆಡಬೇಕು, ನಿದ್ದೆ ಕೆಟ್ಟು ಕೆಲಸ ಮಾಡಬೇಕು, ಅದರಿಂದ ಆವಾಗ ಬರುತ್ತೆ. ಮತ್ತು ಅದನ್ನು ಕಾಯಬೇಕು, ಫಲ ತುಂಬ ಕಾಯಬೇಕು. ಇವತ್ತು ತೆಂಗಿನ ಸಸಿ ಯಾಕೆ ನಾಳೆ ಬೆಳಗ್ಗೆ ನೀವು ಎಳ್ನೀರು ಕುಡಿಯೋಕ್ಕಾಗಲ್ಲ, ತುಂಬ ವರ್ಷ ಕಾಯಬೇಕು. ಕಾದರೆ ಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ, ಇಲ್ಲ ಅನ್ನೋದು ಸುಳ್ಳು.
ಅದು ಇವತ್ತಿನ ಯಂಗ್ಸ್ಟರ್ಸಲ್ಲಿ ಇಲ್ಲ ಅಷ್ಟೇ. ಯಾರೋ ಒಬ್ಬ ಆಗ್ಬಿಟ್ಟ, ಈಗ ನೀವು ಯಾರ್ದೋ ಒಂದು ಹೆಂಗಸಿಂದ ಹೇಳಿದ್ರಿ ತುಂಬ ಫೇಮಸ್ಸು ಅಂತ, ಅವರೇ ಆಗಿದ್ದಾರೆ. ಈ ಕಂಪ್ಯಾರಿಸನ್ ಬಿಟ್ಬಿಡಿ. ನಿಮ್ಮ ಲೈಫ್ ಪ್ಯಾಕೇಜೇ ಬೇರೆ, ನನ್ನ ಲೈಫ್ ಪ್ಯಾಕೇಜೇ ಬೇರೆ. ಅರ್ಥ ಆಯ್ತಲ್ಲ? ನಿಮ್ಮದೇ ಬೇರೆ ಹಣ್ಣು, ನಮ್ಮದೇ ಬೇರೆ ಹಣ್ಣು. ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಅಂತೀವಿ ಇಂಗ್ಲೀಷಲ್ಲಿ. ನೀವು ಕಿತ್ಲೆ ಹಣ್ಣು ಆ್ಯಪಲ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಒಬ್ಬನೊಬ್ಬನ ಕಂಪೇರ್ ಮಾಡೋಕ್ಕಾಗಲ್ಲ. ಅವನು ಯಾರೋ ಮೇಲೆ ಬಂದ್ಬಿಟ್ಟ, ಅವೆಲ್ಲ ಸುಳ್ಳು. ಅವನದು ಟೈಮಿಂಗ್ ಬೇರೆ, ನಿಮ್ಮ ಟ್ರೈನ್ ಟೈಮಿಂಗ್ಸ್ ಬೇರೆ. ಅವನದು ಸ್ಟೇಷನ್ ಬೇಗ ಬಂತು, ಅವ್ನು ಇಳಿದ, ನಿಮ್ದು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡಿ. ತಾಳ್ಮೆ ಇಸ್ ದ ಕೀ. ತಾಳ್ಮೆ ಮತ್ತು ಪರಿಶ್ರಮ. ಈಗ ನೆಕ್ಸ್ಟರ್ಸಾಗಿ ನಾನು ಇದನ್ನು ಹೇಳ್ತಾ ಇರ್ತೀನಿ, ತಾಳ್ಮೆಯಿಂದ ಪರಿಶ್ರಮ ಹಾಕಿ ಕಷ್ಟಪಡದೆ ಏನು ಸಿಕ್ಕಲ್ಲ, ಕಷ್ಟಪಡಲೇಬೇಕು. ನನಗೆ ಯಾವಾಗಲೂ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ, ಬುದ್ಧಿವಂತಿಕೆ ಇದ್ದರೆ ಕಷ್ಟ ಕಡಿಮೆ, ಬುದ್ಧಿವಂತಿಕೆ ಇಲ್ಲದೆ ಇದ್ದರೆ ಸದ್ಭಾವನೆ ಮತ್ತು ವಿನಯ ಅದನ್ನು ಅಳವಡಿಸ್ಕೋಬೇಕು. ನೀನು ಆ ತಾಳ್ಮೆಯಿಂದ ಕಾಯಬೇಕು. ಸೊ ಎರಡು ಕಾಂಬಿನೇಷನ್, ಒಂದು ಬುದ್ಧಿವಂತಿಕೆ ಧೈರ್ಯ, ಒಂದು ಇನ್ನೊಂದು ವಿನಯತೆ ಸದ್ಭಾವನೆ. ಬುದ್ಧಿವಂತಿಕೆ ಮತ್ತು ಧೈರ್ಯ ನಿಮ್ಮಲ್ಲಿ ಇಲ್ಲದೇ ಇದ್ದಾಗ, ನಿಮ್ಮಲ್ಲಿ ಅಂದರೆ 90% ಆಫ್ ದ ಜನದಲ್ಲಿ ಇಲ್ಲ ಅಲ್ವಾ? ಬುದ್ಧಿವಂತಿಕೆ ಇಲ್ಲದೆ ಇದ್ರಿಂದನೇ ಧೈರ್ಯ ಗೆಡೋದು. ಬುದ್ಧಿವಂತಿಕೆ ಇದ್ದರೆ ದಾರಿ ಕಾಣುತ್ತೆ, ನೀವು ಧೈರ್ಯದಿಂದ ಹೋಗ್ತೀರಾ. ಬುದ್ಧಿವಂತಿಕೆ ಇಲ್ಲದೆ ದಾರಿ ಕಾಣದೆ ಧೈರ್ಯ ಕೆಟ್ಬಿಡ್ತಾರೆ. ಅಯ್ಯೋ ಎಲ್ಲೋಗೋದು, ಏನು ಮಾಡೋದು, ಏನು ಕಥೆನೋ ಅಲ್ವಾ? ಆಗ ಇನ್ಯಾರೋ ಹೇಳ್ದಂಗೆ ಕೇಳೋದು, ಇನ್ಯಾರನ್ನೋ ಫಾಲೋ ಮಾಡಿಬಿಡೋದು. ಅವನು ದಾರಿಲಿ ಹೋಗ್ತಾ ಇರ್ತಾನೆ, ನೀವು ಅವನು ಹೋಗ್ತಿದ್ದಾನಲ್ಲ ನೀವು ಫಾಲೋ ಮಾಡಿಬಿಡೋದು, ಬಿದ್ದೋಗೋದು. ಹಿಂಗೆ ಜೀವನ ಎಲ್ಲ ಹಿಂಗೆ ಕಳೀತಾ ಇರ್ತೀವಿ. ಬುದ್ಧಿವಂತಿಕೆ ಧೈರ್ಯ ಇಲ್ಲದೆ ಇದ್ದಾಗ ವಿನಯತೆ ಮತ್ತು ಸದ್ಭಾವನೆ, ಎಲ್ಲರಲ್ಲಿ ವಿನಯತೆ, ಅಣ್ಣ ಅಪ್ಪ ಅಂದ್ಕೊಂಡೇ ಇರಬೇಕು. ಸರ್, ಅದೇ ಥರ ಒಂದು ವಿನಯತೆ ಸದ್ಭಾವನೆ ಜೊತೆಗೆ ಧೈರ್ಯ ಬುದ್ಧಿ ಇದ್ದಂಥ ರಾಜ ಅಂದರೆ ಕೃಷ್ಣದೇವರಾಯ. ನಾವು ಕೃಷ್ಣದೇವರಾಯ ಅಂದರೆ ನಮಗೆ ಅಣ್ಣವರೇ ಜ್ಞಾಪಕ ಬರೋದು, ರಾಜ್ಕುಮಾರ್ ಅವ್ರನ್ನೇ ನಮಗೆ ರಾಜ್ಕುಮಾರ್ ಅವರೇ ಕೃಷ್ಣದೇವರಾಯರು. ಆದರೆ ನಿಜ ಜೀವನದಲ್ಲಿ ಕೃಷ್ಣದೇವರಾಯರು ಅವರು ಅಷ್ಟು ಹೈಟ್ ಇರಲಿಲ್ಲ, ಅವರು ಕುಬ್ಜ ಅಂತ ಅಂತಾರೆ, ಏನೇನೋ ಕತೆಗಳು ಹೇಳ್ತಾರೆ. ಹೇಗಿದ್ರು ಸರ್ ಅವರು? ಒಬ್ಬ ಮನುಷ್ಯನ ಯಾವಾಗಲೂ ಅವನನ್ನು ರೂಪಿಸೋದು ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ ಇರಬೇಕು. ಈಗ ನೀವು ನಿಮ್ಮ ಪಾಡ್ಕಾಸ್ಟಿಗೆ ಕರೆಸಿ ಮಾತಾಡ್ತಿರೋದು ನಾನು ಶಾರುಖ್ ಖಾನ್ ಥರ ಇದ್ದೀನಿ ಅಂತಲ್ಲ, ನನ್ನ ಒಳಗಡೆ ಏನೋ ಸ್ಟಫ್ ಇದೆ ಅಂತ ನೀವು ಕರೀತಾ ಇರೋದು. ನನ್ನ ಮೇಲ್ಗಡೆದಕ್ಕೆ ನೀವು ಬೆಲೆ ಕೊಡ್ತಾ ಇಲ್ಲ, ಹೌದಾ? ನನ್ನ ಮೇಲ್ಗಡೆದಕ್ಕೆ ನಾನೂ ಬೆಲೆ ಕೊಡಲ್ಲ, ನಾನು ಸರಳವಾಗೇ ಬರ್ತೀನಿ, ಹೌದಾ? ಹಾಂ. ಸೊ ಆಂತರಿಕ ಸೌಂದರ್ಯ ಮುಖ್ಯ. ಅದು ಕೃಷ್ಣದೇವರಾಯನಲ್ಲಿತ್ತು. ಅವನು ಕುಳ್ಳಗಿದ್ದ, ಅವನ ಮುಖದ ತುಂಬ ಸಿಡುಬು ಕಲೆ ಇತ್ತು, ಅವನು ಬರಿಕಾಲಲ್ಲಿ ಓಡಾಡ್ತಾ ಇದ್ದ ಜಾಸ್ತಿ ಅಂತ ಇತಿಹಾಸಕಾರರು ಬರೆದಿದ್ದಾರೆ. ಆದರೆ ಅವನು ಎಣ್ಣೆ ಕುಡಿದು ಅದೆಲ್ಲ ಈಚೆ ಬರೋವರೆಗೆ ಕಸರತ್ತು ಮಾಡ್ತಾ ಇದ್ದ. ಅವನಂಥ ಮಹಾಪರಾಕ್ರಮಿಯನ್ನು ನಾವು ನೋಡೋಕ್ಕೆ ಆಗೋದಿಲ್ಲ. ಎಣ್ಣೆ ಅಂದರೆ ಅಷ್ಟು ಕೈ ಎಣ್ಣೆ ಕುಡಿತಾ ಇದ್ದ, ಅದು ಈಚೆ ಬರೋವರೆಗೂ ಕಸರತ್ತು ಮಾಡ್ತಾ ಇದ್ದ. ಬೆವ್ರ ಗ್ರಂಥಿಯಿಂದನೇ ಈಚೆ ಕುಡಿಬೇಕು, ಅಷ್ಟು ಕಸರತ್ತು ಮಾಡ್ತಾ ಇದ್ದ. ಅಸಾಮಾನ್ಯ ಕುದುರೆ ಸವಾರ ಆಗಿದ್ದ. 18ರಿಂದ 20 ಗಂಟೆಗಳ ಕಾಲ ಒಂದೇ ನಾನ್ ಸ್ಟಾಪ್ ಕುದುರೆ ಸವಾರಿ ಮಾಡುವಂಥ ಶಕ್ತಿ ಅವನಲ್ಲಿತ್ತು. ನೀವು ಇಮ್ಯಾಜಿನ್ ಮಾಡಿ, 18 to 20 hours ನೀವು ಕುದುರೆ ಮೇಲೆ ಅಂತಾನೇ ಇರಬೇಕಂದ್ರೆ ಇಮ್ಯಾಜಿನ್ ಮಾಡಿ, ಅಂಥ ಶಕ್ತಿ ಅವನಲ್ಲಿತ್ತು. ಸೊ ಅಷ್ಟೇ ತೀವ್ರವಾದಂಥ ಬುದ್ಧಿವಂತಿಕೆ ಅವನಲ್ಲಿತ್ತು. ಅಸೀಮ ಧೈರ್ಯಶಾಲಿಯಾಗಿದ್ದ. ಹಾಗಾಗಿ ಅವನ ದಿನಗಳನ್ನು ಸುವರ್ಣ ದಿನಗಳು ಅಂತ ಬರೆದ್ರಾಗ 1509 to 1529. ಅವನಾದ್ಮೇಲೆ ವಿಜಯನಗರ ಪತನ ಆಗೋಕ್ಕೆ ಶುರುವಾಯಿತು. ಅಧಿಕಾರಕ್ಕಾಗಿ ಜಗಳ, ಧೈರ್ಯ ಇಲ್ಲದಿದ್ದರೆ, ಬುದ್ಧಿವಂತಿಕೆ ಇಲ್ಲದಿದ್ದರೆ, ರಾಂಗ್ ಡಿಸಿಷನ್ಸ್ ತಗೊಂಡ್ರೆ ಹೇಗೆ ಒಂದು ಸಾಮ್ರಾಜ್ಯ ಹಾಳಾಗುತ್ತೆ ಅನ್ನೋದಕ್ಕೆ ವಿಜಯನಗರವೇ ಸಾಕ್ಷಿ. ಅವರ ಟೈಮಲ್ಲಿ ಈಗ ಕೃಷ್ಣದೇವರಾಯರು ಇರೋ ತನಕ ಏನೂ ಆಗಲಿಲ್ಲ, ಪೀಕಲ್ಲಿತ್ತಲ್ಲ, ಅವ್ರು ಇರೋ ತನಕ ಪೀಕಲ್ಲಿತ್ತು. ಅವ್ರಿಗೆ ಏನಾಯಿತು ಸರ್? ಯಾಕೆ ಅವರು ಕಾಲಾಗತರಾದರು? ಅವರು ಸಹಜವಾಗಿ ಕಾಲಾಗತ ಆದ, ಯಾವುದೇ ಯುದ್ಧದಲ್ಲಿ ಕಾಲಾಗತ ಆಗಲಿ, ಸಹಜವಾಗಿ ತೀರ್ಕೊಂಬಿಟ್ಟು, ತುಂಬ ಸಹಜವಾಗಿ ತೀರ್ಕೊಂಡ. ಅವ್ನು ಸಹಜವಾಗಿ ತೀರ್ಕೊಂಡಾಗ ಅಚ್ಯುತರಾಯರ ನಡುವೆ, ಸದಾಶಿವರಾಯರ ನಡುವೆ ಮತ್ತು ಹೊಳೆಯರಾಮರಾಯರ ನಡುವೆ ಸಿಂಹಾಸನಕ್ಕಾಗಿ ಕಚ್ಚಾಟ ಆಗುತ್ತೆ. ಆ ಕಚ್ಚಾಟವೇ ವಿಜಯನಗರವನ್ನು ಪತನದ ದಾರಿಗೆ ಬಿಡುತ್ತೆ. ಆ ಪತನದ ದಾರಿ 1565 ರಕ್ಕಸತಂಗಡಿಗೆ ಯುದ್ಧದೊಂದಿಗೆ ಪತನ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಎಲ್ಲ ರಾಜವಂಶದಲ್ಲೂ ನಡೆಯೋದು. ಯಾಕೆಂದರೆ ಎಲ್ಲರೂ ಅದೇ ಮಟ್ಟದ ಬುದ್ಧಿವಂತಿಕೆ ಇರಲ್ಲ, ಎಲ್ರಿಗೂ ಅದೇ ಮಟ್ಟದ ದೂರದೃಷ್ಟಿತ್ವ ಇರಲ್ಲ, ಎಲ್ರಿಗೂ ಅದೇ ವಿಷನ್ ಇರಲ್ಲ. ಕೆಲವ್ರಿಗೆ ಮಾತ್ರ ಇತ್ತು. ಹಕ್ಕಬುಕ್ಕರಿಗೆ ದೇವರಾಯ, 1ನೇ ದೇವರಾಯ, 2ನೇ ದೇವರಾಯ, ಕೃಷ್ಣದೇವರಾಯ, ಇವರೆಲ್ಲರಿಗೂ ಇತ್ತು. ಅಲ್ಲಿಂದ ಡೌನ್ ಗ್ರೇಡ್ ಆಯಿತು. ಅದು ಎಲ್ಲ ಸಾಮ್ರಾಜ್ಯಗಳಲ್ಲಿ ಆಗ್ಬಹುದಾದಂಥ. ಈಗ ಅವ್ರ ಪೀರಿಯಡ್ ಅಲ್ವಾ, ಅಂದರೆ ವಿರೂಪಾಕ್ಷ ದೇವಸ್ಥಾನದ ಆ ರೋಡ್ ಏನಿತ್ತಲ್ಲ, ಕಂಪ್ಲೀಟ್ ಆ ರೋಡ್ ಪೂರ್ತಿ ಒಂದು ಸಂತೆ ಬೀದಿ ಥರ ರತ್ನ ತುಂಬ ಹಿಂದೆಯಿಂದನೂ ಮಾಡ್ಕೊಂಡ್ಬಂದಿದ್ರು. ವಿಜಯನಗರ ಅನ್ನೋದು ಇವತ್ತು 1509 ಆಗಿದ್ದಲ್ಲ, 1336 ಆಗಿದ್ದು.
1336 ಕುಮಾರರಾಮ, ಗಂಡುಗಲಿ ಕುಮಾರರಾಮ ತನ್ನ ಅಕ್ಕನ ಮಕ್ಕಳಾದಂಥ ಹಕ್ಕಬುಕ್ಕರನ್ನು ವಿಜಯನಗರ ಸ್ಥಾಪನೆ ಮಾಡೋದಕ್ಕೆ ಕಳಿಸ್ತಾನೆ. 1342 ಹೊಯ್ಸಳರ ಕೊನೆಯ ದೊರೆ 3ನೇ ವೀರಬಲ್ಲಾಳ ಮಹಾರಾಜ ಸಾಯೋದಕ್ಕೆ ಮುಂಚಿತವಾಗಿ ಈ ಹಕ್ಕಬುಕ್ಕರನ್ನ ಸಪೋರ್ಟ್ ಮಾಡಿರ್ತಾನೆ 9 ವರ್ಷ ಮುಂಚೆ. ಅವ್ನು 1342 ಸಾಯೋದು. 1336 ಇವರು ವಿಜಯನಗರ ಶುರು ಮಾಡ್ತಾರೆ ಆನೆಗೊಂದಿನಲ್ಲಿ. ಆವಾಗ ಇವನು ಸಪೋರ್ಟ್ ಇರುತ್ತೆ. ವೀರಬಲ್ಲಾಳ ಅವನ ಕೊನೆ ಮಹಾರಾಜ. ಅವನಾದಮೇಲೆ ಅವನ ಮಗ ಅಂಥ ಏನೂ ಫಲ ಕೊಡೋದಿಲ್ಲ. ಹಾಗಾಗಿ ಇವನನ್ನೇ ನಾವು ಕೊನೆ ಅಂತ ತೀರ್ಮಾನಿಸ್ಬಿಡ್ತೀವಿ. ಅವನಾದಮೇಲೆ ಏನಂತ ಫ್ರೂಟ್ಫುಲ್ನೆಸ್ ಬರಲಿಲ್ಲ ಹೊಯ್ಸಳ ಡೈನಾಸ್ಟಿನಲ್ಲಿ ಅಂತ. ವೀರಬಲ್ಲಾಳ 3ನೇ ವೀರಬಲ್ಲಾಳನ್ನೇ ನಾವು ಕೊನೆಯವನು ಅಂತ ಅಂದ್ಬಿಡ್ತೀವಿ. ಸೊ ಅವನು ಈ ವಿಜಯನಗರವನ್ನು ಸಪೋರ್ಟ್ ಮಾಡಿದ್ದಾಗ 1336 ಇವು ಶುರು ಮಾಡಿದರು. ಹಕ್ಕಬುಕ್ಕರು ಆನೆಗೊಂದಿಯಿಂದ ಶುರು ಮಾಡಿ ವಿಜಯನಗರಕ್ಕೆ ಬಂದು, ಹಕ್ಕಬುಕ್ಕರು ಅಂದರೆ 1ನೇ ದೇವರಾಯ, ಬುಕ್ಕರಾಯ ಮತ್ತು ಹರಿಹರ ಮತ್ತು 1ನೇ ಬುಕ್ಕರಾಯ, ಅದಾದಮೇಲೆ ದೇವರಾಯ, 2ನೇ ದೇವರಾಯ, ಕೃಷ್ಣದೇವರಾಯ ಇವರೆಲ್ಲ ಬಂದರು. ಅವರು ಬೆಳೆಸ್ಕೊಂಬಂದ್ಬಿಟ್ರು. ಇಮ್ಮಡಿ ದೇವರಾಯನಂತೂ ಪ್ರೌಢದೇವರಾಯ ಅಂತ ನಾವು ಕರಿತೀವಿ. ಅವನ ಕಾಲದಲ್ಲೂ ಬೆಳಗ್ಬಿಟ್ಟಿತ್ತು ವಿಜಯನಗರ. ಎಲ್ಲಿಂದ ಎಲ್ಲಿ ತನಕ ಇತ್ತು ಸರ್ ಅಂದರೆ ಕನ್ನಡ ಸಾಮ್ರಾಜ್ಯ? ಇದು ಹೇಗೆ ಅಂತಂದರೆ, ನೀವು ಒಂದೇ ಮ್ಯಾಪನ್ನು ನೀವು ತೋರ್ಸೋಕ್ಕಾಗಲ್ಲ. 2024 ಈ ಮ್ಯಾಪ್ ಇರುತ್ತೆ, 25 ಇವ್ರು ಯಾವುದೋ ಕಳ್ಕೊಂಡ್ಬಿಟ್ಟಿರ್ತಾರೆ, 26 ಏನೋ ಸೇರಿಸ್ಕೊಂಡಿರ್ತಾರೆ. ಹೀಗೆ ತಮಿಳುನಾಡು, ಆಂಧ್ರ, ಕರ್ನಾಟಕ ಇವೆಲ್ಲ ನಮ್ಮದೇ ಆಗಿತ್ತು. ನಮ್ಮದು ಈ ಕಡೆ ಡೆಕ್ಕನ್ ಸುಲ್ತಾನೇಟ್ದು, ಈ ಕಡೆ ಮಹಾರಾಷ್ಟ್ರದ ಸುಲ್ತಾನರದು, ಎಲ್ಲರೂ ನಾವೆಲ್ಲ ಒಂದೇ ಸರಿ ಇದಕ್ಕಾಗಿ ಕಚ್ಚಾಡ್ತಾ ಇದ್ರು. ಇವರೆಲ್ಲ ಅಧಿಕಾರಕ್ಕಾಗಿ ಕಚ್ಚಾಟ, ಫಲವತ್ತಾದ ಭೂಮಿಗಳಿಗಾಗಿ ಕಚ್ಚಾಟ. ಇದು ನಾನು ಮೊನ್ನೆ ಮುದ್ಗಲ್ ವಿಡಿಯೋದಲ್ಲೂ ಹೇಳಿದ್ದೀನಿ. ರಾಯಚೂರು ಕೃಷ್ಣ ಮತ್ತು ಗೋದಾವರಿ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ನಡುವೆ ಇದ್ದಂಥ ಪ್ರದೇಶವನ್ನು ಅತ್ಯಂತ ಫಲವತ್ತಾದ ಪ್ರದೇಶ, ದೋವಾ ಪ್ರದೇಶ ಅಂತ ಕರಿತೀವಿ ರಾಯಚೂರಿನಲ್ಲಿ. ಅದಕ್ಕಾಗಿ 13 ಬಾರಿ ಯುದ್ಧ ನಡೆದಿತ್ತು. ಕೃಷ್ಣದೇವರಾಯ ವರ್ಸಸ್ ಡೆಕ್ಕನ್ ಸುಲ್ತಾನೇಟ್, ಬಿಜಾಪುರ ಮತ್ತು ಕೃಷ್ಣದೇವರಾಯ. ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ಒಂದ್ಸಲಿ ಇವ್ರು ಗೆಲ್ಲೋದು, ಒಂದ್ಸಲಿ ಅವ್ರು ಗೆಲ್ಲೋದು, ಒಂದ್ಸಲಿ ಇವ್ರು ಗೆಲ್ಲೋದು, ಒಂದ್ಸಲಿ ಅವ್ರು, ಹಾಗೆ ಕೊನೆಗೂ ಅವ್ರ ಪಾಲಾಯಿತು. ಆ ರೀತಿ. ಸೊ ಇದು ನಡೀತಾನೆ ಇತ್ತು. ಇದು ನಿರಂತರ ಯುದ್ಧಗಳು. ಸರ್, ಈಗ ಯುದ್ಧಗಳಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಂತ ಏನು ಕರಿತೀವಲ್ಲ, ಈ ಬುಲೆಟ್ಸ್ ಆಗ್ಬೋದು, ಈ ಬಾಂಬ್, ಈ ಥರದ್ದೆಲ್ಲ, ಇದೆಲ್ಲ ಬ್ರಿಟಿಷರು ಪೋರ್ಚುಗೀಸರು ಬಂದ್ಮೇಲೆ ಇವೆಲ್ಲ ನಾವೇ ಮುಂಚೆನೇ ಇಲ್ಲಿದ್ದಂಥ ಡೆಕ್ಕನ್ ಸುಲ್ತಾನೇಟ್ನವರೇ, ಮಾಲಿಕೆ ಮೈದಾನ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ನಮ್ಮಲ್ಲೇ ತಯಾರಿಸಿದ್ದು. ನಮ್ಮ ಸುಲ್ತಾನ್ ಪಿಸ್ತೂಲ್ಗಳಲ್ಲ, ಇದು ಅವತ್ತಿಗೆ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಫಿರಂಗಿನೇ ಮರ್ತ್ಬಿಟ್ರಿ ನೀವು. ಫಿರಂಗಿಗಳು ಅತ್ಯಂತ ದೊಡ್ಡ ವೆಪನ್ಗಳು. ಆಗ ಆ ವೆಪನ್ಗೆ ಅವನ ಮಾಲಿಕೆ ಮೈದಾನ ಅನ್ನೋ ಅಂಥ ದೊಡ್ಡ ಫಿರಂಗಿನ ತಯಾರಿಸಿದವರೇ ಇವರು ಡೆಕ್ಕನ್ ಸುಲ್ತಾನೇಟ್. ಅದನ್ನು ತಂದು ಈ ವಿಜಯನಗರದ ಈ ರಕ್ಕಸತಂಗಡಿಗೆ ಯುದ್ಧದಲ್ಲಿ ಪ್ರಯೋಗಿಸ್ತಾರೆ. ಒಂದು ಬಾರಿಗೆ ಒಂದು 200-300 ಜನ ಅಥವಾ 400 ಜನ ಒಂದೇ ಬಾರಿಗೆ ಹೊಡೆದುರುಳಿಸೋವಂಥ ಸಾಮರ್ಥ್ಯ ಆ ಮಾಲಿಕೆ ಮೈದಾನಕ್ಕಿರುತ್ತೆ. ಅದರಿಂದನೇ ಅರ್ಧ ಇವರು ಯುದ್ಧ ಸೋಲ್ತಾರೆ ವಿಜಯನಗರದವರು. ಅಂಥ ದೊಡ್ಡ ದೊಡ್ಡ ಫಿರಂಗಿಗಳ ತಯಾರಿಕೆ ನಮ್ಮಲ್ಲೇ ಆಗ್ತಾಯಿತ್ತು. ಇದು ಬಂದಂಗೆಲ್ಲ ಮೊದಲು ಏನಾಗ್ತಾಯಿತ್ತು, ಬರೀ ಕಾಲಾಳುಗಳು, ಆಮೇಲೆ ಆನೆಗಳನ್ನು ಉಪಯೋಗಿಸ್ತಾ ಇದ್ದರು. ಕುದುರೆಗಳು ಬಂದಾಗಲೇ ಎಷ್ಟೋ ಜನ ಬರೀ ಕುದುರೆಗಳನ್ನು ನೋಡೇ ತಿರ್ಕೊಂಬಿಟ್ರು. ಇವಾಗ 1771-79 ಈ ಟೈಮಲ್ಲಿ ಕೇರಳದ ನಾಯರುಗಳು ಅವರು ಆಳ್ತಿದ್ದಂಥ ಜಾಗದಲ್ಲಿ ಅವರು ಕುದುರೆ ಮೇಲಿನ ಯುದ್ಧವನ್ನೇ ನೋಡಿರಲ್ಲ ಅವ್ರ ಜೀವಮಾನದಲ್ಲಿ. ಇಲ್ಲಿ ಮೈಸೂರು ಸೈನ್ಯ ಕುದುರೆ ತಗೊಂಡು ಹೋದ ತಕ್ಷಣ ಒಂದು ಕುದುರೆ ಸವಾರ ನೋಡಿ 200-250 ಜನ ಓಡೋಗ್ತಾ ಇದ್ರಂತೆ. ಆಗಿದೆ ಇತಿಹಾಸ. ಮತ್ತು ಅವ್ರು ಹೇಗೆ ಯುದ್ಧ ಮಾಡ್ತಾರೆ? ಅವ್ರು ಬರೀ ಕಾಲ್ನಡಿಗೆಯಲ್ಲಿ ಯುದ್ಧ ಮಾಡ್ತಾರೆ. ಅವ್ರು ಕುದುರೆ ಸವಾರಿನೇ ನೋಡಿರಲ್ಲ, ಅಲ್ಲಿವರೆಗೆ ಪ್ರಾಕ್ಟೀಸೇ ಮಾಡಿರಲ್ಲ. ಯಾಕೆಂದರೆ ಕೇರಳ ಅಷ್ಟು ದಟ್ಟವಾದ ಕಾಡುಗಳಿಂದ ಕೂಡಿತ್ತು. ಎಲ್ಲ ಕಾಲ್ನಡಿಗೆಯಲ್ಲೇ ಓಡಾಟ. ಕುದುರೆಗಳು ಒಂದೇ ಸಲ 100 ಕುದುರೆ ಓಡಾಡೋಷ್ಟು ದಾರಿನೂ ಅವ್ರು ಮಾಡ್ಕೊಂಡಿರಲಿಲ್ಲ ಅಂತ ಹೇಳುತ್ತೆ ಇತಿಹಾಸ. ಅವರು ಕುದುರೆ ಸವಾರನ್ನು ನೋಡೇ ಅರ್ಧ ಸೋತೋಗ್ಬಿಟ್ರು. ಅವರೆಲ್ಲ ಗೆರಿಲ್ಲಾ ಯುದ್ಧ ಮಾದರಿಯಲ್ಲಿ ಇದ್ರು. ಕಾಡೊಳಗೆ ಔಸ್ಕೊಳ್ಳೋದು, ಬಂದು ಅಟ್ಯಾಕ್ ಮಾಡಿಬಿಡೋದು, ಆ ರೀತಿ ಇತ್ತು. ಕುದುರೆ ಸವಾರನ್ನು ನೋಡೇ ಅವ್ರು ಸೋತೋಗ್ಬಿಟ್ರು. ಹಾಗೆ ಕುದುರೆಗಳು ಬಂತು, ಅದು ಅಡ್ವಾನ್ಸ್ ಆಯಿತು. ಫಿರಂಗಿಗಳು ಬಂತು, ಆಮೇಲೆ ಪಿಸ್ತೂಲ್ ಬಂತು. ಹಾಗೆ ಈಗ ನಮ್ಮ ವಿಜಯನಗರದ ರಾಜರು ಯಾವುದಾದ್ರೂ ಬೇರೆ ಪ್ರದೇಶನ ಆಕ್ರಮಣ ಮಾಡಿ ಅದನ್ನು ವಶಪಡಿಸ್ಕೊಂಡ್ಮೇಲೆ ಅವರು ಅಲ್ಲೇನಾದರೂ ಕಲ್ಚರ್ ಚೇಂಜ್ ಮಾಡೋದು ಆ ಥರದ್ದೆಲ್ಲ ತಂದ್ರ ಏನಾದರೂ? ಕಲ್ಚರ್ ಚೇಂಜ್ ಅನ್ನೋದು ಈಗ, ಆಗ ಎಲ್ಲ ಕಡೆ ಒಂದೇ ಕಲ್ಚರ್ ಇತ್ತು. ಕಲ್ಚರ್ ಚೇಂಜ್ ಅನ್ನೋದು ಏನೂ ಇರಲಿಲ್ಲ ಅಲ್ಲ, ಅಥವಾ ಧರ್ಮಗಳ ಬದಲಾವಣೆ ಆಗಿ ಆ ಥರದ್ದೆಲ್ಲ. ಅದನ್ನೇ ನಾನು ಹೇಳ್ತಿದ್ದೀನಿ ನೋಡಿ. ಈ ಧರ್ಮ ಅನ್ನೋದು ಇವತ್ತು ಎಷ್ಟೋ ಸೂಕ್ಷ್ಮ ಆಗೋಗಿದೆ. ಆಗ ಹೇಗಿತ್ತು ಅಂತಂದರೆ, ಹೊಯ್ಸಳರ ದೊರೆ ಯಾರೇ ದೊರೆ ಇರಲಿ, ಅವನು ಅಧಿಕಾರ ವಹಿಸ್ಕೊಂಡಂಥ ಕಾಲಕ್ಕೆ 4 ಧರ್ಮಗಳಿಗೆ ಮಾನ್ಯತೆ ಕೊಟ್ಟಿದ್ದ. ಶೈವ, ವೈಷ್ಣವ, ಬೌದ್ಧ ಮತ್ತು ಜೈನ. 4 ದೇವಸ್ಥಾನಗಳನ್ನು ಇವತ್ತು ನೀವು ನೋಡ್ಬೋದು. ಯಾವ ಊರಿಗೋಗಿ, ಈಗ ಜೈನ್ ಬಸ್ತಿ ಹೊರಟೋಗಿದೆ, ಬೌದ್ಧ ದೇವಸ್ಥಾನಗಳಂತೂ ತುಂಬ ಹೋಗಿದೆ. 2 ದೇವಸ್ಥಾನ ಇದ್ದೇ ಇರುತ್ತೆ. ಒಂದು ಚೆನ್ನಕೇಶ್ವರನ ದೇವಸ್ಥಾನ, ಒಂದು ಸೋಮೇಶ್ವರನ ದೇವಸ್ಥಾನ, ಇನ್ನೊಂದು ಕೃಷ್ಣನ ದೇವಸ್ಥಾನ, ಇನ್ನೊಂದು ರಾಮನ ದೇವಸ್ಥಾನ, ಅಥವಾ ಇನ್ನೊಂದು ಯಾವುದೋ ಈಶ್ವರನ ದೇವಸ್ಥಾನ ಇದ್ದೇ ಇರುತ್ತೆ. ಇನ್ನೊಂದು ಚೂರು ಹುಡುಕಿದ್ರೆ ಒಂದು ಜೈನ್ ಬಸ್ತಿ ಇರುತ್ತೆ. ಎಲ್ಲರಿಗೂ ಅವ್ರವ್ರ ದೇವಸ್ಥಾನ ಕಟ್ಕೊಡೋರು, ಎಲ್ರಿಗೂ ಕಟ್ಕೊಡೋರು. ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡ್ತಾ ಇದ್ರು.
ಎಲ್ರಿಗೂ ಕಟ್ಕೊಡೋರು. ಅವ್ನು ಯಾರೇ ರಾಜ ಬರಲಿ, ಅವ್ನು ಯಾವುದೇ ಊರು ಗೆದ್ದುಕೊಳ್ಳಿ, ಆ ಊರಲ್ಲಿ ಯಾರಪ್ಪ ಇದ್ದೀರಾ, ಶೈವರು ಜಾಸ್ತಿ ಇದ್ದೀರಾ ಈಶ್ವರನ ದೇವಸ್ಥಾನ, ವೈಷ್ಣವರು ಜಾಸ್ತಿ ಇದ್ದೀರಾ ಕೃಷ್ಣನ ದೇವಸ್ಥಾನ, ಇವರೇ ಕಟ್ಟಿಸ್ಕೊ. ಹೌದೌದು. ಜೈನರು ಜಾಸ್ತಿ ಇದ್ದಾರೆ, ಅವ್ರಿಗೊಂದು ಜೈನ್ ಬಸ್ದಿ. ಯಾರಿಗೂ ಅದರ ಸಿವಿಲಿಯನ್ಸ್ ಗಲಾಟೆ ಮಾಡ್ಕೊಳ್ಳೋದು ಯಾರಿಗೂ ಬೇಕಿರಲಿಲ್ಲ. ರಾಜರಿಗೆ ಉತ್ಪತ್ತಿ ಬೇಕಿತ್ತು. ಅವ್ರವ್ರ ಮಧ್ಯೆ ಜಗಳ ತಂದಿಟ್ಟು ಇವನೇನು ಬೆಳೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆಗಿನ ಕಾಲದ ರಾಜರಿಗೆ ಇರಲಿಲ್ಲ. ಅವನಿಗೆ ಬಿಟ್ಬಿಟ್ಟಿದ್ರು ಅವ್ರು ಅಲ್ಲ, ಹೇಗಿದ್ರು ಹಾಗೆ ಬಿಟ್ಟಿದ್ರು ಅಂತಂದ್ರೆ ಇವನಿಗೆ ಅವ್ರಗಳಿಂದನೇ ಉತ್ಪತ್ತಿ ಇದ್ದಿದ್ದು. ಜನರೇ ತಾನೇ ತೆರಿಗೆ ಕಟ್ಟಬೇಕಾಗಿದ್ದು. ಸೊ ಅವ್ರುಗಳು ಚೆನ್ನಾಗಿದ್ದರೆ ತಾನೇ ಕೆಲಸ ಮಾಡೋಕ್ಕಾಗೋದು. ನೀವು ಪೀಸ್ ಆಫ್ ಮೈಂಡ್ ಇದ್ದರೆ ತಾನೇ ಆಫೀಸ್ಗೆ ಹೋಗೋಕ್ಕಾಗೋದು ಅಲ್ವಾ? ಹಾಗೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿ ಕೈಗಾರಿಕೆಗಳು, ಹೊಲಗದ್ದೆಗಳು ಎಲ್ಲರಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ದುಡ್ಡು ಬರುತ್ತೆ, ರಾಜ್ಯ ನಡೆಸ್ಬೋದು ಅಲ್ವಾ? ಅದಕ್ಕೆ ಪ್ರಜೆಗಳು ಶಾಂತಿ ಪಾಲನೆ ಅನ್ನೋದೇನಿದೆ, ಶಾಂತಿ ಯಾವ ರಾಜನ ಆಸ್ಥಾನದಲ್ಲಿ, ಯಾವ ರಾಜನ ಆಳ್ವಿಕೆಯ ಕಾಲದಲ್ಲಿ ಶಾಂತಿ ಪಾಲನೆ ಇತ್ತು, ಅದು ಚೆನ್ನಾಗಿ ತುಂಬಿ ತುಳುಕ್ತಾ ಇತ್ತು ಅಷ್ಟೆ. ಭಾಳ ಸಿಂಪಲ್. ಈ ಶಾಂತಿ ಪಾಲನೆ ಯಾಕೆ ಆಗ್ತಾಯಿತ್ತು, ಹೇಗಾಗ್ತಾಯಿತ್ತು ಅಂದರೆ ಪ್ರಜೆಗಳಲ್ಲಿ ಹೊಂದಾಣಿಕೆಯಿಂದ ಇರ್ತಾ ಇದ್ದ ರಾಜ. ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಇದ್ದ. ಹಿಂಗೇನು ಬೇಕು ತಗೋ, ಹಿಂಗೇನು ಬೇಕು ತಗೋ, ಚೆನ್ನಾಗಿರಿ, ನನಗೂ ಚೆನ್ನಾಗಿ ತೆರಿಗೆ ಕೊಡಿ ಅಷ್ಟೇ. ಹಾಗೆ ಕೊನೆಗಳಿಗೆಯಲ್ಲಿ ಹೊಯ್ಸಳ ರಾಜ ಯಾರಿದ್ರಲ್ಲ ವಿಷ್ಣುವರ್ಧನ, ಮೂರನೇ ವೀರಬಲ್ಲಾಳ ಮಹಾರಾಜ. ಅಲ್ಲ, ವಿಷ್ಣುವರ್ಧನ್ ಅವ್ರ ಕಾಲದಲ್ಲಿ ಜೈನ ಧರ್ಮಕ್ಕೆ ಅವ್ರು ಬದಲಾವಣೆ ಅಂದ್ರೆ ಕನ್ವರ್ಟ್ ಆಗಿದ್ರು ಅಂತ ಆಗಿದ್ರು. ಅವ್ರು ಕನ್ವರ್ಟ್ ಆದ್ರು, ಹೌದು. ಅವ್ನು ಬಿಟ್ಟಿಗ ಅಂತ ಅವನ ಹೆಸರು, ಬಿಟ್ಟಿದೇವ ಅಂತ. ಅವನು ರಾಮಾನುಜಾಚಾರ್ಯರ ಪ್ರಭಾವದಿಂದ ಅವನು ವೈಷ್ಣವನಾಗಿ ಪರಿವರ್ತನೆಗೊಳ್ತಾನೆ. ಮತ್ತೆ ಅಂದರೆ ಅವನು ಮೊದಲಿಂದ ಅವನು ಜೈನ, ಮೊದಲಿಂದನೂ ಜೈನನಾಗಿರ್ತಾನೆ. ರಾಮಾನುಜಾಚಾರ್ಯರು ಬಂದು ಅವರ ಪ್ರಭಾವದಿಂದ ಇವನು ವೈಷ್ಣವನಾಗಿ ಪರಿವರ್ತನೆಗೊಳ್ತಾನೆ. ಅದೆಲ್ಲ ಆ ಕಾಲದಲ್ಲೇ ಅತ್ಯಂತ ಸಹಜವಾಗೂ ಆಗಿತ್ತು. ತುಂಬ ಸಹಜವಾದಂಥ ಪ್ರಕ್ರಿಯೆ. ಧರ್ಮಗಳ ನಡುವೆ ಚೆನ್ನಾಗಿ ಒಳ್ಳೆ ಸಾಮ್ಯತೆ ಇತ್ತು. ಒಂದು ಧರ್ಮದಿಂದ ಇನ್ನೊಂದು ಧರ್ಮ ಪಾಲನೆ ಅನ್ನೋದು ತುಂಬ ಸುಲಭವಾದಂಥ ಮಾತಾಗಿತ್ತು. ಹಾಗಾಗಿ ಅವನು ಜೈನನಾಗಿ ಪರಿವರ್ತನೆಗೊಂಡ. ಕೆಲವರು ಆಗ್ತಿರ್ಲಿಲ್ಲ, ಕೆಲವರು ಆಗ್ತಾಯಿದ್ರು. ಮತ್ತು ಈಗ ನಾವು ಹೇಗೆ ಮಹಾರಾಜ ವಿಷ್ಣುವರ್ಧನ್ ಅವ್ರ ಬಗ್ಗೆ ನಾವು ತಿಳ್ಕೊತೀವಿ ಅಥವಾ ಹೆಚ್ಚು ಅವ್ರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಅದೇ ಥರ ಹೊಯ್ಸಳ ರಾಣಿ ಯಾರಿದ್ದಲ್ಲ, ನಾಟ್ಯ ರಾಣಿ ಶಾಂತಲಾದೇವಿ, ಆಕೆ ಬಗ್ಗೆ ಕೂಡ ಬಹಳಷ್ಟು ವರ್ಣನೆ ಮಾಡ್ತಾರೆ. ಅವೆಲ್ಲ ಕಪೋಲ ಕಲ್ಪಿತ ವರ್ಣನೆ. ಕಲ್ಪಿತ ವರ್ಣನೆ ಅಲ್ಲ. ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ಕರ್ನಾಟಕದ 2000 ವರ್ಷದ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳ ಇತಿಹಾಸ ನಮಗೆ ಲಭ್ಯವಿಲ್ಲ, ಎಲ್ಲೂ ಇಲ್ಲ. ನಿಮ್ಗೆ 4-5 ಜನ ಹೆಸರಿಸ್ಬೋದು ನೀವು. ವಿಜಯ ಭಟ್ಟಾರಿಕೆ, ನಮ್ಮ ಚಾಲುಕ್ಯನ ಇಮ್ಮಡಿ ಪುಲಕೇಶಿಯ ಸೊಸೆಯಾದಂಥ ವಿಜಯ ಭಟ್ಟಾರಿಕೆ ಒಬ್ಬಳು, ನಾಟ್ಯರಾಣಿ ಶಾಂತಲೆ ಒಬ್ಬಳು, ಕಿತ್ತೂರು ಚೆನ್ನಮ್ಮ ಒಬ್ಬಳು, ರಾಣಿ ಅಬ್ಬಕ್ಕ ಒಬ್ಬಳು, ಝಾನ್ಸಿಕ್ಕಿ ರಾಣಿ ಒಬ್ಬಳು, ನಮ್ಮ ಮೈಸೂರು ಮಹಾರಾಣಿಯವರಾದಂಥ ವಾಣಿವಿಲಾಸ ಸಂವಿಧಾನ. ಇಷ್ಟೇ 2000 ವರ್ಷದ ಇತಿಹಾಸದಲ್ಲಿ 6 ಜನ ಅಷ್ಟೇ ನಾವು ಹೆಸರಿಸ್ಬೋದಲ್ಲ. ಬೇರೆ ಇತಿಹಾಸಗಳು ಲಭ್ಯವಿಲ್ಲ. ಇವ್ರ ಬಗ್ಗೆನೂ ಅಂಥ ಇತಿಹಾಸ ನಿಮಗೆ ಸಿಕ್ಕಲ್ಲ. ಇವೆಲ್ಲ ಒನ್ಲೈನರ್ ಸಿಗುತ್ತೆ. ವಿಷ್ಣುವರ್ಧನ ಹೆಂಡತಿ ಆಗಿದ್ದು ಶಾಂತಲೆ, ಅಷ್ಟು ಸಿಗುತ್ತೆ. ಮಿಕ್ಕದಂತೆ ಅವ್ರ ಮೇಲೆ ಬರೆದಿರೋ ಪುಸ್ತಕ ಎಲ್ಲ ಕಲ್ಪನೆಯಲ್ಲಿ ಬರ್ದಿರೋ, ಅದು ಕಾದಂಬರಿಕಾರರ ಕಲ್ಪನೆ. ಅದು ಇಟ್ಸ್ ಎ ಕಾದಂಬರಿ, ಇತಿಹಾಸ ಅಲ್ಲ. ಇತಿಹಾಸದಲ್ಲಿ ನಾಟ್ಯರಾಣಿ ಶಾಂತಲೆ ಮೇಲೆ ಒಂದು ಪ್ಯಾರಾ ಇರ್ಬೋದು ಅಷ್ಟೇ. ಯಾಕೆಂದರೆ ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಪುರುಷ ಪ್ರಧಾನ ಸಮಾಜ. ಈಗ ಸ್ವಲ್ಪ ಕಡಿಮೆ ಆಗೋಗಿದೆ. ಈಗ ಈಕ್ವಲ್ ಇದೆ ಸಮಾಜ, ಸೊಸೈಟಿ ಈಕ್ವಲ್ ಆಗಿದೆ. ಈಗ ಆಗ ಬರೀ ಪುರುಷ ಪ್ರಧಾನ ಸಮಾಜ ಆಗಿತ್ತು. ಗಂಡಸು ಮಾತ್ರವೇ ಸಮಾಜದಲ್ಲಿ ಇರ್ತಿದ್ದ, ಹೆಣ್ಮಕ್ಳೆಲ್ಲ ಒಳಗಿರ್ತಾಯಿದ್ರು. ಒಳಗಿರೋರ ಕಥೆ ಯಾರೂ ಬರೀತಾ ಇರಲಿಲ್ಲ. ಹೊರಗಡೆ ಇರೋನು ಅವ್ನು ಡೇ ಟು ಡೇಲಿ ಆ್ಯಕ್ಟಿವಿಟಿನ ಬರೆಯೋರು. ಅದೇ ಇತಿಹಾಸ ಆಯಿತು ಅಷ್ಟೇ. ಸೊ ಹಾಗಾಗಿ ನೀವು ಶಾಂತಲೆ ಬಗ್ಗೆ ಏನು ಕೇಳ್ತಿರಲ್ಲ, ಅದು ಯಾವುದಕ್ಕೂ ಯಾವ ದಾಖಲೆನೂ ಇಲ್ಲ ಅಷ್ಟೇ. ಈಗ ಹೊಯ್ಸಳರ ಕಾಲದ ವಿಶ್ವಪ್ರಸಿದ್ಧ ದೇವಸ್ಥಾನಗಳು ಏನಿದೆಲ್ಲ, ದ್ವಾರ ಸಮುದ್ರ, ಅಂದರೆ ಹಳೆಬೀಡು, ಬೇಲೂರು, ಇದೆಲ್ಲ ಈ ದೇವಸ್ಥಾನಗಳನ್ನ ಆಕ್ರಮಣ ಆಗತ್ತೆ. ಅದನ್ನ ಗೋರಿ ಗಜನಿಯವರ ಸರ್ ಮಾಡೋದನ್ನ ಮಲ್ಲಿಕಾಫರ್ ಮಾಡಿದಂಥ ಟೈಮಲ್ಲಿ, ಅದೇ ಟೈಮಲ್ಲಿ ಹೊಯ್ಸಳ ರಾಜರು ಬಹಳಷ್ಟು, ಈಗ ಹಾಸನದ ಅಕ್ಕಪಕ್ಕ ಆಗ್ಬೋದು, ಕೆಲವೊಂದು ಇದೇ ತರಹದ ಕಲ್ಲಿನ ದೇವಸ್ಥಾನಗಳು ಕೂಡ ಕಟ್ಟಿದ್ರಂತೆ. ಕೆಲವೊಂದು ಹಾಳಾಯಿತು, ಇನ್ ಕೆಲವರು, ಈಗ ಬೇಲೂರು ಹಳೆಬೀಡು ದೇವಸ್ಥಾನಗಳು ಅರ್ಧಂಬರ್ಧ ಯಾಕೆ ಅದು ಆಕ್ಚುಲಿ ಅವರು ಡೆಸ್ಟ್ರಾಯ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಬಂದ. Nobody is there to give a labor to you. ನಿಮ್ಮ ಮನೆ ಬಂದು ಹೊಡೆಯೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಮನೇಲಿರೋ ಸಂಪತ್ತು ಮೇಲೆ ನನಗೆ ಇಂಟ್ರೆಸ್ಟ್. ಅರ್ಥ ಆಯ್ತು ಈಗ ನಾನು ಹೇಳ್ತಾ ಇರೋದು? ನಿಮ್ಮ ಹತ್ರ ಏನು ಇಟ್ಟಿದ್ದಾರೆ ಅದ್ರ ಮೇಲೆ ನಂಗೆ ಇಂಟ್ರೆಸ್ಟು. ಮಲ್ಲಿಕಾಫರ್ ಇಲ್ಲಿಗೆ ಬಂದಿದ್ದು ನಿಮ್ಮ ಹತ್ರ ಇದ್ದಂಥ ಅಪಾರವಾದ ಸಂಪತ್ತನ್ನು ತಗೊಂಡು ಹೋಗಿ. ಮಲ್ಲಿಕಾಫರ್ ಬಂದಾಗ ಅದೇ 1340 ಅನಿಸುತ್ತೆ ಬಹುಶಃ ಅವನು. ಯಾಕೆಂದರೆ ಅವಾಗ 3ನೇ ವೀರಬಲ್ಲಾಳ ಮಹಾರಾಜ ಅವನು ಇದರಲ್ಲಿ ತಿರುವಣ್ಣಾಮಲೈನಲ್ಲಿದ್ದ, ಅವನು ಅಲ್ಲಿದ್ದ. ಮಲ್ಲಿಕಾಫರ್ ಹಳೆಬೀಡನ್ನು ಅಟ್ಯಾಕ್ ಮಾಡಿದಾಗ, ಅಂದರೆ ದ್ವಾರ ಸಮುದ್ರನ ಅಟ್ಯಾಕ್ ಮಾಡಿದಾಗ
ಅವನು ತಿರುವಣ್ಣಾಮಲೆಯಲ್ಲಿದ್ದ. ಅಂದರೆ ಹೊಯ್ಸಳ ಕೊನೆ ರಾಜ, ಅವನೇ ಕೊನೆಯ ರಾಜ. ಆ ಕಾಲದಲ್ಲೇ ಒಂದು ಮಲ್ಲಿಕಾಫರ್ ಬಂದಿದ್ದು. ಸೊ ಅವನು ಅಲ್ಲಿದ್ದ. ಸೊ ಅವ್ನು ಬಂದು ಇಲ್ಲಿ ಇದನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಹಳೇಬೀಡಿನ ಸಂಪೂರ್ಣ ಅವನು ಇದು ಮಾಡಿ ಅಟ್ಯಾಕ್ ಮಾಡಿಲ್ಲ ಇದ್ದಂಥ ಸಂಪತ್ತನ್ನೆಲ್ಲ ತೊಗೊಂಡೋದ. ಅವ್ನ ಸಂಪತ್ತನ್ನೆಲ್ಲ ತೊಗೊಂಡೋದ ಅಷ್ಟೇ. ಸಂಪತ್ತನ್ನೆಲ್ಲ ತೊಗೊಂಡೋದ. ಹೋಗಬೇಕಾದ್ರೆ ಸಿಕ್ಕಿದ್ದನ್ನು ಉನ್ಮಾದ ಇರುತ್ತೆ. ಆ ಉನ್ಮಾದ ಇಲ್ಲದೆ ಯುದ್ಧ ಮಾಡೋಕ್ಕಾಗಲ್ಲ. ಯುದ್ಧಕ್ಕೆ ಒಂದು ನಶೆ ಬೇಕು. ಒಂದು ನಶೆ ಬೇಕು ಯುದ್ಧಕ್ಕೆ. ಆ ನಶೆಯಲ್ಲಿ ಯುದ್ಧ ಮಾಡ್ತಾರೆ. ಈಗ ಒಂದು ನಶೆ ಇಳಿಯೋ ತನಕನೂ ಆ ದೊಂಬಿ ಧ್ವಂಸ ಮುಂದುವರಿತಾ ಇರುತ್ತೆ. ಅರ್ಥ ಆಯ್ತಾ? ಆ ನಶೆ ಬೇಕು. ಆ ನಶೆಯಲ್ಲಿ ಬರ್ತಾರೆ ಎಲ್ಲರೂ. ಆ ಯುದ್ಧೋನ್ಮಾದ ಅಂತೀವಿ ನಾವು ಕನ್ನಡದಲ್ಲಿ. ಆ ಉನ್ಮಾದ ಬೇಕು. ಆ ಉನ್ಮಾದ ಹತ್ತೋದು ನಿಧಾನ, ಹತ್ತದ ಮೇಲೆ ಇಳಿಯೋದು ನಿಧಾನನೇ. ಸೊ ಹತ್ತು ಬಿಟ್ಟ ಮೇಲೆ ಅದು ತುಂಬ ಹೊತ್ತಿರುತ್ತೆ. ಆವಾಗ ಅವ್ನ ಕೈ ಸಿಕ್ಕಿದ್ದೆಲ್ಲ ಧ್ವಂಸ ಆಗ್ತಾ ಇರುತ್ತೆ. ಆ ಉನ್ಮಾದದಲ್ಲೆಲ್ಲ ಧ್ವಂಸ ಆಗಿದೆ. ಯಾಕೆ ಉನ್ಮಾದ ಬಂತವ್ರಿಗೆ? ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರೋ ಅದರ 10ರಷ್ಟು ಸಂಪತ್ತು ಸಿಕ್ತಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಉನ್ಮಾದ. ಸೊ ಅದು ನಿಧಾನಕ್ಕೆ ಇಳಿತು. ಆವಾಗ ಆ ಉನ್ಮಾದ ಎಲ್ಲ ಸಿಕ್ತಲ್ಲ, ನನಗೆ ಇಷ್ಟೊಂದು ಸಂಪತ್ತು ಸಿಕ್ತಲ್ಲ ಅಂತೇಳಿ ಸಿಕ್ಕಿದ್ದೆಲ್ಲ ಹೊಡೆದಾಕ್ಬಿಟ್ರು, ಹೋದ್ರು. ಆ ರೀತಿ. ಸರ್, ಹೀಗಾದರೆ ಬ್ಯಾಂಕ್ಗಳಿದೆ, ಲಾಕರ್ಸ್ ಇದೆ, ಒಡವೆ ಎಲ್ಲ ಇದ್ದಡಕ್ಕೆ ಆಗಿನ ಕಾಲದಲ್ಲಿ ಈ ಖಜಾನೆಗಳು ಅಂದರೆ ಎಲ್ಲಿಡ್ತಾ ಇದ್ರು? ಎಲ್ಲ ಕಡೆ ಇಡ್ತಾಯಿದ್ರು. ಅರಮನೆಯಲ್ಲಿ ಇಡ್ತಾಯಿದ್ರು. ಖಜಾನೆಗೆ ಒಂದು ಸಪ್ರೇಟ್ ಕೋಟೆ ಕಟ್ತಾಯಿದ್ರು. ದೇವಸ್ಥಾನಗಳಲ್ಲಿ ಇಡ್ತಾಯಿದ್ರು. ಆಮೇಲೆ ಸಂಪತ್ತು ರಾಜನ ಹತ್ರ ಸದಾ ಇರ್ತಾ ಇರಲಿಲ್ಲ. ರಾಜನ ಹತ್ರ ಸ್ವಲ್ಪ ಮಾತ್ರ ಇರೋದು. ಆ ಇದ್ದಂಥ ವ್ಯಾಪಾರಿಗಳ ಹತ್ರ ಇರೋದು, ಅವ್ರ ಹತ್ರನೇ ಇರೋದು, ವ್ಯಾಪಾರಿಗಳ ಹತ್ರನೇ ಇರೋದು. ಅವನು ಕಷ್ಟ ಅಂದರೆ ವ್ಯಾಪಾರಿಗಳಿಂದ ಸಾಲ ತಗೊಳ್ತಾ ಇದ್ದ, ವಾಪಸ್ ಕೊಡ್ತಾ ಇದ್ದ. ಇದು ಇತಿಹಾಸದುದ್ದಕ್ಕೂ ನಮ್ಗೆ ಸಿಗುತ್ತೆ. ಬಿಸ್ನೆಸ್ ಪೀಪಲ್ ಹತ್ರ ಸಾಲ ತಗೊಳ್ಳೋದು, ವಾಪಸ್ ಕೊಡೋದು, ಅದೆಲ್ಲ ನಡೀತಾ ಇರುತ್ತೆ. ಸೊ ಸಂಪತ್ತು ಹಂಚಿಕೆ ಇರ್ತಾಯಿತ್ತು. ಯಾಕೆಂದರೆ ಒಂದೇ ಕಡೆ ಇಟ್ಟರೆ ಒಂದ್ಸಲಿ ಹೋದಂಗೆ ಅನ್ನೋ ಸಾಮಾನ್ಯ ಜ್ಞಾನ ರಾಜನಿಗಿತ್ತು. 10 ಹಲವು ಕಡೆ ಇಡ್ತಾ ಇದ್ದ. ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ಇಟ್ಕೊಂಡು ಬಚಾಯಿಸ್ಕೋಬೋದು ನಾವು ಅನ್ನೋದು ಸಾಮಾನ್ಯ ಜ್ಞಾನ ಅವನಿಗಿರ್ತಾ ಇತ್ತು. ಅದರಲ್ಲಿ ದೇವಸ್ಥಾನಗಳು ಒಂದು. ಹಾಗಾಗಿ ಈಗ ಕಳ್ಕಾಕರ ಕೈಗೆ ದೇವಸ್ಥಾನಗಳು ಸಿಕ್ಕಾಕೊಂಡ್ಬಿಡ್ತು. ದೇವಸ್ಥಾನಗಳಲ್ಲಿ ದುಡ್ಡಿದೆ ಅಂತ. ಅದು ಇರ್ತಿತ್ತ? ಅದು ನಿಜ? ಖಂಡಿತವಾಗಿ ಇರ್ತಾ ಇತ್ತು. ಗರ್ಭಗುಡಿಲಿ ನಿಧಿ ಖಂಡಿತವಾಗಿ ಇರ್ತಾ ಇತ್ತು. ಈಗ ಲಂಡನ್ನಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಇದೆಲ್ಲ, ಆ ಬ್ರಿಟಿಷ್ ಮ್ಯೂಸಿಯಂ ಭಾರತದ್ದು ಎಷ್ಟೋ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥದ್ದೆಲ್ಲ ಶಿಲೆಗಳು ಎಲ್ಲನೂ ದೋಚ್ಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದಾರೆ. ಅದೇ ಥರ ನಮ್ಮ ಹಳೇಬೀಡಲ್ಲಿ ಇರ್ತಕ್ಕಂಥ, ಬೇಲೂರಲ್ಲಿ ಇರ್ತಕ್ಕಂಥ ಅವರು 18 ಜನ ಇದಾರಲ್ಲ, ಏನಂತಾರೆ ಅವ್ರನ್ನ, ಶಿಲಾಬಾಲ್ಕಿಯರು, ಅದರಲ್ಲಿ ಒಂದು 4-5 ವಿಗ್ರಹಗಳು ಕೂಡ ಅಲ್ಲಿದೆ ಮ್ಯೂಸಿಯಂ ಅಲ್ಲಿ. ಇದು ಬ್ರಿಟಿಷ್ ಬಂದ ನಂತರ ಅವ್ರು ತಗೊಂಡು ಹೋಗಿದ್ದ ಅಥವಾ ಅವಾಗ ಡೆಸ್ಟ್ರಾಯ್ ಆಗಿ ಎಲ್ಲೋ ಇಟ್ಟಿದ್ದನ್ನು ಇವರು ಹೊತ್ಕೊಂಡು? ಹೇಳೋಕ್ಕಾಗಲ್ಲ ಸರ್, ಅದನ್ನು ಗೊತ್ತಾಗಲ್ಲ ಅದು. ಯಾಕೆಂದರೆ ಇವತ್ತಿನ ಈ ಆ್ಯಂಟಿಕ್ ಮಾರ್ಕೆಟ್ ಇದೆಯಲ್ಲ, ಅದು ವಿಶ್ವವ್ಯಾಪಿ. ಅದು ಭಾಳ ವರ್ಷದಿಂದ ಇದೆ ಆ್ಯಂಟಿಕ್ ಮಾರ್ಕೆಟ್. ಅವಾಗಲೇ ಇತ್ತು ಸರ್? ಹೌದು, ಆ್ಯಂಟಿಕ್ ಮಾರ್ಕೆಟ್. ಹೌದು. ಆ್ಯಂಟಿಕ್ ಮಾರ್ಕೆಟ್ ಅನ್ನೋದು ಒಂದು 2000 ವರ್ಷದಿಂದ ಇದೆ. 2000 ವರ್ಷದಿಂದ ಇದೆ. ಯಾವಾಗ ಮಾನವನ ನಾಗರಿಕತೆ ಬಂತೋ ಅವತ್ತಿಂದನೂ ಇದೆ. ಯಾವಾಗ ಒಂದು ಚಿಪ್ಪು ಮುತ್ತನ್ನು ತೆಗೆದು ಅವನು ಒಬ್ಬ ಸಮುದ್ರದಲ್ಲಿ ಮುಳುಗುಗಾರ ಕೆಳಗಡೆಯಿಂದ ಒಂದು ಕಪ್ಪೆ ಚಿಪ್ಪನ್ನು ಓಪನ್ ಮಾಡಿ ಅಲ್ಲಿಂದ ಮುತ್ತು ತಂದು ಕೊಟ್ಟನೋ ಅವತ್ತಿಂದನೂ ಆ್ಯಂಟಿಕ್ ಮಾರ್ಕೆಟ್ ಇದೆ. ಅದು ಇವತ್ತು ವಿಸ್ತಾರವಾಗಿದೆ. ಸೊ ಇಂಥದೇ ಕಾಲದಲ್ಲಿ ಹೇಳಬೇಕು ಅಂತ ಹೇಳೋಕ್ಕಾಗಲ್ಲ. ನಾವು ಆ ಫೀಲ್ಡಲ್ಲಿರೋರನ್ನ ಕೇಳಬೇಕು ನಾವು. ಈಗ ನಾವು ಹೇಳೋಕ್ಕಾಗಲ್ಲ ಅದು ಯಾವ ಕಾಲದಲ್ಲಿ ಎಕ್ಸಾಕ್ಟ್ಲಿ ಎಲ್ಗೋಯ್ತು ಅಂತ. ಅವರು ಹೇಳಲ್ಲ, ಅದೆಲ್ಲ ಅವರವರ ಬಿಸ್ನೆಸ್ ಸೀಕ್ರೆಟ್ಗಳು. ಸೊ ಹಂಗಾಗಿ ನಾವು ಅದನ್ನು ಇಮ್ಯಾಜಿನ್ ಮಾಡ್ಬೋದು. ಬಟ್ ಒಂದೇನು ತಿಳ್ಕೊಬೇಕು ಅಂದರೆ ಇದು ಕಾಲದಲ್ಲೂ ನಡೀತಾ ಇದೆ ಮತ್ತು ನಡೆಯುತ್ತಾ ಇರುತ್ತೆ. ಇದು ಕೊನೆ ಇಲ್ಲ, ಇದು ನಡೀತಾ ಇರುತ್ತೆ. ಇದು ನಮ್ಮ ಬ್ರಿಟಿಷ್ನವ್ರು ಎತ್ಕೊಂಡು ಹೋಗ್ಬಿಟ್ರು ಅಂತ ನೀವೇನು ಕೊರಗಂಗಿಲ್ಲ. ಅದು ಕಾಲಧರ್ಮ. ನೀವು ಎತ್ಕೊಂಬರ್ಬೇಕೀಗ ಅಷ್ಟೇ. ನಿಮ್ಮ ಕೈಲಿ ಆಗ್ತಿಲ್ವಲ್ಲ, ಅದಕ್ಕೆ ನೀವು ಕೊರಗ್ತಾ ಇದ್ದೀರಾ. ನೀವು ಎತ್ಕೊಂಬನ್ನಿ ಹಾಗೆ. ಈಗ ಆ ಕಾಲಧರ್ಮಕ್ಕೆ ಅನುಗುಣವಾಗಿ ಅವ್ರು ಎತ್ಕೊಂಡೋದ್ರು. ಅರ್ಥ ಆಯ್ತಲ್ಲ? ಆ ಕಾಲಧರ್ಮಕ್ಕೆ ಅನುಗುಣವಾಗಿ ಅವ್ರು ಎತ್ಕೊಂಡೋದ್ರು, ದೋಚ್ಕೊಂಡೋದ್ರು. ನಾವೇ ಅವ್ರಿಗೆ ಅಲೋ ಮಾಡಿದ್ದಲ್ವಾ? ನಮ್ಮ ನಿಸ್ಸಹಾಯಕತೆ ಅವರ ಬರವಾಯಿತು, ಎತ್ಕೊಂಡೋದ್ರು. ಆ ಕಾಲಧರ್ಮಕ್ಕೆ ಅನುಗುಣವಾಗಿ, ಈ ಕಾಲಧರ್ಮಕ್ಕೆ ಅನುಗುಣವಾಗಿ ನಾವು ಅದನ್ನು ತರಿಸ್ಕೋಬೇಕು. ಎಷ್ಟೊಂದು ವಾಪಸ್ ಬಂದಿದೆ ಅಂತೆಲ್ಲ ನಾವು ಓದ್ತಾ ಇರ್ತೀವಲ್ಲ, ಹಾಗೆ ಒಂದಿನ ಎಲ್ಲ ವಾಪಸ್ ಬರುತ್ತೆ ಅಂತ ಆಶಿಸೋಣ. ಸರ್, ಏನು ದೊಡ್ಡ ಐಟಮ್ಗಳು ಎಲ್ಲಿ ಬರುತ್ತೆ ಸರ್? ಏನೋ ಸಣ್ಣದು ಚಿಕ್ಕದು, ಒಂದು ಕಿರೀಟ, ಒಂದು ಉಂಗುರ, ಕಷ್ಟ. ಬಟ್ ನಮ್ಮಲ್ಲೂ ಅದಕ್ಕೇನು, ನಮ್ಮವರು ಅದನ್ನು ಅಷ್ಟೇ ಬೆಲೆ ಇಲ್ದಂಗೂ ನೋಡ್ಕೊತಿದ್ದಾರೆ. ಆಯಿತಾ? ಈಗ ನೀವು 1-2 ಬೇಲೂರು ಹಳೇಬೀಡು ಹೇಳಿದ್ರಿ. ನಾನು ಇಲ್ಲಾಂದ್ರೂ ಇಲ್ಲಿವರೆಗೂ 1,500-2,000 ದೇವಸ್ಥಾನ ನಾನು ನೋಡಿದ್ದೀನಿ ಕರ್ನಾಟಕದಲ್ಲಿ. ಮತ್ತೆ ಅಲ್ಲ, ಬರೀ ಅದು ಏನು 1% ಅಷ್ಟೇ ನಾನು ಇನ್ನೂ ನೋಡಿರೋದು. ಯಾರು ಹೋಗೋರೇ ಇಲ್ಲ ಅಂತ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿರುವಂಥ ದೇವಸ್ಥಾನಗಳು ಇದ್ದಾವೆ. ಅಷ್ಟೇ ಚೆನ್ನಾಗಿರುವಂಥ ಕೆತ್ತನೆ ಅಲ್ಲೂ ಇದೆ. ಯಾರು ಹೋಗೋರೇ. ಭದ್ರಾವತಿಲಿ ಸರ್, ಭದ್ರಾವತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಹೊಯ್ಸಳರ ಕಾಲದ್ದೇನೆ. ಏನು ಚೆನ್ನಾಗಿದೆ ಸರ್, ಎಷ್ಟು ದೇವಸ್ಥಾನಗಳು ಆ ಥರದ್ದು. ಕಾಲಧರ್ಮ ಅಂತ ನಾನೇನು ಹೇಳಿದೆ, ಬರ್ತಾ 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 ಮನುಷ್ಯನ ಪ್ರಯಾರಿಟಿಗಳು ಬದಲಾಗ್ತಾ ಬಂತು.
ಅವನ ಸಂಪಾದನೆ ಮಾಡೋ ಮಾರ್ಗ ಬದಲಾಗ್ತಾ ಬಂತು, ಅವನ ಜೀವನ ವಿಧಾನ ಬದಲಾಗ್ತಾ ಬಂತು, ಅವನು ಯೋಚನೆ ಮಾಡೋ ರೀತಿ ಎಲ್ಲ ಬದಲಾಗ್ತಾ ಬಂತು. ಹಾಗಾಗಿ ಅವತ್ತಿನ ಕಾಲಕ್ಕೆ ಏನು ಪ್ರಯಾರಿಟಿ ಅವನು ಅದನ್ನು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಅವನು ಸಾಮಾನ್ಯ ಮನುಷ್ಯ, ನೀವೆಲ್ಲ ಸಾಮಾನ್ಯ ಮನುಷ್ಯರು. ನಮಗೇನು, ನಾವು ಕೆಲಸ ಮಾಡಿ ದುಸ್ಸಂಪಾದನೆ ಮಾಡಿ 3 ಹೊತ್ತು ಊಟ ಮಾಡಬೇಕು, ಅದು ನಮಗೆ ಮುಖ್ಯ ಅಷ್ಟೇ. ಈಗ ಅದು ಆ ದಾರಿಯಲ್ಲಿ ಏನೇನು ಸಿಗುತ್ತೆ ಅಷ್ಟು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆ ಕಡೆ ಈ ಕಡೆ ಹೋಗಿ ನಮ್ಗೆ ಯಾರಿಗೂ ಪುರ್ಸೊತ್ತಿಲ್ಲ. ಇವಾಗ ಯಾರಿಗೂ ಪುರ್ಸೊತ್ತಿಲ್ಲ. ಪುರ್ಸೊತ್ತು ಲೈಫೇ ಕೊಟ್ಟಿಲ್ಲ ಭಗವಂತ. ಈಗ ಹೋಗಪ್ಪ ಕೆಲಸ ಮಾಡು, ಊಟ ಮಾಡು, ಬಾಡಿಗೆ ಕಟ್ಟು, EMI ಕಟ್ಟು, ಇಷ್ಟರಲ್ಲಿ ಬ್ಯುಸಿ ಇಟ್ಬಿಟ್ಟಿದ್ದಾನೆ ಎಲ್ಲರನ್ನೂ. ಅದಕ್ಕೆ ಏನು ಬೇಕೋ ಅಷ್ಟು ಇಂಪಾರ್ಟೆಂಟ್ ತೊಗೊಂಡೋಗ್ತೀವಿ. ಈಗ ಎಲ್ಲೋ ಏನೋ ಹಾಳಾಗೋಗ್ತಾ ಇದೆ, ಯಾವುದೋ ಕೋಟಿ ನಶಿಸೋಗ್ತಾ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರಗಳು ದಿಟ್ಟತನದಿಂದ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಷ್ಟೆ ಅಲ್ವಾ. ಯಾರೂ ಪುರ್ಸೊತ್ತಾಗಿಲ್ಲ ಈಗ ಅದನ್ನೆಲ್ಲ ನೋಡೋಕ್ಕೆ, ಯಾರು ಪುರ್ಸೊತ್ತಾಗಿಲ್ಲ. ಸೊ ಹಾಗಾಗಿ ಈಗ ಅವೆಲ್ಲ ತೆರೆಯ ಮರೆಗೆ ಸರಿದಿವೆ ಅಂತ ಹೇಳಬೇಕು ಅಲ್ವಾ. ಈಗ ನೀವೇ ಬಾಲ್ಯದಲ್ಲಿ ಉಪಯೋಗಿಸ್ತಾ ಇದ್ದಂಥ ಎಷ್ಟು ವಸ್ತು ಈಗ ನೀವು ಉಪಯೋಗಿಸ್ತೀರಾ? ಟೇಪ್ ರೆಕಾರ್ಡರ್ ಹೋಯಿತು, VCR VCD ಹೋಯಿತು, ಕ್ಯಾಸೆಟ್ಗಳು ಹೋಯಿತು, ಎಷ್ಟು ಹೋಯಿತು? ನಾವು ಕಂಡಂಗೆ 100 ಐಟಮ್ ಹೊರಟೆ ಹೋಯ್ತು ಅಲ್ವಾ. ಮನೇಲಿ ಅಡುಗೆ ಮಾಡೋದೇನೋ ಒಂಚೂರು ಉಳ್ಕೊಂಡಿದೆ, ಈಗ ಅದು ಅರ್ಧಕ್ಕರ್ಧ ಹೊರಟೋಗಿದೆ ಅಲ್ವೇ. ಅಲ್ವಾ, ಮನೆ ಲ್ಯಾಂಡ್ಲೈನ್ ಫೋನ್ಗಳಿಂದ ಎಲ್ಲ ಹೋಯ್ತಲ್ಲ. ಸೊ ನಮ್ಮ ಪ್ರಯಾರಿಟಿ ಇಲ್ಲ. ಏನೇನು ಪ್ರಯಾರಿಟಿ ಕಡಿಮೆ ಆಗ್ತಾ ಇದೆ, ಸೊ ಅದನ್ನೆಲ್ಲ ಬಿಡ್ತಾ ಇದ್ದೀವಿ ನಾವು. ಯಾವ್ದು ಪ್ರಯಾರಿಟಿ ಇದೆ ಅದು ಮಾತ್ರ ಉಳಿಸ್ಕೊತಾ. ಸರ್, ಮತ್ತು ಆಗ ನಾವು ಕತೆಗಳಲ್ಲಿ ಕೇಳಿದ್ದು, ಕೆಲವೊಂದು ಸಿನಿಮಾಗಳಲ್ಲಿ ಕಥೆಗಳನ್ನ ನೋಡಿದ್ದು, ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಈಗ ಮಲ್ಲಿಕ್ ಕಾಫೂರ್ ಅಂತ ಏನಿದ್ದಲ್ಲ, ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಹಿಡಿದು ಅಲ್ಲಿನ ಒಂದು ದಾಳಿಕೋರರೆಲ್ಲ ಇಲ್ಲಿ ಬಂದು ದೇವಸ್ಥಾನಗಳು, ರಾಜ್ಯಗಳೆಲ್ಲ ಆಕ್ರಮಣ ಮಾಡಿದಂಥ ಟೈಮಲ್ಲಿ ನಂತರ ಜನಗಳಿಗೂ ಹಿಂಸೆ ಕೊಡ್ತಿದ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಿದ್ರು. ಅದು ಡಿಪೆಂಡ್ಸ್. ಇದು ಹೆಂಗೆ ಅಂದರೆ ದೇರ್ ಆರ್ 2-3 ಟೈಪ್ಸ್ ಆಫ್ ವಾರ್ಸ್. ಒಂದು ವಾರ್ ಏನಾಗುತ್ತೆ ಅಂದರೆ ನೇರ ಆ ರಾಜನ ಸೈನ್ಯ ಮತ್ತು ಈ ರಾಜನ ಸೈನ್ಯ ಒಂದು ಓಪನ್ ಫೀಲ್ಡಲ್ಲಿ ಯುದ್ಧ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ರಕ್ಕಸತಂಗಡಿಗೆ ಯುದ್ಧ, ಅದು ದೊಡ್ಡ ಫೀಲ್ಡಲ್ಲಿ ಆಯಿತು. ಇವತ್ತಿಗೂ ಆ ಫೀಲ್ಡ್ ನೀವು ನೋಡ್ಬೋದು, ರಕ್ಕಸತಂಗಡಿಗೆ ಮಧ್ಯದಲ್ಲಿದೆ, ಬಟ್ಟಾನ್ ಬಯಲಿದೆ ಈಗಲೂ. ಬಯಲಂದ್ರೆ ಬಯಲು, ಅಲ್ಲಿ ನಡೀತು. ಎಲ್ಲಿ ಸರ್ ಇದು? ಎಲ್ಲಿ ಇದು? ರಕ್ಕಸಗಿ ತಂಗಡಿಗೆ ಇನ್ನೂ 2 ಗ್ರಾಮಗಳಿದೆ. ಬಿಜಾಪುರದ ಹತ್ರ, ನಮ್ಮ ಮುದ್ದೆಬಿಹಾಳದ ಹತ್ರ ಇದೆ. ಮುದ್ದೆಬಿಹಾಳದ ಹತ್ರ, ನೀವು ಮುದ್ದೆಬಿಹಾಳದಿಂದ ಒಂದು ಅರ್ಧ ಗಂಟೆ ಹೋದರೆ ರಕ್ಕಸಗಿ ತಂಗಡಿಗೆ ಗ್ರಾಮ ಸಿಗುತ್ತೆ. ಅದರ ಮಧ್ಯದಲ್ಲಿದೆ, ಈಗಲೂ ಇದೆ. ಅದು ಬಯಲಲ್ಲಾಯಿತು. ಅಂದರೆ ಈ ಕಡೆ ವಿಜಯನಗರಕ್ಕಾಗಲಿ, ಆ ಕಡೆ ಬಿಜಾಪುರ, ಗುಲ್ಬರ್ಗ, ಬೀದರ್ಗಾಗಲಿ ಜನಕ್ಕೆ ಅದಕ್ಕೂ ಏನು ಎಫೆಕ್ಟ್ ಆಗಲಿಲ್ಲ. ಯುದ್ಧ ನಡೀತಿತ್ತು. ಅದೊಂಥರ ಯುದ್ಧ. ಎರಡನೇ ಯುದ್ಧ, ಒಬ್ಬ ರಾಜ ಇನ್ನೊಬ್ಬ ರಾಜನ ಕೋಟೆಗೆ ಮುತ್ತಿಗೆ ಹಾಕೋದು. ಆ ಕೋಟೆಗೆ ಮುತ್ತಿಗೆ ಹಾಕಿದಾಗ್ಲೂ ಅಲ್ಲಿ 2 ಥರ ಯುದ್ಧ ಇದೆ. ಮೊದಲನೇ ಯುದ್ಧ ಆ ರಾಜನ ಸೈನಿಕರಿಗೂ ಈ ಸೈನಿಕರಿಗೂ ಯುದ್ಧ ಆಗ್ತಿತ್ತು. ಕೋಟೆ ಒಳಗಿದ ತಕ್ಷಣ ಸೋಲೊಪ್ಕೊಂಡ ತಕ್ಷಣ ಆ ಕೋಟೆ ವಶ ಮಾಡ್ಕೋತಾಯಿದ್ರು. ರಾಜನ ಬಂಧಿಸಿ ಅವನನ್ನು ಬೇರೆ ಕಡೆ ಸಾಗಿಸ್ತಾಯಿದ್ರು. ಈ ಕೋಟೆ ಇವರು ವಶ ಆಗ್ತಾಯಿತ್ತು. ಅಲ್ಲೂ ಜನಕ್ಕಾಗಲಿ ಇನ್ನೊಂದಕ್ಕಾಗಲಿ ತೊಂದರೆ ಆಗ್ತಿರಲಿಲ್ಲ. ಯಾಕೆ ತೊಂದರೆ ಆಗ್ತಿರ್ಲಿಲ್ಲ ಅಂದರೆ, ಈ ಅಟ್ಯಾಕ್ ಮಾಡಿದ್ನಲ್ಲ ಕೋಟೆನ, ಅವನಿಗೆ ಅಲ್ಲಿನ ಉತ್ಪತ್ತಿ ಬೇಕಾಗಿತ್ತು. ಅರ್ಥ ಮಾಡ್ಕೊಂಡ್ರಾ? ಅಲ್ಲಿನ ಜನಗಳ ಬಗ್ಗೆ ಉತ್ಪತ್ತಿ ಎಲ್ಲಿಂದ ಬರುತ್ತೆ? ಅವತ್ತಿಗೆ ಉತ್ಪತ್ತಿ ಒಂದೇ ಇದ್ದಿದ್ದಾಗ ಜನಗಳು ಅವರೇ ಉತ್ಪತ್ತಿ ಮಾಡ್ಕೊಡ್ತಾ ಇದ್ದಿದ್ದು. ಅವ್ರನ್ನೇ ಒಂದು ಡಿಸ್ಟರ್ಬ್ ಮಾಡಿಬಿಟ್ರೆ ಉತ್ಪತ್ತಿ ಎಲ್ಲಿ ಬರುತ್ತೆ? ಮತ್ತು ಇವ್ನು ಇಷ್ಟು ಖರ್ಚು ಮಾಡಿ ಅದನ್ನು ಅಟ್ಯಾಕ್ ಮಾಡಿದ್ದೇನು ಪ್ರಯೋಜನ ಅಲ್ವಾ? ಇವನು ಅಟ್ಯಾಕ್ ಮಾಡಿ ಅಲ್ಲಿನ ಸಂಪತ್ತನ್ನು ತಗೊಂಡು ಆ ಕೋಟೆ ಇವನು ಇನ್ಚಾರ್ಜ್ ತೊಗೊಂಬಿಡೋನು. ಇಲ್ಲಿ ಉತ್ಪತ್ತಿ ಇನ್ಮೇಲೆ ನನಗೆ ಆ್ಯಡ್ ಆಯಿತು ಇದು ನನಗೆ ಅಂತ ಹೋಗೋನು. ಆವಾಗಲೂ ಆಗ್ತಿರಲಿಲ್ಲ. ಯಾವಾಗ ಜನಗಳ ಮೇಲೆ ಲೂಟಿ ನಡೀತಾ ಇತ್ತು ಅಂದರೆ, ಒಬ್ಬ ರಾಜ ಹಠಮಾರಿಯಾಗಿ ನಾನು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ, ನಾನು ಏನು ಮಾಡಿದ್ರು ನೀನು ಒಪ್ಪಲ್ಲ ಅಂತೆಲ್ಲ ಅಂದಾಗ, ಆವಾಗ ಅವನನ್ನು ಸೋಲಿಸಲೇಬೇಕು ಅಂತ ಬಂದಾಗ ಅವನು ಸ್ವಲ್ಪ ಗಟ್ಟಿಯಾಗಿದ್ದರೆ ಇವರು ಲೂಟಿಗೆ ಆಫರ್ ಕೊಡೋರು. ಲೂಟಿ ಮಾಡ್ಬಿಡೋಣ, ಇದು ಯಾಕೋ ಸರಿ ಹೋಗ್ತಿಲ್ಲ ಈಗ ಅಂತ. ಆಗ ಲೂಟಿ ನಡೆಯುತ್ತೆ. ಸಿಕ್ಕಿದ್ದನ್ನು ಹೊತ್ಕೊಂಡು ಹೋಗೋದು, ಇಡೀ ಊರಿಗೆ ಬೆಂಕಿ ಹಚ್ಚೋದು, ಕೊಲೆ, ಲೂಟಿ, ರೇಪು, ದರೋಡೆ, ಅದನ್ನೆಲ್ಲ ನಡೆಯೋದು. ಮತ್ತು ಈಗ ವಿಜಯನಗರದ ರಾಜ ಯಾರಿದಲ್ಲ ಕೃಷ್ಣದೇವರಾಯನ ಬಗ್ಗೆ ಒಂದು ಕಡೆ ಈ ಆಂಧ್ರದ ಜನ ಅಂದರೆ ತೆಲುಗು ಮಾತಾಡೋರು, ಅವರು ನಮ್ಮವರು ಮನರಾಜು ಇಲ್ಲ, ಕರ್ನಾಟಕ ಭೋಜ ಅಂತಲೇ ತೆಲುಗುನವರು ಕರೆದು ಬಿಟ್ಟಿದ್ದಾರೆ. ಅವನು ತೆಲುಗು ಕವಿಗಳು ಅವನ ಆಸ್ಥಾನದಲ್ಲಿದ್ದರು, ತೆಲುಗು ಅವನು ಮಾತಾಡ್ತಾ ಇದ್ದ. ಅವರ ಮಾತೃಭಾಷೆ ಯಾವುದು ಸರ್? ಕನ್ನಡವೇ ಅದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಕನ್ನಡವೇ ಅವನ ಮಾತೃಭಾಷೆ. ಅವನು ಕನ್ನಡದ ರಾಜನೇ, ಕರ್ನಾಟಕ ಭೋಜನೆ. ಅಲ್ಲ, ಮತ್ತು ಇವರು ಅಲ್ಲಸಾನಿ ಪೆದ್ದನ್ನ, ನಂದಿ ತಿಮ್ಮಣ್ಣ, ತೆನಾಲಿ ರಾಮ ಎಲ್ಲ ಯಾರು ಇದ್ರಲ್ಲ, ಅವರೆಲ್ಲ ತೆಲುಗುರೇ ಅಂದರೆ ಅವರ ಸಂಸ್ಥಾನದಲ್ಲಿ ಇದ್ದಂಥ. ಹೌದು, ಅವರೆಲ್ಲ ತೆಲುಗುರವರೇ. ನಮ್ಮ ಕಡೆ ಪುರಂದರದಾಸರು, ಕನಕದಾಸರು ಎಲ್ಲ ಅವರು ಕೃಷ್ಣದೇವರಾಯನ ಕಾಲದಲ್ಲೇ ಇದ್ದವರು. ಹಾಗಾಗಿ ಕನ್ನಡದ ಕವಿಗಳು ಇದ್ದರು. ಕನ್ನಡದ ದಾಸರ ಪದ ಎಲ್ಲ ಅವನ ಕಾಲದಲ್ಲೇ ಬಂದಿದ್ದು. ಅವನು ಅದಕ್ಕೂ ಅಷ್ಟೇ ಒತ್ತು ಕೊಟ್ಟಿದ್ದ, ಎಲ್ಲ ಕಡೆಗೂ ಒತ್ತು ಕೊಟ್ಟಿದ್ದ ಅವನು. ನಾನು ಆಗಲೇ ಹೇಳಿದಾಗೆ ಹೇಗೆ ಧರ್ಮಗಳ ನಡುವೆ ಸಮನ್ವಯತೆ ಇತ್ತು, ಭಾಷೆಗಳ ನಡುವೆಯೂ ಸಮನ್ವಯತೆ ಇತ್ತು. ಬಟ್ ಅವರು ನಮ್ಮ ಕನ್ನಡದ ರಾಜನೇ 100%. ಅದರಲ್ಲಿ ಯಾವುದೋ ಅನುಮಾನವೇ ಇಲ್ಲ.
ಮತ್ತು ಈಗ ಮೈಸೂರು ಈಗ ವಿಶ್ವಪ್ರಸಿದ್ಧ ಏನು ದಸರಾ ಇದೆಲ್ವಾ, ಇದು ಮೈಸೂರು ಮನೆತನಗಳಿಂದ ಶುರುವಾದಂಥದ್ದು. ಇದು ಮೊದಲು ಶುರು ಮಾಡಿದವನು ಗಂಡುಗಲಿ ಕುಮಾರರಾಮ. ಮೊದಲು ಶುರು ಮಾಡಿದವನು, ಈ ದಸರಾ ಶುರು ಮಾಡಿದವನು ಅವನೇ, ಈ ಪ್ರದರ್ಶನ ಶುರು ಮಾಡಿದವನು ಅವನೇ. ಈಗ ವಿಜಯನಗರ ಸಂಸ್ಥಾನ ಶುರು ಅಂದರೆ ಅದಕ್ಕಿಂತ ಮುಂಚೆ ಹಾಂ, ಆ ಗಂಡುಗಲಿ ಕುಮಾರರಾಮನಿಂದ ಅವನ ಅಕ್ಕನ ಮಕ್ಕಳಾದಂಥ ಹಕ್ಕಬುಕ್ಕರಿಗೆ ಇದು ಬಂತು. ಅವರು 300 ವರ್ಷ ನಡೆಸಿದ್ರು. ಅವಾಗ ಹೇಗೆ ನಡೆಯೋದು ದಸರಾ? ಆಗ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಇಟ್ಸ್ ಲೈಕ್ ಎನ್ ಆರ್.ಡಿ. ಪೆರೇಡ್, ರಿಪಬ್ಲಿಕ್ ಡೇ ಪೆರೇಡ್ ಏನು ನಡೆಯುತ್ತಲ್ಲ ಇದು, ಅದು ನಮ್ಮ ದಸರಾನೇ. ಅದು ವಿಜಯನಗರದ ದಸರಾವೇ ರಿಪಬ್ಲಿಕ್ ಡೇ ಪೆರೇಡು. ಇನ್ನು ನೀವು ರಿಪಬ್ಲಿಕ್ ಡೇ ಪೆರೇಡಲ್ಲಿ ಏನು ಮಾಡ್ತೀರಿ? ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಅತ್ಯಾಧುನಿಕ ಅಗ್ನಿ ಮಿಸೈಲ್, ಇದು ಅದು ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್. ಅಲ್ಲೂ ಹಾಗೆ ಇತ್ತು. ಆವತ್ತಿನ ಕಾಲದ ರಾಜನಲ್ಲಿದ್ದಂಥ ಶಸ್ತ್ರಾಸ್ತ್ರಗಳ ಪ್ರದರ್ಶನ, ಆನೆ ಒಂಟೆ ಕುದುರೆಗಳ ಪ್ರದರ್ಶನ, ಕಾಲಾಳುಗಳ ಪ್ರದರ್ಶನ ನಡೆಯಿತು. ಅಷ್ಟೇ ದಸರಾ ಅಂದರೆ ಅವಾಗ ಅದೇನೆ. ಕೊನೆಯಲ್ಲಿ ರಾಜ ಅವನು ತಾನು ಅಂಬಾರಿ ಮೇಲೆ ಕೂತ್ಕೊಂಡ್ಬರೋನು, ಇದೆಲ್ಲ ನನ್ನ ಐ ಓನ್ ಆಲ್ ದಿಸ್ ಅಂತ, ಐ ಓನ್ ದಿಸ್, ಇಷ್ಟೊಂದು ನಾನು ಮಾಡ್ತೀನಿ. ಅದೊಂಥರ ಪ್ರದರ್ಶನ. ಅದು ಸ್ನೇಹಿತರಿಗೆ ಹುಮ್ಮಸ್ ತುಂಬೋಕ್ಕೆ, ಶತ್ರುಗಳಿಗೆ ಎಚ್ಚರಿಕೆಯ ಗಂಟೆ. ನೋಡಿ, ನನ್ನ ಹತ್ರ ಇಷ್ಟೆಲ್ಲ ಇದೆ, ನೀನೇನು ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದು ಮುಂದುವರೆದ ಭಾಗವೇ ನಮ್ಮ ರಿಪಬ್ಲಿಕ್ ಡೇ ಪರೇಡ್ ಅಂತ ನಾವು ಹೇಳ್ಬೋದು. ಸೊ ವಿಜಯನಗರದಲ್ಲಿ ಭಾಳ ವೈಭವದಿಂದ ನಡೀತಾ ಇತ್ತು. ಮಹಾನವಮಿ ದಿಬ್ಬ ಇವಾಗೆಲ್ಲ ನೀವು ನೋಡಿದ್ದೀರಾ, ಅದ್ರ ಮೇಲೆ ಕೂತ್ಕೊಂಡು ಮಾರಾರು ನೋಡೋರು, ಎಲ್ಲ ರಾಜರು ನೋಡೋರು. ವಿಜಯನಗರ ಪತನ ಆದಮೇಲೆ ಪೆನುಕೊಂಡಕ್ಕೆ ಬಂತು, ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬಂತು, ಅಲ್ಲಿಂದ ಮೈಸೂರು. ಪೆನುಕೊಂಡ ಬಂತು, ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಬಂತು, ಶ್ರೀರಂಗಪಟ್ಟಣದಿಂದ ಮೈಸೂರು. ಮತ್ತೆ ಇವತ್ತು ತಿರುಪತಿ ದೇವಸ್ಥಾನದಲ್ಲೂ ಕೂಡ ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ರೈಟ್ ಸೈಡಲ್ಲೇ ಕಾಣಿಸುತ್ತೆ ಕೃಷ್ಣದೇವರಾಯ ಮತ್ತೆ ಅವರ ಇಬ್ಬರು ಹೆಂಡತಿರು. ಅಂದ್ರೆ ಆ ದೇವಸ್ಥಾನ ಆತ ಕಟ್ಟಿದ್ದು ಅಂತನಾ, ಅಥವಾ ದೇವಸ್ಥಾನಕ್ಕೆ ಸೇವೆ ಮಾಡಿದವನು ಅತ್ಯಂತ ಸೇವೆಗೈದ ಮಹಾರಾಜರ ಪ್ರತಿಮೆಗಳನ್ನು ಸ್ಥಾಪಿಸ್ತಾರೆ. ಈ ನಂಜನಗೂಡು ದೇವಸ್ಥಾನ ಕಟ್ಟಿದ್ದು 1000 ವರ್ಷಗಳ ಹಿಂದೆ. ಬಟ್ ಅಲ್ಲಿ ನಮ್ಮ 3ನೇ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಇದೆ, ಅವರ 4 ಜನ ಪತ್ನಿಯರ ಜೊತೆ. ಯಾಕೆಂದರೆ ಅದನ್ನು ದೊಡ್ಡ ಮುಂದೆ ಗೋಪುರ ಪ್ರಾಕಾರ ಎಲ್ಲವನ್ನು ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದವ್ರು 3ನೇ ಕೃಷ್ಣರಾಜ ಒಡೆಯರು. ಹಾಗಾಗಿ ಸೊ ಕೃಷ್ಣದೇವರಾಯ ತಿರುಪತಿನ ಅಷ್ಟೇ ಚೆನ್ನಾಗಿ ಜೀರ್ಣೋದ್ಧಾರ ಮಾಡ್ದ, ಅದಕ್ಕೆ ಅಪಾರವಾದಂಥ ಸಂಪತ್ತನ್ನು ಕೊಟ್ಟ. ಹಾಗಾಗಿ ಅವನ ಪ್ರತಿಮೆ ಅಲ್ಲಿದೆ. ಓಕೆ ಸರ್, ಈಗ ಪ್ರತಿಯೊಂದು ಮನೆತನಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ ವಿಜಯನಗರದ ಹಂಪಿ, ಈಗ ಹಂಪಿ ಅನ್ನೋ ಪಟ್ಟಣ ಒಂದು ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ರೋಮ್ ನಗರ ಆದಮೇಲೆ ಅಷ್ಟು ಅದ್ಭುತವಾದಂಥ ಸಿಟಿ ಅಂತ ಇದು. ಇದನ್ನು ಯಾರು ಸ್ಥಾಪಿಸಿದ್ರು ಸರ್? ಇದು ಹೇಗೆ ಈ ಸಿಟಿ? ಅಲ್ಲಪ್ಪ, ಹಂಪಿ ಅಂತ ಸ್ಥಾಪಿಸಿದ್ದು ಇವನೇನೆ. ನಾನು ಏನು ಹಂಪೆ ಅಂದರೆ ಪಂಪ ವಿರೂಪಾಕ್ಷ ಅಂತ. ಆ ತುಂಗಭದ್ರಾ ನದಿಯೇ ನಾವು ಪಂಪೆ ಅಂತ ಕರೆಯೋದು, ಹಂಪ. ಅದರಿಂದ ಹಂಪೆ ಆಯ್ತು ಅಷ್ಟೇ. ಅನೆಗೊಂದಿಯಿಂದ ವಿಜಯನಗರ ಅದೊಂದು ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಸರಿಯಾಗಿ ಕರಿಬೇಕು ಅಂತ ಇತಿಹಾಸಕಾರರ ಅಭಿಪ್ರಾಯ. ಅದು ವಿಜಯನಗರ ಸಾಮ್ರಾಜ್ಯ ಅನ್ನಬಾರ್ದು, ಅದನ್ನ ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿಬೇಕು ಅಂತ. ಆ ಕರ್ನಾಟಕ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಹಕ್ಕಬುಕ್ಕರು, ಅದನ್ನ ಬೆಳೆಸ್ಕೊಂಬಂದವ್ರು ಇವರು. ಅನೆಗೊಂದಿಯಿಂದ ವಿಜಯನಗರಕ್ಕೆ ಬಂತು. ಅದನ್ನು ವಿಜಯನಗರಕ್ಕೆ ಬಂತಲ್ಲ ಅಂತ ಅದು ವಿಜಯನಗರ ಸಾಮ್ರಾಜ್ಯ ಅಂದ್ಬಿಟ್ರು. ಹಂಗಲ್ಲ, ಅದು ಕರ್ನಾಟಕ ಸಾಮ್ರಾಜ್ಯ. ಅವಾಗಲೇ ಕರ್ನಾಟಕ ಕರ್ನಾಟಕ ಅನ್ನೋ ಹೆಸರು ಮಹಾಭಾರತದಲ್ಲೂ ಪ್ರಸ್ತಾಪ ಆಗಿದೆ. ಭೀಷ್ಮ ಒಂದು ಕಡೆ ಹೇಳ್ತಾನೆ ಅಂತಲೂ ಬರೆದಿದ್ದಾರೆ. ಸೊ ಕರ್ನಾಟಕ ಅನ್ನೋ ಪದ ಮುಂಚೆಯಿಂದ ಬಳಕೆಯಲ್ಲಿತ್ತು. ಸೊ ಕರ್ನಾಟಕ ಸಾಮ್ರಾಜ್ಯ ಅನ್ನೋದು ವಿಜಯನಗರ ಸಾಮ್ರಾಜ್ಯ ಅಂತಲೇ. ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಕರಿಬಾರ್ದು, ಅದನ್ನು ಡಿಮೈಸ್ ಮಾಡಬಾರ್ದು, ಅದನ್ನು ಆಯಿತಾ, ಅದು ನಾವು ದೊಡ್ಡ ವ್ಯಾಪ್ತಿಯಲ್ಲಿ ಕರಿಬೇಕು, ಕರ್ನಾಟಕ ಸಾಮ್ರಾಜ್ಯ ಅಂತ ಕರಿಬೇಕು ಅಂತ ಅವತ್ತೇ ಹೇಳಿದರು. ಅಲ್ಲ, ಕೆಲವೊಂದು ಇತಿಹಾಸಕಾರರು 1900 ಈಗ ಯಾವಾಗ ಮೈಸೂರು ಸಂಸ್ಥಾನ ಕರ್ನಾಟಕ ಆಯ್ತಲ್ಲ, ಅವಾಗ ಮರುನಾಮಕರಣ ಮಾಡಿದ್ರಲ್ಲ ಕರ್ನಾಟಕ ಅಂತ. ಅದೀಗ 1956 ಅಲ್ಲಿ. ಅವಾಗ ಆ ಹೆಸರು ಇಟ್ಕೊಂಡಿದ್ದ ಕಾರಣ ಏನು ಅಂದ್ರೆ ಕರ್ನಾಟಕ, ಕರುನಾಡು ಅಂದ್ರೆ ಎತ್ತರದ ಪ್ರದೇಶ ಅಂತ, ಅದಕ್ಕೋಸ್ಕರ ಇಟ್ರು ಅಂತ ಹೇಳ್ತಾರೆ. ಅಲ್ಲ, ಅವಾಗ ಹೆಂಗೆ ಏನಕ್ಕೆ ಬಂತು ಅಂತ ಅದು ತುಂಬ ಜಿಜ್ಞಾಸೆ ಇದೆ. ಅಂದರೆ 5-6 ಅಭಿಪ್ರಾಯಗಳಿದೆ. ಅವರು ತಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಏನೇನು ತೋಚಿತು ಅಂತ ಹೇಳಿದ್ದಾರೆ. ನಾವು 56ರಲ್ಲಿ ಏಕೀಕರಣ ಆದಾಗ ಮೈಸೂರು ಸಾಮ್ರಾಜ್ಯ ಅಂತಲೇ ಇತ್ತು, ಮೈಸೂರು ರಾಜ್ಯ ಅಂತಲೇ ಇದಿತ್ತು, ಸ್ಟೇಟ್ ಆಫ್ ಮೈಸೂರು ಅಂತಲೇ ಇತ್ತು. 73ನಲ್ಲಿ ಇದು ಕರ್ನಾಟಕ ಅಂತ ಎಲ್ಲರೂ ಇಲ್ಲ, ಇದನ್ನು ಕರ್ನಾಟಕ ಅಂತ ಮಾಡಬೇಕು, ಇದನ್ನು ಪುನಃ ನಾವು ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನು ತಗೊಂಬರ್ಬೇಕು, ಕರ್ನಾಟಕ ಅಂತಲೇ ಮಾಡಬೇಕು ಇದನ್ನು ಅಂತ ಎಲ್ಲ ಒಕ್ಕರಲಿಂದ ತಂದರು. ಆಗ ಅರಸು ಅವರು, ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದರು. ಆಯಿತು, ಅವ್ರು ಮೈಸೂರಿನವ್ರು ಆಗಿದ್ದರು ಸಹ, ಆಯಿತು ಕರ್ನಾಟಕ ಅಂತಲೇ ಮಾಡೋಣ ಅಂಥೇಳಿ ಕರ್ನಾಟಕ ಅಂತ ಮಾಡಿದ್ರು. ಮತ್ತೆ ಈಗ ಮೈಸೂರು ಮನೆತನ ಮಹಾರಾಜರು ಅಂತ ಬರ್ತಿದ್ದಂಗೆ ಅಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಅಥವಾ ಒಂಥರ ಕತೆ ತರನೋ ಕೇಳೋಕ್ಕೋ ಚೆನ್ನಾಗಿ ಅನ್ಸೋದು ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೇನೆ ಅವರೇನೆ ಅಲಮೇಲಮ್ಮ. ಅಲಮೇಲಮ್ಮನ ಶಾಪದಿಂದ ಇವತ್ತಿಗೂ ಮೈಸೂರು ಮಹಾರಾಜರಿಗೆ ಮಕ್ಕಳಾಗಲ್ಲ, ತಲಕಾಡು ಬರಡಾಯ್ತು, ಇದೆಲ್ಲ ಏನ್ ಸರ್? ಇದೇನ್ ಸರ್ ಕತೆ ಆಕ್ಚುಲಿ? ಇಲ್ಲ, ಇದನ್ನ ನೀವು PV ನಂಜರಾಜ್ ಅರಸು ಅಂತ ಒಬ್ಬರು ನಮ್ಮ ಹಿರಿಯ ಇತಿಹಾಸಕಾರರಿದ್ದಾರೆ ಮೈಸೂರಿನಲ್ಲಿ. ಅವರು ಬಹಳ ಸೊಗಸಾದಂಥ ಒಂದು ಪುಸ್ತಕ ಬರೆದಿದ್ದಾರೆ, ಅಲಮೇಲಮ್ಮನ ಶವ ಪರೀಕ್ಷೆ ಅಂತ.
ತುಂಬ ಚೆನ್ನಾಗಿದೆ. ಅದನ್ನು ಅಲಮೇಲಮ್ಮನ ಶವ ಪರೀಕ್ಷೆ ಅಂತ ಒಂದು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಎಲ್ಲರೂ ನಾವೆಲ್ಲ ಕನ್ನಡಿಗರೆಲ್ಲ ಓದಲೇಬೇಕು ಆ ಪುಸ್ತಕನ. ಸೊ ಭಾಳ ಚೆನ್ನಾಗಿ ಸೊಗಸಾಗಿ ಏನು ಅಲಮೇಲಮ್ಮನ ಕಥೆ ಅಂದರೆ ಏನು ಅಂತ ಬರೆದಿದ್ದಾರೆ. ಅದರಲ್ಲಿ ಭಾಳ ಸೊಗಸಾಗಿ ವಿಸ್ತಾರವಾಗಿ ಬರೆದಿದ್ದಾರೆ. ಯಾರು ಅಲಮೇಲಮ್ಮ ಅಂದರೆ ಯಾರು, ಮೈಸೂರು ಸಂಸ್ಥಾನಕ್ಕೆ ಅವಳಿಗೆ ಏನು ಸಂಬಂಧ, ಅವಳ ಶಾಪ ನಮಗೆ ಯಾಕಾಯಿತು, ಅದು ಎಷ್ಟು ನಿಜ, ಅದೇನು ಅಂತ ಎಲ್ಲ ಕಥೆ ಅದರಲ್ಲಿ ಬರೆದಿದ್ದಾರೆ. ಸೊ ಹಂಗಾಗಿ ನಾವು ಎಲ್ಲರೂ ಓದ್ಬೇಕು ನಾವು ಅದನ್ನು. ಅಲಮೇಲಮ್ಮನ ಶವ ಪರೀಕ್ಷೆ ಅಂತ ನಂಜರಾಜ್ ಅರಸು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಅದೆಲ್ಲ ಶಾಪ ನಿಜ ಅನಿಸ್ತದೆ. ಈ ಅಲಮೇಲಮ್ಮ ಯಾರಪ್ಪ ಅಂತಂದರೆ 1610 ಸಮಯದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದಂಥ ತಿರುಮಲರಾಯನ 2ನೇ ಹೆಂಡತಿ ಅಲಮೇಲಮ್ಮ. ಇದನ್ನು ನಂಜರಾಜ ಅರಸು ಬರೆದಿರೋ ಪುಸ್ತಕದ ಪ್ರಕಾರ ನಾನು ಹೇಳ್ತೀನಿ. ಅವರು 1610ರಲ್ಲಿ ಮೈಸೂರು ಮಹಾರಾಜರಾದಂಥ ರಾಜ ಒಡೆಯರು ಶ್ರೀರಂಗಪಟ್ಟಣದ ಮೇಲೆ ಯುದ್ಧ ಮಾಡಿ ಅದನ್ನು ಗೆದ್ದ ಕಾಲಕ್ಕೆ ತಿರುಮಲರಾಯರು ಇದ್ದಂಥ ಕಾಲಕ್ಕೆ ಅದನ್ನು ಗೆಲ್ತಾರೆ. ಅಲಮೇಲಮ್ಮ ಆಗ ತನ್ನ ಬಳಿ ಇದ್ದಂಥ ಆಭರಣಗಳನ್ನು ರಂಗನಾಯಕಿ ಅಮ್ಮನವ್ರ ಮೇಲೆ ಹಾಕಿ ಪೂಜೆ ಮಾಡಿಸ್ಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ವಾಪಸ್ ತಗೋತಾ ಇರ್ತಾರೆ. ಈ ಯುದ್ಧ ಗೆದ್ದಾಗ ಆಭರಣಗಳು ಆ ದೇವ್ರ ಮೇಲೆ ಇರುತ್ತೆ. ಈ ಯುದ್ಧ ಗೆದ್ದಂಥ ಸಂದರ್ಭದಲ್ಲಿ ಇವೆಲ್ಲ ಮೈಸೂರು ಮಹಾರಾಜರಿಗೆ ಸೇರಿದ್ದು, ಈ ಆಭರಣಗಳು ಅವ್ರಿಗೆ ಸೇರಿದ್ದು ಅನ್ನೋ ಒಂದು ವಾದ ಬರುತ್ತೆ. ಆಗ ಅವಳು ಅದು ಒಪ್ಪೋದಿಲ್ಲ, ಇದು ನಂದು ವೈಯಕ್ತಿಕವಾದಂಥದ್ದು ಅಂತ. ಈ ವಾದ ಕೊನೆಗೆ ಮಹಾರಾಜರ ಹತ್ರ ಹೋಗಿ ಮಹಾರಾಜರು ಇಲ್ಲ ಇದು ಅವ್ರಿಗೆ ಕೊಡಬೇಕು, ಆದರೆ ದೇವ್ರ ಮೈ ಮೇಲೆ ಇದ್ದಿದ್ದರಿಂದ ಏನಾದ್ರು ಒಂದು ಸಣ್ಣದು ದೇವ್ರಿಗೆ ನೀವು ಬಿಡಬೇಕು ಅಂದಾಗ ಮೂಕ್ತಿ ಮತ್ತು ಕಿವಿ ಓಲೆ ಬಿಡ್ತಾರೆ ಅಲಮೇಲಮ್ಮನವರು. ಮಿಕ್ಕಿದ್ದು ತಗೊಂಡು ಹೋಗ್ತಾರೆ. ಅವಾಗ ಏನಂದರೆ ಆವತ್ತಿನ ಯುದ್ಧಗಳಲ್ಲಿ ಯಾರು ಸೋಲ್ತಾರೆ ಅವ್ರಿಗೊಂದು ರಿಟೈರ್ಮೆಂಟ್ ಪ್ಲ್ಯಾನ್ ಇರೋದು. ಸೋತವ್ರನ್ನ ಹಾಗೆ ಬಿಡ್ತಾ ಇರಲಿಲ್ಲ. ಗೆದ್ದವನು ನೀನು ಯಾವ ಊರು ಬೇಕು ಹೇಳು, ಆ ಊರನ್ನು ತಮ್ಗೆ ಕೊಡ್ತೀವಿ, ಆ ಊರಲ್ಲೇ ಇದ್ಕೊಂಡು ಆ ಉತ್ಪತ್ತಿನ ತಾವು ತಗೊಂಡು ತಮ್ಮ ನಿವೃತ್ತಿ ಜೀವನವನ್ನು ಸಾಗಿಸ್ಬೋದು. ಅಂದರೆ ಪ್ರತಿಯೊಂದು ಯುದ್ಧದಲ್ಲೂ ನಡೆಯೋದು. ಹೌದೌದು. ಎಷ್ಟೇ ದೊಡ್ಡ ಎನಿಮಿಗಳ ಹೌದೌದು ಅವೆಲ್ಲ ಇರ್ತಿತ್ತು. ಇರ್ತಿತ್ತ. ಈಗ ಬಿಜಾಪುರ ಸುಲ್ತಾನರ ಜೊತೆ ಹೌದು, ಎಲ್ಲರಿಗೂ ಇರ್ತಾ ಇತ್ತು. ಅದು ಡಿಪೆಂಡ್ಸ್ ಯಾವ ಕಾರಣಕ್ಕೆ ಯುದ್ಧ ಆಯಿತು. ವೈಯಕ್ತಿಕ ದ್ವೇಷಕ್ಕೆ ಯುದ್ಧ ಆಯಿತಾ, ಯುದ್ಧ ಆಗಬೇಕು ಅಂತ ಯುದ್ಧ ಆಯಿತಾ, ಇನ್ಯಾವುದೋ ಕಾರಣಕ್ಕೆ ಯುದ್ಧ ಆಯಿತಾ ಅಂತ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯುದ್ಧಗಳು. ಆ ಯುದ್ಧಗಳ ಬಗ್ಗೆನೇ ಒಂದು ದೊಡ್ಡ ಕಥೆ ಇದೆ. ಸೊ ಸಹಜವಾಗಿ ನಡೆಯುವಂಥ ಯುದ್ಧಗಳಲ್ಲಿ ಇದೊಂದು ರಿಟೈರ್ಮೆಂಟ್ ಪ್ಲ್ಯಾನ್ ಇರ್ತಿತ್ತು. ಸೋತ್ರೆ ಅವ್ರಿಗೊಂದು ರಿಟೈರ್ಮೆಂಟ್ ಪ್ಲ್ಯಾನ್ ಕೊಡಬೇಕು. ಇವರು ತಲಕಾಡು ಆಯ್ಕೆ ಮಾಡ್ತಾರೆ. ಸೊ ತಲಕಾಡಲ್ಲಿ ಹೋಗಿ ಇದ್ದವ್ರು ಸಹಜವಾಗಿ ಅವರು ಕೊನೆಯ ಜೀವನವನ್ನು ಕಳೆದು ಅಲ್ಲಿ ಸಾವನ್ನಪ್ತಾರೆ. ಸೊ ಈ ಮಧ್ಯದಲ್ಲಿ ಏನು ಕಥೆ ಬಂದಿರೋದು ಅಂತಂದರೆ, ಇವಳು ಆಭರಣವನ್ನು ತಗೊಂಡೋಗ್ಬೇಕಾದ್ರೆ ಅವಳ ಮನಸ್ಸು ನೊಂದು ಅವಳು ತಲಕಾಡಿಗೆ ಹೋಗಿ ಮಹಾರಾಜರಿಗೆ ಶಾಪ ಆಗ್ತಾಳೆ. ತಲಕಾಡು ಮರಳಾಗಲಿ, ಮಾಲಂಗಿ ಅಂದರೆ ತಲಕಾಡು ಪಕ್ಕದಲ್ಲಿರೋವಂಥ ಊರು, ಮಾಲಂಗಿ ಅಂತ ಒಂದು ಊರಿದೆ. ಆ ಮಾಲಂಗಿ ಮಡುವಾಗಲಿ, ಮಡು ಅಂದರೆ ಡೀಪರ್ ಸ್ಪೇಸ್. ಮಡು ಅಂತ ಏನಂದರೆ ಅದು ತುಂಬ ಆಳ ಇರುವಂಥ ನದಿಯ ಹರಿವನ್ನು ನಾವು ಮಡು ಅಂತ ಕರಿತೀವಿ. ನದಿ ಹರಿತಾ ಇರುತ್ತೆ ತನ್ನ ಪಾತ್ರದಲ್ಲಿ, ಎಲ್ಲ ಒಂದು ಕಡೆ ತುಂಬ ಹಳ್ಳ ಇರುತ್ತೆ ಮತ್ತು ತುಂಬ ಸೆಳೆತಾ ಇರುತ್ತೆ ಒಳಗಡೆಗೆ, ಸುಳಿ ವಾಟರ್ ಕರೆಂಟು. ಅದನ್ನು ಮಡು ಅಂತ ಕರಿತೀವಿ. ಅದು ಮಡುವಾಗೋಗ್ಲಿ, ಮಾಲಂಗಿ ಅನ್ನೋ ಥರದ್ದು ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ಹಾಕಿದ್ಲು ಅಂತ ಆ ಕಥೆ. ಈ ಕಥೆ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಈ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದು ಹೇಳೋಕ್ಕೆ ಒಂದು 2 hours ಆಗುತ್ತೆ ಈಗ ನನಗೆ. ಹಾಗಾಗಿ ಆ ಪುಸ್ತಕ ಓದಿ ಅಂತಷ್ಟೇ ನಾನು ಹೇಳಬಲ್ಲೆ. ಅಲಮೇಲಮ್ಮ ಒಂದು ಶವ ಪರೀಕ್ಷೆ ಅಂತ ಎಲ್ಲ ಕಡೆ ಸಿಗುತ್ತೆ, ಭಾಳ ಸೊಗಸಾಗಿದೆ, ಅದನ್ನು ಓದಿ. ನಾನು ಲಾಸ್ಟ್ ಟೈಮ್ ತಿರುವಣ್ಣಾಮಲೈಗೆ ಹೋದಾಗ ಸರ್, ಅಲ್ಲೂ ಕೂಡ ಇಡೀ ಭಾರತ ದೇಶದಲ್ಲೇ ಅತಿ ದೊಡ್ಡ ಶಿವನ ದೇವಸ್ಥಾನ ಇದು. ಇದನ್ನ ಕಟ್ಟಿದ್ದು ಕೃಷ್ಣದೇವರಾಯ ಅಂತ ಅಲ್ಲಿ ಯಾರೋ ಹೇಳಿದ್ರು. ಬಟ್ ಅದು ಕೃಷ್ಣದೇವರಾಯ ಕಟ್ಟಿದ ದೇವಸ್ಥಾನ. ತಿರುವಣ್ಣಾಮಲೈ ದೇವಸ್ಥಾನವನ್ನು ತುಂಬ ಜನ ಮಹಾರಾಜರುಗಳು ಕಟ್ಟಿಸಿದ್ದಾರೆ. ತಿರುವಣ್ಣಾಮಲೈಯನ್ನು ತುಂಬ ತನ್ನ ಕಣ್ಣಿನಂತೆ ನೋಡ್ಕೊಂಡವನು ವೀರಬಲ್ಲಾಳ ಮಹಾರಾಜ. ಏಕೆಂದರೆ ಅವನು ಅರುಣ ಸಮುದ್ರ ಅಂತ ಅದನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ. ಅಂದರೆ ಹೊಯ್ಸಳ ರಾಜ. ಹೌದೌದು, ಯಾಕೆಂದರೆ ಅದು ಹೊಯ್ಸಳರ 2ನೇ ರಾಜಧಾನಿ. ಅರುಣ ಸಮುದ್ರ, ಇದು ದ್ವಾರ ಸಮುದ್ರ, ಅದು ಅರುಣ ಸಮುದ್ರ. ಅವನು 2ನೇ ರಾಜಧಾನಿ. ಸೊ ಅವನು ಅರುಣ ಸಮುದ್ರದಲ್ಲಿ ಇರ್ತಾನೆ. ಮಲ್ಲಿಕಾಫರ್ ಅಟ್ಯಾಕ್ ಮಾಡಿದಾಗಲೂ ಅವನು ಇಲ್ಲೇ ಇರ್ತಾನೆ. ಅವನು ಹೆಚ್ಚಿಗೆ ಇಲ್ಲೇ ಇರ್ತಾನೆ, ಅರುಣ ಸಮುದ್ರದಲ್ಲೇ ಇರ್ತಾನೆ ವೀರಬಲ್ಲಾಳ. ಸೊ ಅರುಣ ಸಮುದ್ರದಲ್ಲಿ, ಯಾಕೆಂದರೆ ಅವನು ಅರುಣಾಚಲೇಶ್ವರ. ತಿರುವಣ್ಣಾಮಲೈ ಅವನ ದೇವರು ಅರುಣಾಚಲೇಶ್ವರ. ಸೊ ಈ ಅರುಣಾಚಲೇಶ್ವರ, ಈ ರಾಜ 3ನೇ ವೀರಬಲ್ಲಾಳನಿಗೆ ಭಾಳ ಕಾಲ ಮಕ್ಕಳಿಲ್ಲದೆ ಇದ್ದಾಗ ಅವನು ಅರುಣಾಚಲೇಶ್ವರನನ್ನು ಕೇಳ್ತಾನೆ, ಇದೊಂದು ಕತೆ, ಏನು ನಾನು ಇಷ್ಟು ನಿನಗೆ ಸೇವೆ ಮಾಡಿದ್ದೀನಿ, ಏನು ನನಗೊಂದು ಮಕ್ಕಳು ಭಾಗ್ಯನೇ ನೀನು ಕೊಡಲಿಲ್ವಲ್ಲ ಅಂತ. ಆಗ ಈಶ್ವರ ಹೇಳ್ತಾನೆ, ನಿನಗೆ ಬೇರೆ ಯಾಕೆ ಮಕ್ಕಳು ಬೇಕು, ನಾನೇ ನಿನ್ನ ಮಗ ಅಂತ ತಿಳ್ಕೊ, ನೀನು ಇವತ್ತು ನಾನೇ ನಿನ್ನ ಮಗ ಅಂತ ಹೇಳ್ತಾನೆ. ಅದಾದಮೇಲೆ ಇವನಿಗೊಂದು ಗಂಡು ಮಗ ಆಗುತ್ತೆ. ಅವನೇ ಕೊನೆ ಹೊಯ್ಸಳ ವಂಶದ ಕೊನೆ ಉತ್ತರಾಧಿಕಾರಿ. ಆದರೆ ಇವನು ಈಶ್ವರನ ಅವತ್ತಿನ ಮಾತಿನಿಂದ ಭಾಳ ಒಂಥರ ಭಾವದಿಂದ ಈಶ್ವರನ ಮಗನಾಗಿ ನೋಡ್ತಾ ಇರ್ತಾನೆ. ಇವರು ನಮ್ಮ ಅರುಣ ಸಮುದ್ರದ ರಾಜ ಹೊಯ್ಸಳ, 3ನೇ ವೀರಬಲ್ಲಾಳ ಮಹಾರಾಜ.
ಇವನು ತನ್ನ ಕೊನೆಯ ಯುದ್ಧದಲ್ಲಿ 1343ನಲ್ಲಿ ಇವನು ಅಲ್ಲಿನ ಸಮಯಪುರಂ ಅನ್ನೋ ಜಾಗದಲ್ಲಿ ಮದುರೈ ಸುಲ್ತಾನೇಟ್ ಅಂತ ಅಲ್ಲೊಂದು ಸುಲ್ತಾನೇಟ್ ಇರುತ್ತೆ. ಹೇಗೆ ಇಲ್ಲಿ ಡೆಕ್ಕನ್ ಅಲ್ಲಿ ಮದುರೈ ಸುಲ್ತಾನೇಟ್ನ ಜನ ಇವನನ್ನು ಕೊಂದುಬಿಡ್ತಾರೆ ಕೊನೆಯ ಯುದ್ಧದಲ್ಲಿ ಸಮಯಪುರಮಲ್ಲಿ. ಇವನು ಆ ಯುದ್ಧವನ್ನು ಗೆದ್ದು ವಿಶ್ರಾಂತಿ ಪಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಇವನ ಮೇಲೆ ಅಟ್ಯಾಕ್ ಮಾಡಿದಂಥ ಮದುರೈ ಸುಲ್ತಾನೇಟ್ ಜನ ಇವನನ್ನು ಕೊಂದು ಇವನ ಚರ್ಮವನ್ನು ಸುಲಿದು ಇವನ್ನ ಮೂಟೆಗೆ ತುಂಬಿ ಮದುರೈ ಕೋಟೆ ಕಟ್ಬಿಟ್ಟಿರ್ತಾರೆ. ತಲೆನ ರುಂಡ ಮುಂಡಗಳನ್ನು ಬೇರೆ ಮಾಡಿ ಅಷ್ಟು ಕ್ರೂರವಾಗಿ ಕೊಲ್ತಾರೆ ಅವನ್ನ. ಅಂದರೆ ಹೆದರಿಕೆ ಹುಟ್ಟಲಿ ಜನಕ್ಕೆ ಅಂತ. ಆಗ ಇಲ್ಲಿ ತಿರುವಣ್ಣಾಮಲೈನಲ್ಲಿ ಆಗ ತೆಪ್ಪೋತ್ಸವ ನಡೀತಿರ್ತದೆ ದೇವರಿಗೆ. ಅಲ್ಲಿಂದ ವಾಪಸ್ ಬಂದು ಹೇಳ್ತಾನೆ ಈ ಥರ ಆಯಿತು ಅಂತ. ಆಗ ಆ ತೆಪ್ಪೋತ್ಸವ ನಿಲ್ಲುತ್ತೆ. ಯಾಕೆಂತಂದರೆ ಇವನು ಮಗ, ಅಲ್ಲಿನ ಅರುಣಾಚಲೇಶ್ವರ ದೇವರು ಮಗ, ಅಂದರೆ ತಂದೆ ತೀರ್ಕೊಂಡ ಅಂಥೇಳಿ ಅವನು ವಾಪಸ್ ಬಂದು ಅವನ ತಂದೆಯ ಶ್ರಾದ್ದವನ್ನು ಮಾಡ್ತಾನೆ ದೇವರು. ಇಡೀ ಪ್ರಪಂಚದ ಯಾವುದೇ ಭೂಭಾಗದಲ್ಲಿ ಒಬ್ಬ ದೇವರು ಒಬ್ಬ ರಾಜನಿಗೆ ಶ್ರಾದ್ದ ಮಾಡೋಂಥದ್ದೆಲ್ಲರಿದ್ದರೆ ಅದು ತಿರುವಣ್ಣಾಮಲೈನಲ್ಲಿ. ಪ್ರತಿ ವರ್ಷ ಇವತ್ತಿಗೂ 800 ಚಿಲ್ಲರೆ ವರ್ಷ ಆದಮೇಲೂ ಅದು ನಡೀತಾ ಇದೆ. ಇವತ್ತಿಗೂ ನಡೆಯುತ್ತೆ. ನಾನು ಅದೊಂದು ವೀಡಿಯೋನೂ ಮಾಡಿ ಹಾಕಿದ್ದೀನಿ, ಹೋಗಲ್ಲಿ ನೋಡ್ಕೊಂಬಂದಿದ್ದೀನಿ. ಪ್ರತಿ ವರ್ಷ ಈ ಫೆಬ್ರವರಿಲಿ ಮಾಸಿ ಮಾಸಮ್ ಅಂತ ಫೆಬ್ರವರಿ ಮಾರ್ಚಿಯ ಮೊದಲ ಹುಣ್ಣಿಮೆಯಲ್ಲಿ ಇದು ನಡೆಯುತ್ತೆ. ದೇವರನ್ನ ಅಲ್ಲಿಂದ 15 ಕಿಲೋಮೀಟ್ರ್ ಒಂದು ಹಳ್ಳಿಗೆ ಕರ್ಕೊಂಬರ್ತಾರೆ. ದೇವರನ್ನ ಕರ್ಕೊಂಬರ್ತಾರೆ. ಯಾರನ್ನ? ಅರುಣಾಚಲೇಶ್ವರನ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಅವ್ರ ತಂದೆ ಆದಂಥ ಬಲ್ಲಾಳ ಮಹಾರಾಜನ ಶ್ರಾದ್ದವನ್ನು ಮಾಡಿಸ್ತಾರೆ. ಶ್ರಾದ್ದ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ನದಿಲಿ ಮುಳುಗ್ತೀವಲ್ಲ, ಆ ದೇವರನ್ನು ಮುಳುಗಿಸ್ತಾರೆ. ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನೀವು ಜಗತ್ತಲ್ಲಿ ದೇವ್ರಿಗೆ ಅಭಿಷೇಕ ಮಾಡೋದು ನೋಡಿದ್ದೀರಾ? ದೇವ್ರನ್ನೇ ನದಿಲಿ ಮುಳುಗಿಸೋದು ನೀವೆಲ್ಲೂ ನೋಡಿಲ್ಲ. ಅದು ಇಲ್ಲೇ ದೇವ್ರನ್ನೇ 3 ಸಲ ಮುಳುಗಿಸ್ತಾರೆ. ಮುಳುಗಿಸೆತ್ತಿ ಅವನಿಗೆ ಮಡಿ ಉಡಿಸಿ ಅವನನ್ನು ಅಲ್ಲಿ ಕೂರಿಸಿ ನದಿ ದಂಡೆನಲ್ಲಿ ಅವನ ಕೈಯಿಂದ ಅವ್ರ ತಂದೆಗೆ ಶ್ರಾದ್ದ ಮಾಡಿಸ್ತಾರೆ. ಮತ್ತು ಅವನನ್ನು ಕರ್ಕೊಂಡೋಗ್ತಾರೆ ದೇವಸ್ಥಾನಕ್ಕೆ. ಕರ್ಕೊಂಡೋಗಿ ಮುಖ್ಯ ದ್ವಾರದಿಂದ ಅವನಿಗೆ ಕರ್ಕೊಂಡೋಗಲ್ಲ, ಸೈಡಲ್ಲಿ ಒಂದು ಚಿಕ್ಕ ಬಾಗಿಲಲ್ಲಿ ಕರ್ಕೊಂಡೋಗಿ ಅವನಿಗೆ ಸ್ನಾನ ಮಾಡಿಸ್ತಾರೆ, ಮಡಿ ಸ್ನಾನ. ನಾವೆಲ್ಲ ಶ್ರಾದ್ದ ಮಾಡಿ ಬಂದ್ಮೇಲೆ ಇನ್ನೊಂದ್ಸಲಿ ಸ್ನಾನ ಮಾಡಿ ಮನೆಗೆ ಹೋಗ್ತೀವಲ್ಲ, ಆ ರೀತಿ ಅವನನ್ನು ಅಲ್ಲಿ ಸ್ನಾನ ಮಾಡಿಸಿ ಪುನಃ ಆಮೇಲೆ ಅವ್ನು ಕರ್ಕೊಂಡು ಹೋಗ್ತಾರೆ. ಇವತ್ತಿಗೂ ನಡೆಯುತ್ತೆ ಅದು. ಇವತ್ತಿಗೂ ಬಂದು ಹೇಳ್ತಾನೆ. ಅವತ್ತಿಗೆ ಅವ್ನು ಬಂದು ಹೇಳ್ತಾನಲ್ಲ, ಸಮಯಪುರಮಲ್ಲಿ ಮಹಾರಾಜ ಹತ ಆದ ಅಂತ ಒಬ್ಬ ದೂತ ಬಂದು ಹೇಳ್ತಾನಲ್ಲ ತಿರುವಣ್ಣಾಮಲೈಗೆ, ಇವತ್ತಿಗೂ ಆ ದೂತ ಒಬ್ಬ ಬರ್ತಾನೆ. ನಾವು ಈಗ ಮೆರವಣಿಗೆ ಹೋಗಬೇಕಾದ್ರೆ ದೇವ್ರದ್ದು ಒಬ್ಬ ದೂತ ಬರ್ತಾನೆ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬರ್ತಾನೆ. ಅವ್ನು ಬಂದು ದೇವ್ರ ಮುಂದೆ ಅದನ್ನು ಒಪ್ಪಿಸ್ತಾನೆ. ಹಿಂಗೆ ನಿಮ್ಮ ತಂದೆಯವರಾದಂಥ ಬಲ್ಲಾಳ ಮಹಾರಾಜರು ಯುದ್ಧದಲ್ಲಿ ತೀರ್ಕೊಂಡಿದ್ದಾರೆ ಅಂತ ಇವತ್ತಿಗೂ ಅದು ಹೇಳ್ತಾನೆ. ಅವ್ರು ಹೋಗಿ ಶ್ರಾದ್ದ ಮಾಡ್ತಾರೆ. ಕನ್ನಡದ ರಾಜ ಅಷ್ಟು ಸೇವೆ ಮಾಡಿದ್ದಾನೆ. ಇವತ್ತಿಗೂ ನೀವು ದೇವಸ್ಥಾನದಲ್ಲಿ ವೀರಬಲ್ಲಾಳ ಮಹಾರಾಜರನ್ನು ನೋಡ್ಬೋದಲ್ಲಿ. ವೀರಬಲ್ಲಾಳ ಮಹಾರಾಜರು ಪೂಜೆ ಮಾಡ್ತಾರೆ ಇವತ್ತಿಗೂ. ಅವ್ರದ್ದು ಪ್ರತಿಮೆ ಇದೆ ಇವತ್ತಿಗೂ ಎಲ್ಲಿ? ತಿರುವಣ್ಣಾಮಲೈನಲ್ಲಿ ಇವತ್ತಿಗೂ ಇದೆ. ಬಲ್ಲಾಳ ಮಹಾರಾಜರು ಕಟ್ಟಿಸಿದ ಗೋಪುರನೂ ಇದೆ. ಅಷ್ಟು ನಾವು ಅಲ್ಲಿ ಅಟ್ಯಾಚ್ ಆಗಿದ್ವಿ ತಿರುವಣ್ಣಾಮಲೈ ಅಂದರೆ. ಸರ್, ಈಗ ನೀವು ಅಲ್ಲಿ ಹೇಳಿದ್ರಿ ಅವರು 2ನೇ ರಾಜಧಾನಿ ಮಾಡ್ಕೊಂಡು ಅಲ್ಲಿದ್ದರು ಅಂತ. ಆಗ ಅವ್ರ ಅಕ್ಕಪಕ್ಕ ಇದ್ದಿದ್ದಲ್ಲ ತಮಿಳವ್ರೆ ಅಲ್ವಾ? ನಮ್ಮವ್ರು, ಅಂದರೆ ಆ ಜಾಗ ಎಲ್ಲ ನಮ್ಮದೇ ಆಗಿತ್ತು. ಹೊಯ್ಸಳರು ರಾಮೇಶ್ವರ ತನಕ ಹೋಗಿ, ಹೊಯ್ಸಳರ ದೊರೆ ಬಹುಶಃ 1ನೇ ಸೋಮೇಶ್ವರ ಇರ್ಬೋದು. ಅವನು ರಾಮೇಶ್ವರವನ್ನು ಗೆದ್ದಿದ್ದಾನೆ. ಅಲ್ಲಿ ಒಂದು ವಿಜಯ ಸ್ತಂಭ ಸ್ಥಾಪನೆ ಮಾಡಿದ್ದಾನೆ. ನಾವು ಅಲ್ಲಿವರೆಗೂ ಹೋಗಿದ್ವಿ. ಸೊ ಇದು ನಾನು ಆಗಲೇ ಹೇಳಿದಾಗೆ ಇದು ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಥಿಂಗ್. ಒಂದಿನ ಇವತ್ತು ನಂದು, ನಾಳೆ ನಿಮ್ಮದು, ಹಾಗೆ ಸೀರೀಸ್ ಮ್ಯಾಚ್ ಆಡ್ದಂಗೆ. ಒಂದು ಮ್ಯಾಚ್ ನಾವು ಗೆದ್ದಂಗೆ ಒಂದು ಮ್ಯಾಚ್ ನೀವು ಗೆದ್ದೆ. ಈ ವರ್ಷ ಇವನು ಗೆದ್ದರೆ ಮುಂದಿನ ವರ್ಷ ಅವ್ನು ಗೆಲ್ತಾನೆ. ಸೊ ಇದು ನಿರಂತರ ಯುದ್ಧಗಳಿಂದ ಕೂಡಿದಂಥದ್ದು. ಯಾಕೆ ಸ್ವತಂತ್ರ ಭಾಳ ಮುಖ್ಯ ಅಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ನಮಗೆ ಯುದ್ಧ ಭೀತಿ ಇಲ್ಲ, ಯಾರೋ ಎತ್ಕೊಂಡು ಹೋಗ್ತಾರೆ ಅನ್ನೋ ಭೀತಿ ಇಲ್ಲ, ಯಾರೋ ಬಂದು ನಮ್ಮನ್ನೆಲ್ಲ ಲೂಟಿ ಮಾಡ್ತಾರೆ ಅನ್ನೋ ಭೀತಿ ಇಲ್ಲ. ನಾವೆಲ್ಲ ನೆಮ್ಮದಿಯಾಗಿ ನೋಡಿ ಯೂಟ್ಯೂಬು ಪಾಡ್ಕಾಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇದು ಸ್ವತಂತ್ರದ ಪ್ರಭಾವ. ನಿಜವಾಗ್ಲೂ ಪ್ರಜಾಪ್ರಭುತ್ವದ ಬೆಲೆ ನಮಗೆ ಗೊತ್ತಿಲ್ಲ. ಇನ್ನೂ ಪ್ರಜಾಪ್ರಭುತ್ವದ ಬೆಲೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಗೆ ಇದೆಲ್ಲ ಫ್ರೀಯಾಗಿ ಬಂದುಬಿಟ್ಟಿದೆ ಅಂತ ಇವತ್ತಿನ ಜನ್ರೇಷನ್ ತಿಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಲಕ್ಷಾಂತರ ಜನ ತಮ್ಮ ಪ್ರಾಣಗಳನ್ನು ಕೊಟ್ಟಿದ್ದಾರೆ. ಈ ಥರ ಅದೆಲ್ಲದರ ರಕ್ತದ ಮೇಲೆ ನಮ್ಮ ಪ್ರಜಾಪ್ರಭುತ್ವ ನಡ್ಕೊಂಬಂದಿದೆ. ಹಂಗಾಗಿ ನಾವು ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಗೆ ಅದ್ರ ಬೆಲೆ ಗೊತ್ತಿಲ್ಲ. ನಮಗೆ ಮೊದಲನೇ ತಲೆಯವ್ರಿಗೆ ಗೊತ್ತು, 2ನೇ 3ನೇ ತಲೆಯವ್ರಿಗೆ ಗೊತ್ತಿಲ್ಲ. ಅದು ಪ್ರಪಂಚ ಇದ್ದಿದ್ದೇ ಹಿಂಗೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ದೇ ಆರ್ ರಾಂಗ್. ಒಂದು ಸಲ ಡೆಮಾಕ್ರಸಿ ಹಿಂದೆ ಹೊರಟೋಗ್ಬಿಟ್ರೆ, ಈಗ ನಾನ್ ಡೆಮಾಕ್ರೆಟಿಕ್ ಕಂಟ್ರೀಸ್ ಹೆಂಗೆ ಒದ್ದಾಡ್ತಾ ಇದ್ದಾವೆ ಅಂತ ನೀವು ನೋಡ್ಬೋದು. ಸುತ್ತಮುತ್ತ ಎಲ್ಲ ಅಫ್ಘಾನಿಸ್ತಾನ ಎಲ್ಲನೂ ನೋಡ್ಬೋದು. ಪ್ರಜಾಪ್ರಭುತ್ವ ಅಷ್ಟೇ ಭಾಳ ಇಂಪಾರ್ಟೆಂಟು, ಭಾಳ 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 ಇಂಪಾರ್ಟೆಂಟು. ಸರ್, ಇದೇ ಥರ ಕನ್ನಡದ ಮನೆತನಗಳಲ್ಲಿ ಇನ್ನೊಬ್ಬರು ದೊಡ್ಡ ಒಂದು ಹೀರೋ ಫಿಗರ್ ಅಂದರೆ ಇಮ್ಮಡಿ ಪುಲಿಕೇಶಿ. ಆತ ಮಾಡಿದಂಥದ್ದು ಅಂದರೆ ನಮ್ಮ ಕನ್ನಡದ ರಾಜರು ಈಗ ಪಕ್ಕದ ಆಂಧ್ರ, ತಮಿಳ್ನಾಡು ಆಗ್ಬೋದು, ಅಥವಾ ಇನ್ಫ್ಯಾಕ್ಟ್ ನಾರ್ತಲ್ಲೂ ಕೂಡ ಕೆಲವೊಂದು ದೇವಸ್ಥಾನಗಳೆಲ್ಲ ಇವತ್ತು ಅಲ್ಲಿಗೆ ಹೋದರೂ ಕೂಡ ನೀವು ಹೇಳ್ದಂಗೆ ನೋಡಿ. ನಾನು ಇದನ್ನು ಮುಂಚೆನೇ ಒಂದು ಕಡೆ ಎಲ್ಲೋ ಹೇಳಿದ್ದೀನಿ, ಇವತ್ತು ನಿಮಗೂ ಹೇಳ್ತೀನಿ.
ಕರ್ನಾಟಕದ 2000 ವರ್ಷಗಳ ಇತಿಹಾಸದಲ್ಲಿ ಕನ್ನಡದ ಭಾಷೆಯ ಕಂಪನ್ನು ಹೊರ ಜಗತ್ತಿಗೆ ಸಾರಿದವ್ರು ಯಾರಿದ್ದರೆ ಅವರು ಎರಡೇ ರಾಜವಂಶ. ಒಂದು ಬಾದಾಮಿಯ ಚಾಲುಕ್ಯರು, ಇನ್ನೊಂದು ಮಳಖೇಡದ ರಾಷ್ಟ್ರಕೂಟರು. ಚಾಲುಕ್ಯಾಸ್ ಆ್ಯಂಡ್ ರಾಷ್ಟ್ರಕೂಟಾಸ್ ಆರ್ ದ ಬಿಗ್ಗೆಸ್ಟ್ ಡೈನಾಸ್ಟೀಸ್ ಇನ್ ದ ವರ್ಲ್ಡ್. ಜಗತ್ತಿನ ಅತ್ಯಂತ ದೊಡ್ಡ ಕಿಂಗ್ಡಮ್ಗಳಲ್ಲಿ ಇವರಿಬ್ಬರು ಆಯಾ ಕಾಲಘಟ್ಟದಲ್ಲಿ. ಬಾದಾಮಿ ಚಾಲುಕ್ಯರು ಖಂಡಾಂತರಗಳನ್ನು ಹೋಗಿ ವ್ಯಾಪಾರ ಮಾಡ್ಕೊಂಬಂದರು. ಇರಾನ್, ಇರಾಕ್, ಚೈನಾ ಎಲ್ಲ ತನಕ ಹೋದರು. ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದನ ಆನೆಗಳು ಗಂಗೆಯಲ್ಲಿ ಮಿಂದು ನೀರನ್ನು ಕುಡಿದು ವಿಶ್ರಮಿಸಿದವು ಅಂತ ಇತಿಹಾಸ ಬರೀತದೆ. ಅಲ್ಲಿವರೆಗೂ ಹೋಗಿದ್ದವನು. ಗಂಗಾ ನದಿ ಹರಿಯೋದ್ರವರೆಗೂ ಗೋವಿಂದನ ಆನೆಗಳು ಹೋಗಿತ್ತು ಅಂದರೆ ಅಲ್ಲಿವರೆಗೂ ಇತ್ತು. ಇವರನ್ನು ಬಿಟ್ಟರೆ ಇನ್ಯಾರು ಅಷ್ಟು ಖಂಡಾಂತರಗಳ ಗಡಿಯನ್ನು ದಾಟಲಿಲ್ಲ, ದೇಶಾಂತರಗಳ ಗಡಿಯನ್ನು ದಾಟಲಿಲ್ಲ. ಕನ್ನಡವನ್ನು ದೇಶಾದ್ಯಂತ ವಿಸ್ತರಿಸಿದ್ದು ಇವರಿಬ್ಬರೇ, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು. ಅವರಿಬ್ಬರನ್ನೇ ನಾವು ಮರೆತುಬಿಟ್ಟಿದ್ದೀವಿ. ಈಗ ರಾಷ್ಟ್ರಕೂಟರನ್ನಂತೂ ಮರ್ತೇ ಹೋಗ್ಬಿಟ್ಟಿದ್ದೀವಿ ನಾವು. ಕೊಲ್ಲಾಪುರದ ದೇವಸ್ಥಾನ ಕಟ್ಟಿಸ್ತವನು ಅಮೋಘ ವರ್ಷ ನೃಪತುಂಗ, ಮತ್ತು ಅಜಂತ ಎಲ್ಲವರ ಕೇವ್ ಕಟ್ಟಿಸ್ತವನು 1ನೇ ಕೃಷ್ಣ. ಇವೆಲ್ಲ ರಾಷ್ಟ್ರಕೂಟರು ಕಟ್ಟಿಸಿದಂಥದ್ದು. ಸರ್ ಅದೆಲ್ಲೋ ಕತೆ ಗೊತ್ತಿಲ್ಲ. ಎಲ್ಲೋರ ಏನು ದೇವಸ್ಥಾನ ಇದಲ್ಲ, ಏನೋ ಏಲಿಯನ್ಸ್ ಕಟ್ಟಿಸಿದ್ರು. ಅವೆಲ್ಲ ಅತಿ ಬುದ್ಧಿವಂತರು ಹೇಳೋವಂಥದ್ದು, ವಿಪರೀತ ಬುದ್ಧಿ ಇರುತ್ತೆ. ಯಾಕಂದರೆ ಅದು ವಿಸ್ಮಯ, ಮೇಲೆ ಒಂದು ಬೆಟ್ಟನ ಕೊರೆದು ಕಟ್ಟಿರೋ ದೇವಸ್ಥಾನ. ಹೆಂಗೆ ಅಂದರೆ, ಈಗ ನಾನು ಅಮೇರಿಕಾ ನೋಡಿಲ್ಲ, ಐ ನೆವರ್ ಸೀನ್ ಅಮೇರಿಕಾ ಇಲ್ಲ ಅಂತ ನನ್ನ ದೃಷ್ಟಿಲಿ. ಯಾಕೆಂದರೆ ನಾನು ನೋಡಿಲ್ವಲ್ಲ, ಹಾಗೆ ಇದು ನಾವು ಆ ದೇವಸ್ಥಾನ ಕಟ್ಟಿದ್ದು ಹೆಂಗೆ ಅಂತ ನೋಡಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲ. ಏಲಿಯನ್ಸ್ ಅಂತ ಕರೆದುಬಿಟ್ಟಿದ್ದೀವಿ. ಯಾರೋ ಬುದ್ಧಿವಂತ ನನ್ನನ್ನೊಬ್ಬ ಪ್ರಶ್ನೆ ಕೇಳ್ದ, ನೋಡು ಧರ್ಮಿ, ಅದೆಷ್ಟೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ದ, ಈ ದೇವಸ್ಥಾನ ಕೆತ್ತಿದ್ರೆ ಇಷ್ಟು ಮಿಲಿಯನ್ ಟನ್ಸ್ ಆಫ್ ಡಬ್ರಿಸ್ ಬಂದ್ಬಿಟ್ಟಿದೆ. ಕೆತ್ತಿ ಅದು ಕೆತ್ತಿರೋದೆಲ್ಲ ಅದೆಲ್ಲ ಎಲ್ಲಿ ಅಂತ ಕೇಳ್ದ. ಅದೆಲ್ಲ ಎಲ್ಲಿ, ವೇರ್ ಇಸ್ ದಟ್ ಮಿಲಿಯನ್ ಟನ್ಸ್ ಆಫ್ ಡೆಬ್ರಿಸ್? ಸೊ ಏನು ಇಲ್ಲದೆ ಇರೋದ್ರಿಂದ ಇದು ಏಲಿಯನ್ಸ್ ಕೆತ್ತಿರೋದು ಅಂತಂದ. ನಾನು ಹೇಳಿದೆ, ನೋಡಪ್ಪ, ನಾನೊಬ್ಬ ಗಾರೆ ಕೆಲಸದವನು, 40 ವರ್ಷ ಈಗ ನನಗೆ ಗಾರೆ ಕೆಲಸದಲ್ಲೇ 40 ವರ್ಷ ಆಲ್ಮೋಸ್ಟ್ ಆಯಿತಾ. ನಾವು ಒಂದು ಮನೆ ಕಟ್ತೀವಲ್ಲ ಅಥವಾ ಒಂದು ಬಿಲ್ಡಿಂಗ್ ಕಟ್ತೀವಲ್ಲ, ಒಂದು ಮನೆ 30-40 ಮನೆಗೆ ನಾವು ಒಂದು 50ರಿಂದ 60 ಲೋಡ್ ಡೆಬ್ರಿಸ್ ಹಾಕಿಸ್ತೀವಿ. 50-60 ಲೋಡ್ ಲಾರಿ ಡೆಬ್ರಿಸು ಬೀಳುತ್ತೆ ನಮಗೆ. ನೀವು ಯಾವ್ದಾದ್ರು ಮನೆ ಪಕ್ಕದಲ್ಲಿ 50-60 ಲೋಡ್ ಲಾರಿ ಡೆಬ್ರಿಸ್ ನೋಡಿದ್ದೀರಾ? ಹೊಸ ಮನೆ ಈಗ ನಿಮ್ಮ ಮನೆ ಪಕ್ಕ ನೋಡಿದ್ದೀರಾ? ಎಲ್ಲೋಯ್ತು ಮತ್ತದು? ಎಲ್ಲ ಶಿಫ್ಟ್. ಹಂಗೆ ಅವತ್ತಿನ ಕಾಂಟ್ರಾಕ್ಟ್ರು ಅವನ್ನೆಲ್ಲ ಶಿಫ್ಟ್ ಮಾಡಿದ್ದಾನೆ. ಇವತ್ತು ನಾನು ಹೆಂಗೆ ಶಿಫ್ಟ್ ಮಾಡ್ತೀನಿ ಕಚಡನೆಲ್ಲ, ಅವತ್ತು ಅವನು ಹಂಗೆ ಶಿಫ್ಟ್ ಮಾಡಿ ಅದು ದೇವಸ್ಥಾನ ಕ್ಲೀನಾಗಿ ಇಟ್ಟಿದ್ದಾನೆ. ಯಾಕೆ, ನಾನು ಗಾರೆ ಕೆಲಸದವ್ರು, ನನಗೆ ಗೊತ್ತು ಹೆಂಗೆ ಕ್ಲೀನಾಗಿ ಇಟ್ಕೋಬೇಕು, ಹೆಂಗೆ ಕಚಡ ಮಾಡಬೇಕು, ಎರಡೂ ನನಗೆ ಗೊತ್ತು ಅಲ್ವಾ. ಡೆಬ್ರಿಸ್ ಬಿಳಿಸೋನು ನಾನೇ, ಅದನ್ನು ಕ್ಲೀನ್ ಮಾಡೋನು ನಾನೇ. 100 ಲೋಡ್ ಡೆಬ್ರಿಸ್ ಕ್ಲೀನ್ ಮಾಡಿದವನಿಗೆ 1 ಲಕ್ಷ ಲೋಡ್ ಡೆಬ್ರಿಸ್ ಕ್ಲೀನ್ ಮಾಡೋಕ್ಕೆ ಬರಲ್ವಾ? ಸೊ ಅವತ್ತಿನ ಕಾಲಕ್ಕೆ ಅದಾಗಿದೆ. ಇವತ್ತಿನ ಹುಲು ಮಾನವರಿಗೆ ಅದು ಗೊತ್ತಿಲ್ಲ. ಹಾಗಾಗಿ ಏಲಿಯನ್ಸ್ ಕಟ್ಟಿದ್ದು ಅಂದ್ಬಿಡ್ತಾರೆ. ನೋಡಿ, ನೆಕ್ಸ್ಟ್ ಟೈಮ್ ನೀವು ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ಈ ಥರದ ಕತೆಗಳು, ಎಲ್ಲರ ದೇವಸ್ಥಾನ ಏಲಿಯನ್ಸ್ ಕಟ್ಟಿದ್ದು, ಕೈಲಾಸದಿಂದ ಶಿವ ಬಂದು ಕಟ್ಟಿದ್ದು, ಈ ಥರದ್ದೆಲ್ಲ ಏನಾದ್ರು ದಯವಿಟ್ಟು ನೋಡಿದ್ರು ಕೆಳಗೆ ಹೋಗಿ ಕಮೆಂಟ್ ಮಾಡಿ, ಧೈರ್ಯವಾಗಿ ಕಮೆಂಟ್ ಮಾಡಿ, ಕನ್ನಡದ ರಾಜ ಕಟ್ಟಿದ್ದು ಅಂತ. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಕಟ್ಟಿದ್ದು, ಏನು ಅನುಮಾನವೇ ಇಲ್ಲ. ಅಂಥ ದೊಡ್ಡ ರಾಜವಂಶ ರಾಷ್ಟ್ರಕೂಟರು ಅಂದರೆ, ತುಂಬ ದೊಡ್ಡ ರಾಜವಂಶ. ಬಾದಾಮಿಯ ಚಾಲುಕ್ಯರು ಅಂದರೆ ತುಂಬ ದೊಡ್ಡ ಇವರಿಬ್ಬರು ತುಂಬ ದೊಡ್ಡವರು. ಮಿಗ್ದವರೆಲ್ಲ ಇಲ್ಲೇ ಲೋಕಲ್ ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಇಲ್ಲಿ ಓಡಾಡ್ಕೊಂಡಿದ್ದರು ಇವರೆಲ್ಲ. ಮಿಗ್ದವರು ಎಲ್ಲರೂ ಅಷ್ಟೇ ಆಯಿತಾ. ಇವರಿಬ್ಬರು ಮಾತ್ರ ಖಂಡಾಂತರಗಳನ್ನು ದಾಟಿದ್ರು. ಅವರು ಎತ್ತರಕ್ಕೆ ಬೆಳೆದರು, ತುಂಬ ಎತ್ತರಕ್ಕೆ ಬೆಳೆದರು. ಇವರಿಬ್ಬರನ್ನ ಮಾತ್ರ ನಾವು ಹೆಮ್ಮೆಯಿಂದ ನೆನೆಸ್ಕೋಬೇಕು. ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು ಮತ್ತು ಮಳಖೇಡ ರಾಷ್ಟ್ರಕೂಟರು. ಮಳಖೇಡದಲ್ಲಿ ನೀವೇನಾರ ರಾಷ್ಟ್ರಕೂಟರ ರಾಜಧಾನಿ ಮಳಖೇಡ್, ಮಾನ್ಯಖೇಟ ಅಂತ ಕರಿತಾ ಇದ್ರು ಆಗ. ಈಗ ಮಳಖೇಡ್ ಅಂತೀವಿ ನಾವು. ಆ ಮಳಖೇಡ್ಗೆ ಏನಾರು ನೀವು ಹೋಗ್ಬಿಟ್ರೆ ನಿಮಗೆ ಊಟನೇ ಸೇರಲ್ಲ. ಅಷ್ಟು ಕೆಟ್ಟದಾಗ ಆ ಕೋಟೆಯನ್ನು ಇಟ್ಕೊಂಡಿದ್ದಾರೆ. ಯಾವ ರಾಜನ ಆನೆ ಗಂಗಾ ನದಿಯ ತೀರಕ್ಕೆ ಹೋಗಿ ನೀರು ಕುಡಿತಾ ಇತ್ತು, ಆ ರಾಜ ಇದ್ದಂಥ ಅರಮನೆನ ನಾವು ಒಂದು ನಾಯಿ ವಾಸ ಮಾಡೋಕ್ಕೂ ಯೋಗ್ಯತೆ ಇಲ್ಲದೆ ಇರೋ ಥರ ಇಟ್ಕೊಂಡಿದ್ದೀವಿ. ನಮಗೆ ನಾಚಿಕೆ ಆಗ್ಬೇಕು ತಾನೆ ನಮಗೆ. ಯಾಕೆ ನಮಗೆ ಇತಿಹಾಸ ಬೇಕು ಅಂದರೆ ಇದಕ್ಕೆ, ಕನ್ನಡಿಗರ ಅಭಿಮಾನ ಬೆಳೆಯೋದಕ್ಕೆ. ಅಭಿಮಾನ ಯಾಕೆ ಬೆಳೆಯಲ್ಲ ಅಂದರೆ, ಅಲ್ಲಿ ನೋಡಿದ್ರೆ ಪಬ್ಲಿಕ್ ಟಾಯ್ಲೆಟ್ ಥರ ಇರುತ್ತೆ, ಅದ್ರ ಮೇಲೆ ಏನು ಅಭಿಮಾನ ಬರುತ್ತೆ? ಅದನ್ನು ನೀಟಾಗಿ ಇಟ್ಕೋಬೇಕು. ಸರ್ಕಾರಗಳ ಕರ್ತವ್ಯ. ಅವರೆಲ್ಲ ಮಲಗಿದ್ದಾರೆ, ಅದನ್ನು ಈಗಲೂ ಇಟ್ಕೋಬೇಕು. ನಾನು ಈ ನಿಮ್ಮ ಚಾನಲ್ ಮೂಲಕನೂ ಹೇಳ್ತೀನಿ, ಮಳಖೇಡದ ರಾಜಧಾನಿಯನ್ನು ಮತ್ತೊಮ್ಮೆ ಅದನ್ನು ಪುನರುಜ್ಜೀವನಗೊಳಿಸಿ, ರಾಷ್ಟ್ರಕೂಟರನ್ನು ಎಚ್ಚರಿಸಿ, ರಾಷ್ಟ್ರಕೂಟರ ವೈಭವವನ್ನು ಜನತೆಗೆ ತಿಳಿಪಡಿಸಿ. ಈಗ ಮುಂಚೆ ಕಡೆ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಓದ್ತಿದ್ದೆ ಸರ್, ಬ್ರಿಟಿಷ್ ಆಡಳಿತ ಒಂಥರ ನಿಜವಾಗ್ಲೂ ಚೆನ್ನಾಗಿತ್ತು. ಕಾರಣ ಇಷ್ಟೇ,
ಬೆಂಗಳೂರಲ್ಲಿ ಯಾವುದೋ ಒಂದು ಏರಿಯಾ ಜಯನಗರ ಅಂತಾನೆ ತಗೊಳ್ಳಿ. ಈ ಏರಿಯಾ ಡಿಸೈನ್ ಮಾಡೋಕ್ಕೆ ಅವಾಗಿನ ಯಾರೋ ಒಬ್ಬರು ಬ್ರಿಟಿಷ್ ಅಧಿಕಾರಿ ಫಾರ್ ಎಕ್ಸಾಂಪಲ್ ಒಂದು ₹1,000 ಬಜೆಟ್ ಅಂತ ಅಲ್ಲಿ ಸರ್ಕಾರ ಕೊಟ್ಟಿದ್ರೆ ಆ ₹1,000 ನೀಟಾಗಿ ಖರ್ಚು ಮಾಡಿ ಏರಿಯಾ ಡಿಸೈನ್ ಮಾಡಿದ್ರು. ಇವಾಗ ₹1,000 ರಿಲೀಸ್ ಮಾಡಿದ್ರೆ ₹10 ಕೆಲಸ ಕೂಡ ಆಗಲ್ಲ. ಎಂಥ ವ್ಯವಸ್ಥೆ ಸರ್. ಮುಂಚೆ ಚೆನ್ನಾಗಿತ್ತು, ಎಲ್ಲ ಹೋಯಿತು. ನಮ್ಮ ದೇಶ ಬೇರೆ, ಬ್ರಿಟಿಷರು ಕೆಲಸ ಮಾಡೋದು ಬೇರೆ. ನಾವು ಬ್ರಿಟಿಷರು ನಮಗೆ ಎಲ್ಲ ಕಟ್ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ರಸ್ತೆ, ರೈಲು, ಸ್ಕೂಲು, ಕಾಲೇಜು ಎಲ್ಲ ಕಟ್ಕೊಟ್ಟಿದ್ದಾರೆ. ಎಲ್ಲ ತಮ್ಗೆ ಅನುಕೂಲಕ್ಕೆ ಮಾಡ್ಕೊಂಡ್ರು. ರಸ್ತೆಗಳು ಮಾಡಿಕೊಂಡ್ರು, ಕಾಡಿನ ಸಂಪತ್ತನ್ನೆಲ್ಲ ಸಾಗಿಸೋದಕ್ಕೆ. ರೈಲುಗಳು ಹಾಕ್ಕೊಂಡ್ರು, ಕಾಡಿನ ಸಂಪತ್ತನ್ನೆಲ್ಲ ಸಾಗಿಸೋದಕ್ಕೆ. ಬಂದರುಗಳನ್ನು ಕಟ್ಟಿದ್ರು. ಇದನ್ನೆಲ್ಲ ಲಂಡನ್ಗೆ ತಗೊಂಡೋಗಕ್ಕೆ ಮಾಡ್ಕೊಂಡ್ರು. ಅವ್ರಿಗೆ ಲೆಕ್ಕಪತ್ರ ಬರೆಯೋಕ್ಕೆ ಜನಕ್ಕೆ ಅನುಕೂಲ ಆಗಲಿ ಅಂತ ಕೆಲವ್ರಿಗೆ ಇಂಗ್ಲೀಷ್ ಕಲಿಸಿದ್ರು, ಕೆಲವ್ರಿಗೆ ಮ್ಯಾಥಮೆಟಿಕ್ಸ್ ಕಲಿಸಿದ್ರು, ಅನುಕೂಲವಾಗಲಿ ಅಂತ ಅಕೌಂಟೆನ್ಸಿ ಕಲಿಸಿದ್ರು. ಅವ್ರಿಗೆ ಅನುಕೂಲ ಆಗುವಂಥ ಸಿಲೆಬಸ್ನ ಮಾತ್ರ ಇಟ್ಟರು ಅಲ್ವಾ. ಅದನ್ನೆಲ್ಲ ನಾವು ಓದಿದ್ವಿ. ಯಾವುದಕ್ಕೂ ಪ್ರಯೋಜನಕ್ಕೆ ಬರದೇ ಇದ್ದದ್ದನ್ನೆಲ್ಲ ಓದಾಕ್ಬಿಟ್ವಿ ನಾವು. ಅಲ್ಲ ಸರ್, ಅವರು ಲಂಡನಲ್ಲಿ ಆ ಮ್ಯೂಸಿಯಮಲ್ಲಿ ಎಷ್ಟು ರಾಜಾರೋಷವಾಗಿ ಇಲ್ಲಿನ ಸಂಪತ್ತು, ನಮ್ಮ ರಾಜರು ಹಾಕಿರೋ ಬಟ್ಟೆಗಳು, ಚಪ್ಪಲಿಗಳು ಕೂಡ ಅಲ್ಲಿ ಪ್ರದರ್ಶನಕ್ಕಿಟ್ಟು ಮತ್ತೆ ನಮಗೆ ಅದನ್ನ ಎಂಟ್ರೆನ್ಸ್ ಟಿಕೆಟ್ ಕೊಟ್ಟು ನಾವೇ ನೋಡಕ್ಕೆ ಹೋಗ್ತೀವಲ್ಲ. ಅದೇ ಬರೇಸ್ ಅಂದರೆ ಯಾವತ್ತು ಹೇಳ್ತೀನಿ ಕೇಳಿ, ನೀರಿಗೆ ಪಾಚಿ ವೈರಿ ಅಂತ. ಯಾವತ್ತೂ ಅಷ್ಟೆ. ನಾವು ನಮ್ಮಲ್ಲೇ ಒಳಗಿರ್ತಕ್ಕಂಥ ಹುಳುಕನ್ನು, ಪ್ರಯೋಜನವನ್ನು ಪಡ್ಕೊಂಡಂಥ ಬ್ರಿಟಿಷರು ನಮ್ಮಲ್ಲಿನ ಒಳಜಗಳವಾದ ಲಾಭವನ್ನು. ಎಸ್, ಈಗ ಅಲಾವುದ್ದೀನ್ ಖಿಲ್ಜಿ ಬಂದು ದಕ್ಷಿಣವನ್ನು, ಡಕ್ಕನನ್ನು ದಾಳಿ ಮಾಡ್ದ ಅಂತ 1290 ಅವ್ನು ಬರೋದು, 1219. ಅದಕ್ಕೆ ಮುಂಚೆ ದಕ್ಷಿಣದಲ್ಲಿ 4 ಪ್ರಖ್ಯಾತವಾದಂಥ ರಾಜಧಾನಿಗಳಿದ್ವು. ದೇವಗಿರಿಯ ಸೇವಣರು, ವಾರಂಗಲ್ಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳರು ಮತ್ತು ಕಂಚಿಯ ಪಲ್ಲವರು. ಇವ್ರು 4 ದೊಡ್ಡ ಡೈನಾಸ್ಟಿಗಳು. 1290 ಇವ್ರು 4 ಜನ ಒಬ್ರಿಗೊಬ್ರು ಕಚ್ಚಾಡ್ತಾ ಇದ್ರು. ಒಬ್ಬನ ಕಂಡ್ರೆ ಒಬ್ಬನಿಗಾಗಲ್ಲ, ಒಬ್ಬನ ಕಂಡ್ರೆ ಒಬ್ಬನಿಗಾಗಲ್ಲ. 4 ಜನ ಎಷ್ಟು ಬ್ಲೀಡ್ ಆಗೋಗಿದ್ರು ಅಂದರೆ ಅಲಾವುದ್ದೀನ್ ಖಿಲ್ಜಿಗೆ ಇದು ಕೇಕ್ ವಾಕ್ ಆಯಿತು ಅಂತ ಇತಿಹಾಸಕಾರ ಬರೀತಾರೆ. ಯಾಕೆಂದರೆ ಇವರಲ್ಲೇ ಕಚ್ಚಾಟ ಮಾಡಿ 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 ಎಲ್ಲ ಸೋತು ಸುಣ್ಣ ಆದಮೇಲೆ 1290 ಅಲಾವುದ್ದೀನ್ ಖಿಲ್ಜಿ ಬಂದು ದೇವಗಿರಿ ಹಿಡ್ಕೊಂಡ. ವಾರಂಗಲ್ಲನ್ನು ನಾಮಾವಶೇಷ ಮಾಡಿಬಿಟ್ಟ. ನಮ್ಮ ದ್ವಾರಸಮುದ್ರನ ಹಳೇಬೀಡು ಅಂತ ಮಾಡಿಬಿಟ್ಟ. ಎಲ್ಲವನ್ನ ಲೂಟಿ ಮಾಡಿ ಹಾಳಾದ ಬೀಡು. ಸೊ ಯಾರು ಅಂದರೆ ನಾವೇ ಕಾರಣ. ಎಂದಿಗೂ ಮುಗಿಯದ ಕಚ್ಚಾಟಗಳಿಂದ ನಾವು ಯಾರೋ ಹೊರಗಡೆ ಒಂದು 3ನೇ ಒಂದು ತಿನ್ಕೊಂಡು ಹೋಗೋ ಥರ ಆಯಿತು. ಸರ್, ಈಗ ಎಲ್ಲ ಇದ್ದಾಗ ಖರ್ಚು ಮಾಡೋದು ಬೇರೆ, ಬದುಕೋದು ಬೇರೆ. ಈಗ ಯಾವಾಗ ಇವರು ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು, ಮೈಸೂರು, ನಮ್ಮ ಕರ್ನಾಟಕದ ಸಂಪತ್ತನ್ನು ಕೂಡ ಲೂಟಿ ಹೊಡ್ಕೊಂಡು ಹೋದ್ರು. ನಂತರ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ, ಅಂದ್ರೆ ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಅಂತ ಅನ್ನಕ್ಕಿಂತ ಈಗ ಪ್ರಾಬ್ಲಿ 1900s ಅಲ್ಲಿ ಮೈಸೂರು ಮನೆತನ, ಈಗ ನಮ್ಮ ಮೈಸೂರು ಮಹಾರಾಜರೆಲ್ಲ ಈಗ ಒಂದು ಎಜುಕೇಶನ್ ಸಿಸ್ಟಮ್ಗಾಗ್ಲಿ ಅಥವಾ ಇವತ್ತಿಗೂ ಮೈಸೂರು, ಮಂಡ್ಯ ಎಲ್ಲಿ ಬಂದರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಖುಷಿ ಆಗತ್ತೆ. ವಿಶ್ವೇಶ್ವರಯ್ಯನವ್ರದ್ದು ಫೋಟೋ ಹಾಕಿರ್ತಾರೆ. ಅವ್ರು ಹುಟ್ಟಿದಂಥ ಜಿಲ್ಲೆ ಕೋಲಾರ ಡಿಸ್ಟಿಕ್ ಅಲ್ಲಿ ತುಂಬಾ ಕಮ್ಮಿ ಮನೆಗಳಲ್ಲಿ ಫೋಟೋ ನೋಡ್ತೀವಿ. ಅದನ್ನು ಆನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ವಿರಳ, ಕಮ್ಮಿ ಅಲ್ಲೂ ಕಾಣಿಸೋದು. ಆದರೆ ಮಂಡ್ಯ, ಮೈಸೂರು ಹೋದ್ರೆ ಸರ್ ಎಷ್ಟು ಮನೆಗಳಲ್ಲಿ ನಾನು ನೋಡಿದ್ದೀನಿ. ಶಿವಮೊಗ್ಗ, ಭದ್ರಾವತಿಲಿ ಕೂಡ ಹಾಕ್ತಾರೆ ಅವ್ರ ಫೋಟೋನ, ಬಿಕಾಸ್ ಅಲ್ಲಿ VSL ಕಾರ್ಖಾನೆ ಮಾಡಿಕೊಟ್ರು ಅಂತ. ನೋಡಿ, ಬ್ರಿಟಿಷ್ನವರು ನಮ್ಮನ್ನು ತುಂಬ ವ್ಯವಸ್ಥಿತವಾಗಿ ನಾಶ ಮಾಡಿಬಿಟ್ಟೋದು. ಎಷ್ಟು ವ್ಯವಸ್ಥಿತವಾಗಿ ನಮ್ಮನ್ನು ನಾಶ ಮಾಡಿದ್ರು ಅಂದರೆ, ಅವ್ರು ನಾಶ ಮಾಡಿದರೆ ಅಂತ ಗೊತ್ತಾಗೋಕ್ಕೆ ನಮ್ಗೆ ಇಷ್ಟು ವರ್ಷ ಬೇಕಾಯಿತು. ಹಂಗೆ ನಾಶ ಮಾಡಿಬಿಟ್ರು. ನಮ್ಮ ಜೀವನ ವಿಧಾನವನ್ನು ಬದಲಿಸ್ಬಿಟ್ರು. ಅಕ್ಕಿ ಗೋಧಿ ಬೆಳೀತಿದ್ದವನ್ನ ಅಫೀಮ್ ಗಾಂಜಾ ಬೆಳಿ, ಹತ್ತಿ ಬೆಳಿ ನೀನು ಅನ್ನೋದಕ್ಕೆ ಶುರು ಮಾಡಿದ್ರು. ಅವ್ರಿಗೇನು ಅನುಕೂಲ ಅದನ್ನು ಬೆಳೆಯೋಕೆ ಬಿಟ್ಬಿಟ್ರು. ನಮ್ಮ ಸ್ಕಿಲ್ ಸೆಟ್ಟನ್ನೆಲ್ಲ ನಾಶ ಮಾಡಿಬಿಟ್ರು. ನಮ್ಮಲ್ಲಿ ಬೇಕಾದಷ್ಟು ಸ್ಕಿಲ್ ಸೆಟ್ ಇತ್ತು. ಅದೇ ದೇವಸ್ಥಾನಗಳ ಸಾಕ್ಷಿ, ಅದೇ ಮಂಟಪಗಳು ಸಾಕ್ಷಿ, ಅದೇ ಒಂದು ಅಡುಗೆ ಕಲೆ ಸಾಕ್ಷಿ, ಪ್ರತಿಯೊಂದು ಸಾಕ್ಷಿ. ಆ ಸ್ಕಿಲ್ ಸೆಟ್ಟನ್ನೆಲ್ಲ ನಾಶ ಮಾಡಿದ್ರು. ಯಾಕೆಂದರೆ ಅದರಿಂದ ಅವ್ರಿಗೇನು ಪ್ರಯೋಜನ ಆಗ್ತಾ ಇರಲಿಲ್ಲ. ಅವ್ರಿಗೆ ಪ್ರಯೋಜನ ಆಗೋವಂಥದ್ದನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. 100 ತೆರಿಗೆಗಳನ್ನು ಹಾಕಿ ಜನರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಕಾಡನ್ನೆಲ್ಲ ಕಡ್ಕೊಂಡು ಸಂಪತ್ತನ್ನೆಲ್ಲ ತೊಗೊಂಡೋದ್ರು. ಇಲ್ಲಿನ ಎಕೋಸಿಸ್ಟಮ್ನೇ ಸಂಪೂರ್ಣ ನಾಶ ಮಾಡಿಬಿಟ್ರು ಬ್ರಿಟಿಷ್ನವರು. ಇಂಥ ನಾಶ ಆಗ್ತಿರತಕ್ಕಂಥ ದುರಿತ ಕಾಲದಲ್ಲಿ 1876 ನಾನು ಮೊನ್ನೆನೂ ಸ್ವತಂತ್ರ ದಿನಾಚರಣೆಯಲ್ಲಿ ಮಾತು ಹೇಳಿದೆ. ನಮ್ಮ ದಕ್ಷಿಣ ಭಾರತದಲ್ಲೇ 1 ಕೋಟಿ ಜನ ಸತ್ತೋದ್ರು. ಅದಕ್ಕೆ ಮೈಸೂರು ಸಂಸ್ಥಾನದಲ್ಲಿ 10 ಲಕ್ಷ ಜನ ಸತ್ತರು. ಬರಕ್ಕೆ ಅಂದರೆ ಹೊಟ್ಟೆ ತಿನ್ನಕ್ಕೆ ಹಿಟ್ಟಿಲ್ಲದೆ ಸತ್ತೋದ್ರು. ಹುಳುಗಳಂತೆ ಅವನನ್ನು ಹೂತಾಕೋನು ಜನ ದಿಕ್ಕಿರಲಿಲ್ಲ, ಹಂಗೆ ಸತ್ತೋದ್ರು. ಇದು ಯಾವಾಗ ಸರ್? 1876 ಅಂದರೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆದಮೇಲೆ, 1857 ವಾರ ಆದಮೇಲೆ. ಹೌದೌದು, ಸ್ವತಂತ್ರ ಸಂಗ್ರಾಮ ಆದಮೇಲೆ 1876 ಇದು ಬರುತ್ತೆ. ತುಂಬ ಜನ ಸತ್ತೋಗ್ತಾರೆ.
ಬ್ರಿಟಿಷ್ನವ್ರು ಒಂದು ಕಾಳಿನ ಸಹಾಯನೂ ಯಾರಿಗೂ ಮಾಡಲ್ಲ. ಇಂಥ ದುರಿತ ಕಾಲದಲ್ಲಿ 1881 ಬಂದಂಥ 10ನೇ ಚಾಮರಾಜ ಒಡೆಯರು ಸಾಲ ತಗೊಂಡು ಬ್ರಿಟಿಷ್ನವರಿಂದ, ದಾನಿಗಳಿಂದ ಸಾಲ ತಗೊಂಡು ಮೈಸೂರು ಸಂಸ್ಥಾನ ಕಟ್ತಾರೆ, ಜನನ್ನ ಉಳಿಸ್ಕೋತಾರೆ. ಅಲ್ಲಿಂದ ಅವರು ಪರೋಪಕಾರ ಮಾಡಿಕೊಂಡು ಇಂಥ ದುರಿತ ಕಾಲದಲ್ಲಿ ಬ್ರಿಟಿಷರು ಒಂದು ಕಡೆ, ಬ್ರಿಟಿಷರ ಲೂಟಿ ಒಂದು ಕಡೆ, ನೈಸರ್ಗಿಕ ವಿಪತ್ತು, ಇದನ್ನೆಲ್ಲ ಎದುರಿಸಿ ನಿಂತು ಊರು ಕಟ್ತಾರೆ ಪುಣ್ಯಾತ್ಮರು. ಹಾಗಾಗಿ ನಾವು ಇವ್ರನ್ನ ನೆನೆಸ್ಕೋಬೇಕು ಅನ್ನೋದು. ಬೇರೆ ಮಹಾರಾಜರ ಬ್ರಿಟಿಷರ ಜೊತೆನೇ ಸೇರಿಕೊಂಡು ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ ಅಂತ ಸುಮ್ಮನೆ ಕೂರಲಿಲ್ಲ ಅವರು. ಒಂದು ಕಡೆ ಬ್ರಿಟಿಷರಿಗೂ ಕಪ್ಪ ಕಟ್ಕೊಂಡು ಜನಗಳನ್ನೂ ಉದ್ಧಾರ ಮಾಡ್ಕೊಂಡು ಬಂದರು. ಭಾಳ ಕಷ್ಟಪಟ್ಟರು ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜ ಒಡೆಯರು ಎಲ್ಲ ಭಾಳ ಕಷ್ಟಪಟ್ಟರು. ಅವ್ರು ಅವತ್ತಷ್ಟು ಕಷ್ಟಪಟ್ಟಿದ್ದಕ್ಕೆ, ಅಷ್ಟು ಜನೋಪಕಾರ ಮಾಡಿದ್ದಕ್ಕೆ, ನಿಸ್ವಾರ್ಥವಾಗಿ ಮಾಡಿದ್ದಕ್ಕೆ ಇವತ್ತು ನಾವು ಸ್ವಲ್ಪ ಉಸಿರಾಡ್ತಾ ಇದ್ದೀವಿ. ಇಲ್ಲದೇ ನಾವು ನಾರ್ತ್ ಕರ್ನಾಟಕ ಆಗ್ಬಿಡ್ತಾ ಇದ್ವಿ ಅಲ್ವಾ? ಹೇಗೆ ನಿಜಾಮ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಉತ್ತರ ಕರ್ನಾಟಕದ ಎಷ್ಟು ಬಹುತೇಕ ಭಾಗಗಳು ಹೆಂಗೆ ಅವ್ರು ಕಷ್ಟಪಟ್ಟುಬಿಟ್ರು ಅಂತ ನಾವೆಲ್ಲ ರಜಾಕಾರರು ಬಂದಮೇಲೆ ಎಷ್ಟು ಕಷ್ಟಪಟ್ಟರು ಅವರೆಲ್ಲ ಅಂತ ಅಲ್ವಾ? ಇಲ್ಲಿ ಮೈಸೂರು ಮಹಾರಾಜರು ಇದ್ದಿದ್ದಕ್ಕೆ ನಮ್ಗೆ ಆ ಸುಖದಿಂದ ನಮ್ಗೆ ಬೇರೆ ಏನೂ ಗೊತ್ತಾಗಲಿಲ್ಲ, ಯಾವ ಕಷ್ಟನೂ ಗೊತ್ತಾಗಲಿಲ್ಲ. ಸರ್, ಆಗಲೂ ಕೂಡ ಈ ಬ್ರಿಟಿಷ್ ಕಂಟ್ರೋಲಲ್ಲೇ ಇತ್ತಲ್ಲ ರಾಜ್ಯ. ಅಂಥ ಟೈಮಲ್ಲಿ ಈಗ ಮಹಾರಾಜರು ಏನಾದರೂ ಒಂದು ಐಡಿಯಾನ ಪ್ರಪೋಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಕನ್ನಂಬಾಡಿ ಕಟ್ಟಬೇಕು ಅಂತಂದಾಗ, ಇಂಥ ಟೈಮಲ್ಲೆಲ್ಲ ಇದೆಲ್ಲ ಅವ್ರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಬ್ರಿಟಿಷರ್ಸ್ ಪರ್ಮಿಷನ್ ಹೆಂಗೆ ಕೊಡ್ತಿದ್ರು? ಈಸಿ ಕೊಡ್ತಾಯಿದ್ರು ಬಟ್ ಈಸಿಯಾಗಿ ಏನು ಕೊಡ್ತಾ ಇರಲ್ಲ. ಅದು ಎಸ್ಪೆಷಲಿ ಕಾವೇರಿ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಅದೇ ಒಂದು 4-5 ಅವರ್ಸ್ ಆಗುತ್ತೆ ಕಾವೇರಿ. ಬೇರೆ ಕಾವೇರಿ ಅಂತಲ್ಲ, ರಾಜ್ಯದಲ್ಲಿ ಸಂಬಂಧ ಅದೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಕೆಲವು ಬ್ರಿಟಿಷ್ ಅಧಿಕಾರಿಗಳು ಎಲ್ಲರೂ ಕೆಟ್ಟವ್ರು ಇರೋಲ್ಲ, ಕೆಲವು ಒಳ್ಳೆ ಬ್ರಿಟಿಷ್ ಅಧಿಕಾರಿಗಳು ಇರ್ತಾಯಿದ್ರು. ನಮ್ಮ ಡಾಬ್ಸ್ ಥರ, ಮೇಜರ್ ಡಾಬ್ಸ್ ಥರ ಅಂಥವ್ರು ಒಳ್ಳೆ ಬ್ರಿಟಿಷ್ ಅಧಿಕಾರಿಗಳು, ಕಬ್ಬನ್ ಥರದವ್ರು ಇರ್ತಾಯಿದ್ರು, ಬೌರಿಂಗ್ ಥರದವರು, ಮಿಂಟೋ ಥರದವರು, ಇವರೆಲ್ಲ ಒಳ್ಳೊಳ್ಳೆ ಬ್ರಿಟಿಷ್ ಅಧಿಕಾರಿಗಳು ಬಂದರು, ಇಲ್ಲಿ ಜನೋಪಕಾರ ಮಾಡಿದ್ರು, ಇಲ್ಲಿಯವರಾಗೇ ಉಳ್ಕೊಂಡ್ರು. ಬುಕಾನನ್ ಥರದವರು, ಕನ್ನಿಂಗ್ಹ್ಯಾಮ್ ಥರದವರು, ಇವರೆಲ್ಲ ತುಂಬ ಜನ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಅವರು ಮಾಡಿದ್ರು, ಮಹಾರಾಜರ ಜೊತೆ ಕೈ ಜೋಡಿಸಿದ್ರು. ಅಟ್ಲೀಸ್ಟ್ ಯಾವನೊಬ್ಬ ಭಾರತದಲ್ಲಿ ಈ ಥರ ಎಲ್ಲ ಡೆವಲಪ್ಮೆಂಟ್ ವರ್ಕ್ಸ್ ಮಾಡ್ತಾ ಇರೋನಲ್ಲಪ್ಪ ಅಂತ ಅವ್ರಿಗೂ ಖುಷಿ ಇತ್ತು. ಅವರು ಎಲ್ಲ ವರ್ಕೋಹಾಲಿಕ್ಕು. ಸೊ ವರ್ಕೋಹಾಲಿಕ್ ಇಬ್ಬರು ಸೇರಿಕೊಂಡ್ರು, ಈ ಮೈಸೂರು ರಾಜ್ಯ ಉದ್ಧಾರ ಆಯಿತು. ಮತ್ತೆ ಈಗ ಕಾವೇರಿ ನದಿ ಹಂಚಿಕೆ ಏನಿದೆಲ್ಲ ಸರ್, ನದಿ ನೀರು ಅದು ಇದೆಲ್ಲ, ಈಗ ಮೈಸೂರು ಇವಾಗ ಏನು ಈ ಒಪ್ಪಂದಗಳು ಅದು ಇದೆಲ್ಲ ನಡೆದಿರತ್ತಲ್ಲ, ಇದೆಲ್ಲ ಮೈಸೂರು ಮಹಾರಾಜರು ಬರಕ್ಕಿಂತ ಹಿಂದೆಯಿಂದ ಇದು ಚೋಳರ ಕಾಲದಿಂದ 1000 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಕಾವೇರಿ ನದಿಯ ತಗಾದೆಗೆ 1000 ವರ್ಷಗಳ ಇತಿಹಾಸ. ಅವಾಗ್ಲಿಂದನೂ ಹೀಗೆ ಇದೆ. ನಾ ಇದನ್ನೊಂದು ಡೀಟೇಲ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸರಿ ಕಾವೇರಿ ಗಲಾಟೆ ಆಗಿತ್ತು, ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ? 2023 ಮಳೆ ಬರಲಿಲ್ಲ, ಈ ವರ್ಷ ಬಂತು ಮಳೆ, ಹೋದ ವರ್ಷ ಮಳೆ ಬರಲಿಲ್ಲ, ಆಗ ಗಲಾಟೆ ಆಗಿತ್ತು. ಆಗ ಇದೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಹೇಗೆ ಆವಾಗಲಿಂದನೂ ಪುರಾತನ ಕಾಲದಿಂದನೂ ತಮಿಳರು ತಗಾದೆ ತೆಗಿಯೋರು ಕಾವೇರಿ ನೀರು ಬಗ್ಗೆ. ನಾವು ಒಂದು ಸಣ್ಣ ಕಟ್ಟೆಗೂ ಬಿಡ್ತಾ ಇರಲಿಲ್ಲ ಆವಾಗಲಿಂದನೂ. ಅದು ಸಹಜವಾಗೇ ಮಹಾರಾಜರು ಇದು ಏಷ್ಯಾದ ಅತಿ ದೊಡ್ಡ ಅಣೆಕಟ್ಟು ಅವತ್ತಿಗೆ ಅಂತ ಆದಾಗ ಸಹಜವಾಗೇ ಅವರು ದಿಗಿಲಾಗೋಗಿ ಏನು ನಮ್ಗೆ ನೀರೇ ಬರಲ್ವೇನೋ ಅನ್ನೋದು ಅವ್ರು ಭಾಳಷ್ಟು ತಗಾದೆ ಮಾಡಿದ್ದಾರೆ. 1911 1931 ತನಕ ನಾವು ಕಟ್ಟೋ ಥರ ಮಾಡಿದ್ದಾರೆ ಒಂದು ಡ್ಯಾಮನ್ನು. ಮಹಾರಾಜರು ತಮ್ಮ ಬದುಕನ್ನೆಲ್ಲ ಅದಕ್ಕೆ ವಹಿಸ್ಬಿಟ್ಟಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ ಮಹಾರಾಜರು. ನಾವು ಸುಮ್ಮನೆ ನೆನೆಸ್ಕೋಬಾರ್ದು, ಸುಮ್ಮನೆ ಅಲ್ಲ. ನಾನು ಯಾವಾಗಲೂ ಹೇಳ್ತೀನಿ 10,000 ಕಾರಣ ಅವ್ರಿಗೆ ನೆನೆಯೋಕ್ಕೆ ಅಂತ. ಸೊ ಇದು ಭಾಳ ಪ್ರಮುಖವಾದಂಥ ಕಾರಣ. ತುಂಬ ಕಷ್ಟಪಟ್ಟಿದ್ದಾರೆ, ತಮ್ಮ ಜೀವನ ತೇದ್ಬಿಟ್ಟಿದ್ದಾರೆ ಕಾವೇರಿಗೋಸ್ಕರ, ಕನ್ನಂಬಾಡಿಗೋಸ್ಕರ. ಅದರಿಂದ ಇವತ್ತು ನಾವು ಎಂಜಾಯ್ ಮಾಡ್ತಾಯಿದ್ದೀವಿ, ನಾವು ಇವತ್ತು ನೀರು ಕುಡಿತಾ ಇದ್ದೀವಿ. ಸರ್, ಈಗ ಅವರ ಸಾಧನೆಗಳು, ಅವರು ಜನಕ್ಕೆ ಮಾಡಿದಂಥ ಉಪಕಾರಗಳು ಇವೆಲ್ಲ ನೋಡಿ, ಈಗ ನೀವು ಹೇಳಿದ್ರಿ ಕಣ್ಣಾರೆ ನೀವು ಕಂಡಿದ್ದೀರ ಕೆಲವೊಂದೆಲ್ಲ. ಈಗ ಮುಂದಿನ ಜನಾಂಗಕ್ಕೆ ಅಥವಾ ಈಗ ನೋಡ್ತಿರೋರಿಗೆ ಎಷ್ಟೋ ಜನಕ್ಕೆ ನಾವು ಮೈಸೂರು ಸಂಸ್ಥಾನಕ್ಕಾಗಲಿ ಮಹಾರಾಜರಿಗಾಗಲಿ ನಾವು ಎಷ್ಟು ಚಿರಋಣಿಗಳು ಅನ್ನೋದರ ಅರಿವೇ ಇರಲ್ಲ ಸರ್. ಅಂಥ ನಿಟ್ಟಿನಲ್ಲಿ ಸರ್ಕಾರಗಳಾಗ್ಬೋದು ಅಥವಾ ಇದನ್ನು ಹೇಗೆ ಸರ್ ಜನಕ್ಕೆ ತಲುಪಿಸೋದು? ಅದೇ ನಾನೊಂದು ಕೆಲಸ ಅದೇ ಮಾಡ್ತಾ ಇರೋದು, ಜನಕ್ಕೆ ತಲುಪಿಸೋ ಕೆಲಸನೇ ಮಾಡ್ತಾಯಿದ್ದೀನಿ. ಇದು ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲರೂ ಮಾಡಬೇಕು ಇದನ್ನು. ಸರ್ಕಾರಗಳು, ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳು ಇವೆಲ್ಲ ಮಾಡಬೇಕು. ಎಲ್ಲ ಕಡೆಯಿಂದ ಹೇಳಬೇಕು ಮಕ್ಕಳಿಗೆ. ಓದೋ ಮಕ್ಳಿಗೆ ತಲೆಗಿಟ್ಟರೆ ಅವ್ರಿಗೆ ಸಾಯೋವರೆಗೂ ತಲೆಯಲ್ಲಿರುತ್ತೆ. ಓದೋ ಮಕ್ಳಿಗೆ ತಲೆಯಲ್ಲಿಡಬೇಕಿದು. ಪಠ್ಯ ಪುಸ್ತಕಗಳಲ್ಲಿ ಬರಬೇಕು, ಸಿಲೆಬಸ್ಸಲ್ಲಿ ಬರಬೇಕು, ಎಕ್ಸಾಮ್ಗಳಲ್ಲಿ ಬರಬೇಕು, ಸಿನಿಮಾ ಹೋರ್ಡಿಂಗ್ಸ್ಗಳಲ್ಲಿ ಬರಬೇಕು, ಅವ್ರ ಜಯಂತಿಗಳನ್ನು ಆಚರಿಸ್ಬೇಕು, ಅವ್ರು ಮಾಡಿದಂಥ ಕೆಲಸಗಳನ್ನು ಸರ್ಕಾರ ನೆನೀಬೇಕು, ಸಂಘ ಸಂಸ್ಥೆಗಳು ನೆನೀಬೇಕು, ಈ ಗಣೇಶೋತ್ಸವ ಸಂದರ್ಭಗಳಲ್ಲಿ ನೆನೀಬೇಕು, ಸ್ವತಂತ್ರ ಸಂದರ್ಭಗಳಲ್ಲಂತೂ ನೆನೀಲೇಬೇಕು. ಇಂಥ ಸಂದರ್ಭಗಳಲ್ಲಿ ಎಲ್ಲಿ ಜನ ಸೇರ್ತಾರೆ ಅಲ್ಲೆಲ್ಲ ಇದನ್ನು ಹೇಳ್ತಾ ಇರಬೇಕು. ಎಲ್ಲ ಮೀಡಿಯಾಗಳಲ್ಲಿ ಇದನ್ನು ಹೇಳ್ತಾ ಇರಬೇಕು. ಹೇಳ್ತಾ ಜನಗಳಲ್ಲಿ ಅವ್ರ ಮೇಲೊಂದು ಒಳ್ಳೆ ಪೂಜ್ಯ ಭಾವನೆ ಬರೋ ಥರ ಮಾಡಬೇಕು. ಯಾಕೆಂದರೆ ಅವರಂಥ ಕೆಲಸ ಮಾಡಿದ್ದಾರೆ, ಅವರು ಅದಕ್ಕೆ ಸಂಪೂರ್ಣ ಅರ್ಹರಾಗಿದ್ದಾರೆ.
ಸೊ ಅದನ್ನು ನಾವು ಮಾಡಬೇಕು. ನಾವು ಪ್ರಜೆಗಳಾಗಿ ನಮ್ಮ ಕರ್ತವ್ಯ ಗೊತ್ತಿರೋ ಕೆಲಸ ಮಾಡಬೇಕು. ನಾವು ಗೊತ್ತಿರೋರು ನಾವು ಆ ಕೆಲಸ ಮಾಡದೇ ಇರೋ ದ್ರೋಹ ಆಗುತ್ತೆ. ಹಾಗಾಗಿ ನಾನು ಈ ಕೆಲಸ ಮಾಡ್ತೇನೆ. ಅಲ್ಲ, ಈಗ ತಮಿಳ್ನಾಡು ಅಂತ ತೊಗೊಂಡ್ರೆ ಅಲ್ಲಿನ ಎಲ್ಲ ಜನ ಹೇಳೋದು ನಾವು ತಮಿಳಿಗರು, ನಮ್ಮ ರಾಜ ಮನೆತನಗಳಿದು, ತಮಿಳರು ಅಂತ ಅವ್ರು ಹೇಳ್ತಾರೆ. ಆಂಧ್ರಾಗ ಹೋದ್ರೆ ನಾವು ತೆಲುಗುವರು ಅಂತ ಅವ್ರು ಮಾತಾಡ್ತಾರೆ. ಕೇರಳಾಗ ಹೋದ್ರೆ ನಾವು ಕೇರಳದವರು, ಮಲಯಾಳಂ ಮಾತಾಡೋರು ಅಂತ ಅಂತಾರೆ. ಕರ್ನಾಟಕದಲ್ಲೇ ಗಮನಿಸಿ, ಒಂದು ಕಡೆ ತುಳು ಮಾತಾಡೋರು ಇದ್ದಾರೆ, ಒಂದು ಕಡೆ ಕೊಂಕಣಿ ಇದ್ದಾರೆ. ಅದೇ ಏನಿಲ್ಲ, ಅವೆಲ್ಲ ಅದೇ ನಾನು ಹೇಳಿದ್ನಲ್ಲ, ಇವಾಗ ನಾವು ಕರ್ನಾಟಕದಲ್ಲಿ ಸಮಗ್ರತೆ ಬರಬೇಕು. ಈಗ ನಾನು ಬಾದಾಮಿಯ ಪುಲಕೇಶಿಯು, ರಾಷ್ಟ್ರಕೂಟರು, ಇವರನ್ನೆಲ್ಲ ನಾವು ಎತ್ಕೋಬೇಕು ಮೇಲಕ್ಕೆ. ಇಂಥ ವೈಭವ ಇನ್ಯಾರು ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ, ತೋರಿಸೇ ಇಲ್ಲ. ದಕ್ಷಿಣ ಭಾರತದಿಂದ ಇವರೇ ತೋರಿಸಿದವರು. ಈ ಹೆಮ್ಮೆ ನಮಗಿರಬೇಕು. ಸೊ ಈ ಅವೇರ್ನೆಸ್ ನಾವು ಮೂಡಿಸ್ಬೇಕು. ನಾವು ಮಾಡಿದಂಥ ಈ ಜನಪರ ಕಾರ್ಯಗಳನ್ನು ಯಾವನೂ ಮಾಡಿಲ್ಲ. ಏಷ್ಯಾದ ನಂಬರ್ 1 ನಾನೇ ಕೊಟ್ಟು KRS, ಏಷ್ಯಾದ ಮೊದಲ ವಿದ್ಯುತ್ ದೀಪ ತಂದಿದ್ದು ನಾವು. ಎಲ್ಲ ಮೊದಲುಗಳು ನಮ್ಮಲ್ಲೇ ಇರುವಾಗ ನಾವು ಎಷ್ಟು ಮೇಲಿದ್ದೀವಿ ಅದನ್ನು ಜನಕ್ಕೆ ತಲುಪಿಸ್ಬೇಕು, ಅವೇರ್ನೆಸ್ ಕೊಡಬೇಕು. ಕೊಟ್ಟಾಗ ನಾವೆಲ್ಲರನ್ನು ಫೇಸ್ ಮಾಡ್ಬೋದು ಅಲ್ವಾ? ಇದು ಮುಖ್ಯ. ನಮ್ಮ ಮೇಲೆ ನಮ್ಗೆ ಅಭಿಮಾನ ಬರಬೇಕು ಅಂದರೆ ಇವೆಲ್ಲ ಮುಖ್ಯ. ಈಗ ಕರ್ನಾಟಕದಲ್ಲೇ ಕನ್ನಡ ಅತಿ ಹೆಚ್ಚು ಮಾತಾಡೋದು ಮಂಡ್ಯ ಜಿಲ್ಲೆಯಲ್ಲಂತೆ, 91% ಜನ ಮಾತಾಡ್ತಾರಂತೆ. ಕಮ್ಮಿ ಮಾತಾಡೋದು ದಕ್ಷಿಣ ಕನ್ನಡದಲ್ಲಿ, ಬರೀ 11% ಅಂತ. ಇನ್ಮಿಕ್ಕಂಥವ್ರು ತುಳು ಮಾತಾಡ್ತಾರೆ. ಬೆಂಗಳೂರು ಕರ್ನಾಟಕದ ರಾಜಧಾನಿ, ಇಲ್ಲಿ ಕೇವಲ 44ರಿಂದ 45% ಮಾತ್ರ ಕನ್ನಡ ಮಾತಾಡೋರು ಕನ್ನಡಿಗರು ಇರೋದಂತೆ. ಈ ಪ್ರಶ್ನೆ ಅದಲ್ಲ. ನಾನು 20 ವರ್ಷ ಹೊರಗಡೆ ಕೆಲಸ ಮಾಡಿದ್ದೀನಿ, ಆಯಿತಾ? ಈಗ ಬಹರೇನ್ ಅಂತ ಪುಟ್ಟ ದೇಶದಲ್ಲಿ, ಬಹರೇನ್ ಅಂತ ಒಂದು ದ್ವೀಪ ರಾಷ್ಟ್ರ ಇದೆ. ಅವರೊಂದು ಕೆಲವೇ ಸಾವಿರ ಜನ ಇದ್ದರೆ, ನಾವು ಹೊರಗಡೆಯಿಂದ ಹೋದವ್ರು ಲಕ್ಷಾಂತರ ಜನ ಇದ್ದೀವಿ. ದಟ್ ಮೀನ್ಸ್ ಅರಬಿ ಲ್ಯಾಂಗ್ವೇಜ್ ಈಸ್ ಇನ್ ಟ್ರಬಲ್. ನೋ, ಪಾಲಿಸಿ ಮೇಕರ್ಸ್ ಆರ್ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ ಸರ್, ಬಟ್ ಆದ್ರೂ ನೀವು ಅಲ್ಲಿ ಹೋದ್ರಿ, ವಾಪಸ್ ಮತ್ತೆ ಬಂದ್ರಿ ಕರ್ನಾಟಕಕ್ಕೆ. ನಾನೊಬ್ಬ ವಾಪಸ್ ಬಂದೆ. ಅಲ್ಲೇ ಉಳ್ಕೊಂಡಿರೋರು ಎಷ್ಟು ಜನ ಇದ್ದಾರೆ? 1962 ಇಂದ ಅಲ್ಲೇ ಇರೋರು ಇದ್ದಾರೆ. ಮನೆ ಕಟ್ಕೊಂಡು ಎಲ್ಲ ಮನೆ ಕಟ್ಟಂಗಿಲ್ಲ ನೀವು ಅಲ್ಲೆಲ್ಲ. ಅದನ್ನ ಹೇಳಿದ್ದು, ಪಾಲಿಸಿ ಮೇಕಿಂಗ್ ಈಸ್ ಇಂಪಾರ್ಟೆಂಟ್. ಅಲ್ಲಿ ಯು ಕೆನಾಟ್ ಓನ್ ಎ ಪ್ರಾಪರ್ಟಿ. ನೀವು ಅಲ್ಲಿ ಅತಿಥಿ ಥರ ಇರ್ಬೇಕು, ನೀವು ಸಾಯೋವರೆಗೂ. ಪಾಲಿಸಿ ಮಾಡೋನು ಇರ್ಬೇಕು ಇಲ್ಲಿ ಕರೆಕ್ಟಾಗಿ, ಆಯಿತಾ? ಅಲ್ಲಿ ಯಾವುದೇ ಆಫೀಸ್ಗೆ ಹೋದ್ರು ನೀವು ಅರಬಿನೇ ಫಸ್ಟ್ ಮಾತಾಡೋ. ಫ್ರಂಟ್ ಆಫೀಸಲ್ಲಿ ಅರಬಿಗಳೇ ಇರೋದು ಫಸ್ಟು. ನೀವು ಅವ್ರ ಹತ್ರ ಫಸ್ಟ್ ಮಾತಾಡಬೇಕು, ಆಯಿತಾ? ಯಾರಾದರೂ ಅರಬಿ ಬಂದರೆ, ಈಗ ನಾವು ಯಾವುದೋ ಕಾರ್ಪೊರೇಟ್ ಆಫೀಸ್ಗೆ ಹೋದರೆ ಅವನು ಕೂತಿರೋನು ರಿಸೆಪ್ಷನಲ್ಲಿ ಯಾವ ಭಾಷೆ ಮಾತಾಡ್ತಾನೆ ಅಂತ ಗೊತ್ತಿಲ್ಲ, ನಾವು ಇಂಗ್ಲೀಷೋ ಹಿಂದಿನ ಮಾತಾಡಬೇಕಾಗುತ್ತೆ. ಹಂಗಿಲ್ಲ. ನೀನು ಪಾಲಿಸಿ ಹೆಂಗೆ ಮಾಡಬೇಕು ಅಂದರೆ, ಫ್ರಂಟ್ ಆಫೀಸಲ್ಲಿ ಅವ್ನು ಕನ್ನಡದವನೇ ಕೂತಿರ್ಬೇಕು. ನಾನೊಬ್ಬ ಕನ್ನಡ ಭಾಷೆ ಗೊತ್ತಿರೋನು, ಬೇರೆ ಭಾಷೆ ಗೊತ್ತಿಲ್ಲದೇ ಇರೋನು ಹೋಗಲ್ಲಿ ಮಾತಾಡೋ ಥರ ಇರಬೇಕು. ಅವನಿಗೆ ಕನ್ನಡ, ಇಂಗ್ಲೀಷು ಎಲ್ಲ ಬರಬೇಕು ಅವನಿಗೆ. ಅಂಥವನೊಬ್ಬ ಫ್ರಂಟ್ ಆಫೀಸಲ್ಲಿ ಇರಬೇಕು. ಸೊ ನೀನು ಪಾಲಿಸಿ ಮಾಡೋನು ಆ ಥರ ಇರಬೇಕು. ನೀನು ಎದೆಲ್ಲ ಗಟ್ಟಿತನ ಇರಬೇಕು. ಪಾಲಿಸಿ ಮೇಕಿಂಗ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ನಿಮ್ಮ ಮನೇಲಿ 3 ಜನ ಇದ್ದೀರಾ, ನಿಮ್ಮ ಮನೆಗೆ 30 ಜನ ಬಂದರೆ ಅಫ್ಕೋರ್ಸ್ ಕ್ರೌಡೆಡ್ ಆಗುತ್ತೆ. ನೀವೇ ಅಲ್ಪಸಂಖ್ಯಾತ ಆಗ್ತೀರ ನಿಮ್ಮ ಮನೇಲಿ, ಹೌದಾ? ಹಂಗಂದ್ಬಿಟ್ಟು ನೀವು ಹಂಗಾರೆ ಮನೆ ಯಜಮಾನ ಅಲ್ವಾ? ನೀವೇ ಯಜಮಾನ. ನೀವು ಆ 30 ಜನನ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅಂತ ನಿಮ್ಮ ಮೇಲೆ ಡಿಪೆಂಡ್ ಅದು. ನೀವು ಅವ್ರು ಆಡ್ದಂಗೆ ಬಿಟ್ಬಿಟ್ಟು ನೀವು ಸುಮ್ಮನೆ ಕೂತಿರೋ, ಹೌದು ಅವ್ರು ಇಷ್ಟಂಗೆ ಆಡ್ತಿರ್ತಾರೆ. ನಿನ್ನ ಮನೆ ಯಜಮಾನ, ನೀನೇನು ಮಾಡಬೇಕು? ಒಂದು ಕಡೆ ಕೂತ್ಕೊಳ್ಳೋ, ನೀನು ಗಲಾಟೆ ಮಾಡಬೇಡ ನೀನು ಅಂತ ಅವ್ನು ಕೂರಿಸಿ ಕಡ್ಡಿ ಇಟ್ಕೊಂಡ್ರೆ ನಿನ್ನ ಕಂಟ್ರೋಲಲ್ಲಿ ಇರ್ತಾರೆ. ಆ ಕಡ್ಡಿ ಇಟ್ಕೊಳ್ಳೋನು ಬೇಕೀಗ ನಮ್ಮ ರಾಜ್ಯಕ್ಕೆ. ಎಷ್ಟು ಜನನಾರು ಬರಲಿ, ನಾವು 40% ಕಮ್ಮಿ, ಅದೆಲ್ಲ ಸುಳ್ಳು. ನಾನು ಹೇಳಿದ್ನಲ್ಲ, ಇವಾಗ ನಾನು ಹೊರಗಡೆ ಇದ್ದದ್ದು ನನ್ನ ಅನುಭವ ಇದು. ನಾವು ಎಷ್ಟು ಜನನ ಇರಲಿ, ನಮ್ಮದು ಇದು ಭೂಮಿ. ವಿ ಆರ್ ದ ಓನರ್ಸ್, ವಿ ಓನ್ ದಿಸ್ ಲ್ಯಾಂಡ್ ಅಲ್ವಾ? ನಾವು ಹೇಳ್ದಂಗೆ ನಡಿಬೇಕಿಲ್ಲ, ಯಾರೋ ಹೇಳ್ದಂಗಲ್ಲ ಇಲ್ಲಿ. ನೀನು ಬಾ, ಸಂಪಾದನೆ ಮಾಡು, ಹೋಗು, ಬೇಕಾದ್ರೆ ಇಲ್ಲೇ ಇರು, ನೆವರ್ ಮೈಂಡ್. ಬಟ್ ನಂದು ಮಾತು ನಂದು ನಡೆಯೋದಿಲ್ಲಿ. ಕನ್ನಡ ಭಾಷೆ, ಸಾಹಿತ್ಯ, ನೆಲ, ಜಲ ನಂದು ಅಲ್ವಾ? ನೀನು ಬಂದಿರೋಕ್ಕೆ ನಾನು ಕೆರೆ ಮುಚ್ಚಿದ್ದೀನಿ, ಹೊಲ ಮುಚ್ಚಿದ್ದೀನಿ, ಗುಬ್ಬಚ್ಚಿಗಳು ಸಾಯಿಸಿದ್ದೀನಿ, ಕಾಡು ಕಡ್ದಾಕಿದ್ದೀನಿ, ನದಿಗಳು ಹಾಳು ಮಾಡಿಬಿಟ್ಟು ಅದ್ರ ಮೇಲೆ ನೀನು ಬಂದಿರೋದಿಲ್ಲಿ ಅಲ್ವಾ? ಸೊ ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ತ್ಯಾಗ ಮಾಡಿದ್ದೀನಿ. ಅದಕ್ಕೆ ನೀನು ಸಾಯೋವರೆಗೂ ಋಣಿಯಾಗಿರಬೇಕು. ಅದನ್ನು ನಾನು ಪಾಲಿಸಿ ಮಾಡೋನು ಕಡ್ಡಿ ಇಟ್ಕೊಂಡು ಹೇಳಬೇಕು ಅವನಿಗೆ ಅಲ್ವಾ? ನಾವೇ ಹೋಗಿ ಅವನ ಜೊತೆ ಸೇರ್ಕೊಂಬಿಟ್ರೆ ಆಗಬಾರ್ದು. ಅಲ್ಲ, ಇದೇ ಥರ ಮಾತಾಡ್ರೆ ಇವರೊಬ್ಬರು ಒಂದು ಪ್ರಶ್ನೆ ಮಾಡ್ತಾರೆ, ಯಾರೋ ಪ್ಯಾಸೆಂಜರ್ ಒಬ್ಬರು ಕೂತ್ಕೊಂಡಾಗ ಕನ್ನಡಲ್ಲಿ ಮಾತಾಡಿ ಅಂತ. ಅದನ್ನು ವಿಡಿಯೋ ಮಾಡಿ ದೊಡ್ಡ ಇಶ್ಯೂ ಮಾಡಿದ್ರು. ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕನ್ನಡಿಗರಿಂದ ಅದ್ದು ಇದ್ದು ಅಂತ ಮಾಡ್ತಾರೆ. ಕನ್ನಡಿಗರಿಂದ ದಬ್ಬಾಳಿಕೆ ಅಂತೆ ಸರ್. ಅಲ್ಲ, ಮಾಡ್ತಾರೆ. ಯಾಕೆ ಅಂತಂದರೆ ಅವರನ್ನು ಆ ಥರ ಕೊಬ್ಬದಕ್ಕೆ ಬಿಟ್ಟಿದ್ದೀವಿ ನಾವು ಅಲ್ವಾ? ಕೊಬ್ಬಿದ್ದಾರೆ ಅವ್ರೀಗ.
ನೀನು ಪಾಲಿಸಿ ಮಾಡೋನು ನಿನ್ನ ಹತ್ರ ಏನೂ ಇಲ್ಲ, ಧೈರ್ಯ ಇಲ್ಲ ನಿನ್ನ ಹತ್ರ, ಆ ಥರ ಪಾಲಿಸಿ ತರಕ್ಕೆ ನಿನ್ನ ಕೈಲಿ ಆಗಲ್ಲ. ಸೊ ಅಂಥ ಅವ್ರ ಕೈಯಲ್ಲಿ ನಾವಿದ್ದೀವಿ. ಪಾಲಿಸಿ ಮಾಡೋನು ಕರೆಕ್ಟಾಗಿದ್ದೀರಾ, ಅವನು ಕರೆಕ್ಟಾಗಿರ್ತಾನೆ ಅಲ್ವಾ? ಅಲ್ಲ, ಇಲ್ಲೇ ಇರೋರು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ತೊಗೊಂಡವ್ರು ಕೂಡ ಕೆಲ್ಸಕ್ಕೆ ಕಾಯಬೇಕು. ಅದೇ ಎಲ್ಲೋ ಯಾರೋ ಓದ್ ಬಂದವರು ಬೆಂಗಳೂರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಕೊಂಡು ಇವ್ರು ಆರಾಮಾಗಿರ್ತಾರೆ. ನೀವು ಹೇಳ್ದಂಗೆ ಅದು ಕನ್ನಡಿಗರು ಉದ್ಯಮಿಗಳಾಗಬೇಕು. ನಾವ್ಯಾಕೆ ಇನ್ನೊಬ್ಬನ ಹತ್ರ ಕೆಲಸ ಮಾಡಬೇಕು, ನಾನೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಬರಬೇಕು. ಒಬ್ಬ ಕನ್ನಡಿಗ ಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಅವನು ಅಫ್ಕೋರ್ಸ್ ಅವನು ಜನರಲ್ ಆಗಿ ಸಹಜವಾಗಿ ಕನ್ನಡಿಗರನ್ನೇ ಕೆಲಸಕ್ಕೆ ಇಟ್ಕೋತಾನೆ. ನಾನು ಯಾಕೆ ಬೇರೆ ಊರನ್ನ ಅವ್ನು ಕರ್ಕೊಂಬಂದು ಇಟ್ಕೋತೀನಿ? ನಿಜ. ನಾನು ಯಾವನಾಗಲು ಇನ್ನೊಬ್ಬನ ಹತ್ರ ಆಫೀಸಿಗೆ ಕೆಲಸಕ್ಕೆ ಹೋಗ್ಬೇಕಾರೆ ಅವನು ಯಾರು ಇರ್ತಾನೆ ಅವ್ನು ಕರ್ಕೊಂಬಂದಿರ್ತಾನೆ. ಕನ್ನಡಿಗ ನೀನು ಸಂಸ್ಥೆ ಕಟ್ಟಬೇಕು, ಕಂಪನಿ ಕಟ್ಟಬೇಕು ಅಲ್ವಾ? ನಾವು ಉದ್ಯಮಿಗಳಾಗಬೇಕು, ಕನ್ನಡಿಗರು ಉದ್ಯಮಿಗಳಾಗಬೇಕು. ನಾನು ಯಾವಲ್ಲಿದೆ ಹೇಳ್ತೀನಿ, ಕನ್ನಡಿಗರೇ ಉದ್ಯಮಿಗಳಾಗಿ ಚಿಕ್ಕದೋ ಪುಟ್ಟದೋ ನೀವೇ ಒಂದು ಉದ್ಯಮ ಸ್ಥಾಪನೆ ಮಾಡಿ 4 ಜನನ ಇಟ್ಕೊಳ್ಳಿ, ಕನ್ನಡದವ್ರು ಇಟ್ಕೊಳ್ಳಿ, ಕನ್ನಡದವ್ರ ಹತ್ರನೇ ಬಿಸ್ನೆಸ್ ಮಾಡಿ, ಕನ್ನಡದವ್ರಿಗೆ ಬಿಸ್ನೆಸ್ ಕೊಡಿ, ಕನ್ನಡಿಗರನ್ನೇ ಬೆಳೆಸಿ. ಇದು ನಾವು ಅವರನ್ನು ಎದುರಿಸಬಹುದಾದಂಥ ಇನ್ನೇನು ಮಾಡೋಕ್ಕಾಗಲ್ಲ. ಸರ್ಕಾರಗಳನ್ನು ನಂಬ್ಕೊಂಡ್ರೆ ಏನು ಪ್ರಯೋಜನವಿಲ್ಲ. ಕನ್ನಡಿಗರೇ ನಾವೇ ಒಂದಾಗಿ ನಿಂತು ಇವ್ರನ್ನ ಎದುರಿಸ್ಬೇಕು. ನಮ್ಮಲ್ಲಿ ಒಗ್ಗಟ್ಟಬೇಕೀಗ. ಸರ್, ನಿಜವಾಗ್ಲೂ ಇಷ್ಟೊತ್ತು ಮಾತಾಡಿದ್ದು ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಕಾಂಪ್ಲೆಕ್ಸ್ ವಿಚಾರಗಳನ್ನ ಎಷ್ಟು ಸಿಂಪಲಾಗಿ ತಿಳಿಸ್ಕೊಟ್ರಿ ಸರ್. ಆ್ಯಂಡ್ ನೀವು ಮಾಡ್ತಿರೋ ಸೇವೆಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿತೀನಿ. ಆ್ಯಂಡ್ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಧನ್ಯವಾದ. ನಿಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಿಮಗೂ ಅನಂತ ಧನ್ಯವಾದಗಳು. ತಾಯಿ ಚಾಮುಂಡೇಶ್ವರಿಯು ತಂದೆ ನಂಜುಂಡೇಶ್ವರ ನಿಮ್ಮನ್ನು ಕಾಪಾಡಲಿ, ಸದಾ ಹರಿಸಲಿ. ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ.